ಹಾಯ್ ಹಲೋ ನಮಸ್ತೆ. ಸಮಸ್ತ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಅನಿಲ್ ಕುಮಾರ್ ಸರ್ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಅನಿಲ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೇಳ್ತಾ ಇದ್ರಿ ಸರ್ ಸಬ್ಜೆಕ್ಟನ್ನು ಚಾಪ್ಟರ್ ವೈಸ್ ಸ್ಟಾರ್ಟ್ ಮಾಡಿ ಅಂತ. ಹಾಗಾದರೆ ಇವತ್ತಿನ ಈ ತರಗತಿ ನಮಗೆ ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿರುವಂಥ ಒಂದು ಪರಿಚಯಕ್ಕೆ ಸಂಬಂಧಿಸಿರುವಂಥ ಒಂದು ತರಗತಿಯಾಗಿರುತ್ತೆ. ಹಾಗಾದರೆ ಈ ವಿಡಿಯೋನ ನೋಡ್ತಾ ಇದ್ದೀರಿ ಅಂದ್ರೆ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ನಾನು ಕೊಡ್ತಾ ಹೋಗ್ತೀನಿ. ಅದೇ ರೀತಿ ಆದಷ್ಟು ವಿಡಿಯೋಗಳು ಲೈಕ್ ಆಗ್ತಾ ಬಂದರೆ ಲೈಕ್ ಮಾಡಿ, ಅದೇ ಥರ ವಿದ್ಯಾರ್ಥಿಗಳೊಂದಿಗೂ ಕೂಡ ಏನು ಮಾಡ್ತಾ ಬನ್ನಿ ಅಂದ್ರೆ ಶೇರ್ ಮಾಡ್ತಾ ಬನ್ನಿ ವಿದ್ಯಾರ್ಥಿಗಳೇ. ಹಾಗಾದರೆ ಜೊತೆಗೆ ಕ್ಲಾಸ್ ಕೇಳ್ಕೊಂತ ನೋಟ್ಸ್ ಮಾಡ್ಕೊಳ್ತಾ ಬನ್ನಿ. ಆ ನೋಟ್ಸನ್ನು ರಿವಿಷನ್ ಮಾಡ್ಕೊರಿ. ಎಷ್ಟು ಓದ್ತಿರೋ ಅಷ್ಟು ರಿವಿಷನ್ ಮಾಡಿದೆ ಅಂದರೆ ಯಶಸ್ಸು ನಿಮ್ಮದಾಗಿರುತ್ತೆ. ಹಾಗಾದರೆ ಹೆಚ್ಚು ಸಮಯವನ್ನು ವ್ಯಯ ಮಾಡಬೇಡ, ಈ ತರಗತಿಯ ಹಂತವನ್ನ ಪ್ರಾರಂಭ ಮಾಡ್ತಾ ಬರೋಣ. ಮತ್ತೊಂದು ಬಾರಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಇಲ್ಲಿ ಭಾರತದ ಭೂಗೋಳಶಾಸ್ತ್ರದ ಪರಿಚಯವನ್ನು ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಏನೆಲ್ಲ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಫಸ್ಟ್ ಅರ್ಥ ಮಾಡ್ಕೊಳ್ತಾ ಬನ್ನಿ. ಒಂದು, ಭಾರತದ ಹಂಚಿಕೆ ಭೂಮಿಯಲ್ಲಿ ಎಲ್ಲಿ ಕಂಡು ಬರುತ್ತೋ, ಅದೇ ರೀತಿಯಾಗಿ ಭಾರತಕ್ಕೆ ಇರುವಂತಹ ಪರ್ಯಾಯ ಹೆಸರುಗಳೇನು. ಹಾಗಾದ್ರೆ ಭಾರತಕ್ಕೆ ಇರುವಂತಹ ಪರ್ಯಾಯ ಹೆಸರುಗಳಾದಂತಹ ಇಂಡಿಯಾ ಆಗಿರ್ಬೋದು, ಜಂಬೂ ದ್ವೀಪ ಆಗಿರ್ಬೋದು, ಉಪಖಂಡ ಆಗಿರ್ಬೋದು, ವಿವಿಧತೆಯಲ್ಲಿ ಏಕತೆ ಎಂದು ಕರೆಸಿಕೊಳ್ಳುವಂಥ ಈ ರಾಷ್ಟ್ರಗಳಿಗೆ ಈ ಹೆಸರುಗಳು ಬಂದಿದ್ದು ಹೆಂಗ, ಇದ್ರ ಬಗ್ಗೆ ನಾವು ಇವತ್ತು ಏನ್ ಮಾಡ್ತೀವಿ ಅಂದ್ರೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದಾದ ನಂತರ ಭಾರತ ಯಾವ ಯಾವ ಅಕ್ಷಾಂಶಗಳು ಮತ್ತು ರೇಖಾಂಶಗಳಲ್ಲಿ ಹಂಚಿಕೆ ಆಗಿದೆ, ಅದರ ವೈಶಿಷ್ಟ್ಯತೆಯನ್ನು ನಾವು ಈ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ವಿತ್ ದ ಹೆಲ್ಪ್ ಆಫ್ PPT ನಾವು ಗಮನಿಸ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಗಮನಿಸ್ತಾ ಬನ್ನಿ. ಈ ನಕಾಶೆಯನ್ನು ನೀವು ನೋಡ್ತಾ ಇದ್ದೀರಲ್ಲ, ಇದು ಏಷ್ಯಾ ಖಂಡದ ಒಂದು ಚಿತ್ರಣ ಸರ್. ಇದೇ ಏಷ್ಯಾ ಖಂಡವನ್ನ ಗಮನಿಸ್ತಾ ಇದ್ದೀವಿ ಅಂದಾಗ ನಮಗೆ ಈ ಭಾಗದಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಇಲ್ಲಿ ನಮಗೆ ಸೆಂಟ್ರಲ್ ಏಷ್ಯಾ ಕಂಡು ಬರುತ್ತಾ. ಹಾಗಾದ್ರೆ ಈಗ ಈ ಭಾಗದಲ್ಲಿ ಅಂದರೆ ಏಷ್ಯಾದ ದಕ್ಷಿಣ ಭಾಗ, ಏಷ್ಯಾದ ಪೂರ್ವ ಭಾಗ, ಅದಾದ ನಂತರ ಏಷ್ಯಾದ ಉತ್ತರ ಭಾಗ, ಅದಾದ ನಂತರ ಇದು ಏಷ್ಯಾದ ನೈಋತ್ಯ ಭಾಗ ಮತ್ತು ಈ ಕಡೆ ಏನಾಗುತ್ತೆ ಅಂದ್ರೆ ಏಷ್ಯಾದ ಆಗ್ನೇಯ ಭಾಗದ ಹಂಚಿಕೆ ಕಂಡು ಬರುತ್ತಾ. ವಿದ್ಯಾರ್ಥಿಗಳೇ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ನನ್ನ ಪ್ರೀತಿಯ ಭಾರತದ ಹಂಚಿಕೆ ಇಲ್ಲಿ ಕಂಡು ಬರ್ತಾ ಇದೆ ಅಂದಾಗ ಇದು ಏಷ್ಯಾ ಖಂಡಕ್ಕೆ ಸಂಬಂಧಿಸಿರುವಂತ ಒಂದು ಭೂಭಾಗವಾಗಿದೆ. ಆದರೆ ಮೂಲತಃವಾಗಿ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಇದು ಗೊಂಡವಾನ ಭೂಭಾಗಕ್ಕೆ ಸಂಬಂಧಿಸಿತ್ತು. ಆದರೆ ಪ್ರಸ್ತುತವಾಗಿ ಇದು ಅಂಗಾರ ಭೂಭಾಗದೊಂದಿಗೆ ಸಂಪರ್ಕದಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ಈಗ ಇದೇ ಏಷ್ಯಾ ಖಂಡದಲ್ಲಿ ಅಂತ ನೋಡಿದಾಗ ಭಾರತ ಯಾವ ಭಾಗದಲ್ಲಿ ಹಂಚಿಕೆಯಾಗಿದೆ ರೀ ಅಂತ ನೋಡಿದರೆ ಈ ಏಷ್ಯಾ ಖಂಡದಲ್ಲಿ ಭಾರತ ದಕ್ಷಿಣ ಭಾಗದಲ್ಲಿ ಹಂಚಿಕೆ ಆಗಿದೆ. ಹಾಗಾದರೆ ಸೌತ್ ಏಷ್ಯನ್ ಕಂಟ್ರೀಸ್ನ ಪಟ್ಟಿಯಲ್ಲಿ ಭಾರತ ಕಂಡು ಬರುತ್ತದೆ. ಹಾಗಾದರೆ ಈಗ ಭಾರತ ದಕ್ಷಿಣ ಏಷ್ಯಾ ಭೂಭಾಗಕ್ಕೆ ಸಂಬಂಧಿಸಿರುವಂತ ಒಂದು ರಾಷ್ಟ್ರ ಅನ್ನೋದು ಇದರ ಮುಖಾಂತರ ಅರ್ಥ ಆಗ್ತಾ ಬರುತ್ತಾ. ಹಾಗಾದರೆ ಇದೇ ದಕ್ಷಿಣ ಏಷ್ಯಾ ಖಂಡದಲ್ಲಿ ಹಂಚಿಕೆ ಆಗಿರುವ ರಾಷ್ಟ್ರಗಳು ಯಾವುದು? ಕೇವಲ ಭಾರತ ಮಾತ್ರ ದಕ್ಷಿಣ ಏಷ್ಯಾಕ್ಕೆ ಸಂಬಂಧಿಸುತ್ತಾ ಅಥವಾ ಭಾರತದೊಂದಿಗೆ ಇರುವಂತಹ ನೆರೆಹೊರೆಯ ರಾಷ್ಟ್ರಗಳು ಕೂಡ ದಕ್ಷಿಣ ಏಷ್ಯಾಗೆ ಸಂಬಂಧಿಸುತ್ತಾ ಅಂತ ಗಮನಿಸ್ತಾ ಇದೀವಿ ಅಂದಾಗ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ. ದಕ್ಷಿಣ ಏಷ್ಯಾಗೆ ಸಂಬಂಧಿಸಿರುವಂತಹ ರಾಷ್ಟ್ರಗಳನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂದಾಗ ಇಲ್ಲಿ ಒಂದು ನನ್ನ ಪ್ರೀತಿಯ ಭಾರತ ಕಂಡು ಬರುತ್ತಾ. ಭಾರತ ಆದ ನಂತರ ಪಾಕಿಸ್ತಾನದ ಹಂಚಿಕೆ ಕಂಡು ಬರುತ್ತೆ. ಯಾವುದು ವಿದ್ಯಾರ್ಥಿಗಳೇ? ಪಾಕಿಸ್ತಾನದ ಹಂಚಿಕೆ ಕಂಡು ಬರುತ್ತಾ. ಪಾಕಿಸ್ತಾನ ಆದ ನಂತರ ಅಫ್ಘಾನಿಸ್ತಾನ ಆದ ನಂತರ ನೇಪಾಳ. ಯಾವುದು? ನೇಪಾಳ ಆದ ನಂತರ ಭೂತಾನ್ ಆದ ನಂತರ ಬಾಂಗ್ಲಾದೇಶ. ಯಾವುದು ವಿದ್ಯಾರ್ಥಿಗಳೇ? ಬಾಂಗ್ಲಾದೇಶ. ಈ ಬಾಂಗ್ಲಾದೇಶ ಆದ ನಂತರ ಇನ್ನೊಂದು ನೆನಪಿರಲಿ. ಹಾಗಾದ್ರೆ ಈ ಪೋರ್ಷನ್ ಅಲ್ಲಿ ನನಗೆ ಏನು ಕಂಡು ಬರುತ್ತಾರೆ ಅಂತ ಕೇಳಿದಾಗ ಇದಿಷ್ಟು ಜಲದಿಂದ ಆವೃತವಾಗಿದೆ. ಹಾಗಾದ್ರೆ ಭಾರತದ ದಕ್ಷಿಣ ಭಾಗದಲ್ಲಿರುವಂತಹ ಈ ಸಾಗರ ಯಾವ ಸಾಗರವಾಗಿದೆ ಅಂದ್ರೆ ಇಲ್ಲಿ ನನಗೆ ಇಂಡಿಯನ್ ಓಷನ್ ಕಂಡು ಬರುತ್ತಾ, ಹಿಂದೂ ಮಹಾಸಾಗರದ ಹಂಚಿಕೆ ಕಂಡು ಬರುತ್ತಾ. ಹಾಗಾದರೆ ಇದೇ ಇಂಡಿಯನ್ ಓಷನ್ ನ ಭಾಗದಲ್ಲಿ ನನಗ ಏನ್ ಕಂಡು ಬರುತ್ತೆ ಸರ್ ಅಂತ ನೋಡಿದಾಗ ಒಂದು ದ್ವೀಪ ರಾಷ್ಟ್ರ ಕಂಡು ಬರುತ್ತಾ. ಅದು ನನ್ನದರ ಮಾಲ್ಡೀವ್ಸ್ ಅಂತ ಕರಿತಾ ಹೋಗ್ತೀವಿ. ಏನಂತ ಕರಿತೀವ್ರಿ? ಮಾಲ್ಡೀವ್ಸ್. ಹಾಗಾದ್ರೆ ಒಂದು ನೆನಪಿರ್ಕೋರಿ, ಇಲ್ಲಿ ಏಷ್ಯಾ ಖಂಡದ ಅತ್ಯಂತ ಚಿಕ್ಕದಾದ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಮಾಲ್ಡೀವ್ಸ್. ಇದೊಂದು ದ್ವೀಪ ರಾಷ್ಟ್ರ ಸರ್. ಹಾಗಾದರೆ ಇದು ಕೂಡ ದಕ್ಷಿಣ ಏಷ್ಯಾ ಭೂಭಾಗಕ್ಕೆ ಸಂಬಂಧಿಸಿರುವಂತಹ ಒಂದು ರಾಷ್ಟ್ರವಾಗಿದೆ ಅನ್ನೋದು ಗೊತ್ತಿರಬೇಕಾಗುತ್ತಾ. ಹಾಗಾದ್ರೆ ಎಕ್ಸಾಮ್ಗೆ ಏನು ಕೇಳ್ತಾನಂದ್ರೆ ಆಪ್ಷನ್ ಕೊಡ್ತಾನೆ ಸರ್. ಈ ಕೆಳಕಂಡಂತೆ ದಕ್ಷಿಣ ಏಷ್ಯಾಗೆ ಸಂಬಂಧಿಸಿರುವ ರಾಷ್ಟ್ರಗಳು ಯಾವುದು, ಉತ್ತರ ಏಷ್ಯಾಗೆ ಸಂಬಂಧಿಸಿರುವ ರಾಷ್ಟ್ರಗಳು ಯಾವುದು, ಮಧ್ಯ ಏಷ್ಯಾಗೆ ಸಂಬಂಧಿಸಿರುವ ರಾಷ್ಟ್ರಗಳು ಯಾವುದು ಅಂತ ಕೇಳ್ತಾ ಬರ್ತಾನೆ. ಆದರೆ ನಮಗೆ ಫಸ್ಟ್ ಇಲ್ಲಿ ಏನು ಗೊತ್ತಿರಬೇಕು, ಈಗ ಭಾರತ ಎನ್ನುವುದು ದಕ್ಷಿಣ ಏಷ್ಯಾ ಭೂಭಾಗದಲ್ಲಿ ಹಂಚಿಕೆ ಆಗಿರುವಂತ ಒಂದು ರಾಷ್ಟ್ರವಾಗಿದೆ. ಓಕೆನಾ? ಹಾಗಾದ್ರೆ ಇದೇ ದಕ್ಷಿಣ ಏಷ್ಯಾಕ್ಕೆ ಸಂಬಂಧಿಸಿರುವಂತಹ ರಾಷ್ಟ್ರಗಳು ಯಾವುದು ಅಂತ ಕೇಳಿದಾಗ ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ನೇಪಾಳ, ಭೂತಾನ, ಬಾಂಗ್ಲಾದೇಶ, ಮಾಲ್ಡೀವ್ಸ್, ಇದಾದ ನಂತರ ಶ್ರೀಲಂಕಾ. ಯಾವುದು ರೀ? ಶ್ರೀಲಂಕಾ. ಇದಿಷ್ಟು ರಾಷ್ಟ್ರಗಳು ನಿಮಗೆ ಇಲ್ಲಿ ಗೊತ್ತಿರಲಿ. ಹಾಗಾದ್ರೆ ಈ ಪಾಯಿಂಟ್ ಗೊತ್ತಾಯ್ತು.
ಫೈನ್. ಈಗ ಮುಂದೆ ಹೋಗೋಣ ಸರ್. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಅನ್ನು ನಾವು ಅಬ್ಸರ್ವ್ ಮಾಡ್ತಾ ಇದೀವಿ ಅಂದಾಗ ಇಲ್ಲಿ ನನ್ನ ಪ್ರೀತಿಯ ಭಾರತದ ಹಂಚಿಕೆ ಕಂಡು ಬರುತ್ತೆ. ಹಾಗಾದ್ರೆ ಇದೇ ಭಾರತಕ್ಕೆ ಇರುವಂತಹ ಪರ್ಯಾಯ ಹೆಸರುಗಳು ಏನು ಅಂತ ಕೇಳಿದಾಗ ಒಂದು ನೆನಪಿಡ್ಕೊಳ್ತಾ ಬನ್ನಿ. ಭಾರತಕ್ಕೆ ಇಂಡಿಯಾ ಅಂತ ಕರಿತೀವಿ, ಭಾರತಕ್ಕೆ ಭಾರತ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ನಾನು ಗಮನಿಸ್ತಾ ಇದೀವಿ ಅಂದಾಗ ಇಲ್ಲಿ ಇಂಡಿಯಾ ಅಂತ ಉಲ್ಲೇಖ ಕೊಟ್ಟಿದ್ದಾನ. ಅದಕ್ಕಿಂತ ಮೊದಲು ನಾವೇನ್ ತಿಳ್ಕೊಳ್ಳೋಣ ಅಂದ್ರೆ ಭಾರತಕ್ಕೆ ನಮಗ ಭಾರತ ಎನ್ನುವಂತ ಹೆಸರು ಯಾಕೆ ಬಂತು ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕಾಗುತ್ತ. ಹಾಗಾದರೆ ಇಂಡಿಯಾಗೆ ನಾವು ಭಾರತ ಅಂತಲೂ ಸಹ ಕರಿತೀವಿ. ಯಾಕೆ ಇದನ್ನ ಭಾರತ ಅಂತ ಕರಿತೀವಿ ಅಂತ ಕೇಳಿದಾಗ ನಿಮಗೆಲ್ಲರಿಗೂ ಗೊತ್ತಿದೆ ಸರ್, ಈ ಸಂಪೂರ್ಣ ಅಖಂಡ ಭಾರತ ಭೂಭಾಗವನ್ನ ಮೊಟ್ಟ ಮೊದಲ ಬಾರಿಗೆ ಆಳಿದಂತಹ ವ್ಯಕ್ತಿ ಯಾರು ಅಂದರೆ ಭರತ ಚಕ್ರವರ್ತಿ. ಹಾಗಾದ್ರೆ ಭರತ ಚಕ್ರವರ್ತಿಯಿಂದ ಆಳಲ್ಪಟ್ಟಂತಹ ಈ ಸಮಗ್ರ ಭೂಭಾಗವನ್ನ ಭಾರತ ಎಂದು ಕರೀತಾರ. ಇದೇ ಭಾರತವನ್ನ ಭರತ ವರ್ಷ ಅಂತಲೂ ಸಹ ಕರೆಯಲಾಗುತ್ತದೆ. ಏನಂತ ಕರೀತಾ ಹೋಗ್ತಾರ? ಭರತ ವರ್ಷ ಅಂತಲೂ ಸಹ ಕರೆಯಲಾಗುತ್ತದೆ ಅನ್ನೋದು ಗೊತ್ತಿರಬೇಕಾಗುತ್ತ. ಅದೇ ರೀತಿ ಭರತ ವಂಶಕ್ಕೆ ಸಂಬಂಧಿಸಿರುವಂತಹ ಬುಡಕಟ್ಟು ಜನಾಂಗಗಳು ಇರುವಂತಹ ಪ್ರದೇಶ ಅಂತಲೂ ಸಹ ಇದನ್ನ ಉಲ್ಲೇಖ ಮಾಡ್ತಾ ಇದ್ರು ಸರ್. ಈ ಪಾಯಿಂಟ್ ಅನ್ನು ನೆನ್ಪಿಟ್ಕೊಡಿ. ಇದನ್ನು ಹೊರತುಪಡಿಸ್ತಾ ಇದೀವಿ ಅಂದಾಗ ಇನ್ನೊಂದು ಅರ್ಥ ಮಾಡ್ಕೊಳ್ತಾ ಬನ್ನಿ. ಈಗ ಇದೇ ಭಾರತಕ್ಕೆ ಇರುವಂತಹ ಸಂಸ್ಕೃತದ ಪದದ ಅರ್ಥ ಏನು ಅಂತ ಕೇಳಿದರೆ ಇಲ್ಲಿ ಗೊತ್ತಿರಬೇಕು. ಇಲ್ಲಿ ಭಾ ಎಂದರೆ ಜ್ಞಾನ ಎಂದರ್ಥ. ಏನು? ಜ್ಞಾನ. ಅದೇ ರೀತಿಯಾಗಿ ರಥ ಎಂದರೆ ನಡೆಯುವುದು ಅಥವಾ ಚಲಿಸುವುದು ಎಂದರ್ಥ. ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ. ಭಾರತೀಯರು ಅಥವಾ ಭಾರತ ಅಥವಾ ಈ ಭೂಭಾಗದಲ್ಲಿರುವಂತಹ ಜನರು ಜ್ಞಾನದ ಕಡೆಗೆ ಚಲಿಸುವಂತಹವರು ಎನ್ನುವ ಅರ್ಥವನ್ನ ಕೊಡುತ್ತದೆ. ಅಂದರೆ ಭಾರತೀಯರು ಜ್ಞಾನವನ್ನ ಅರಸಿ ಹೋಗುವಂತಹ ಜನರಾಗಿದ್ದಾರೆ. ಹಾಗಾದರೆ ಜ್ಞಾನವನ್ನ ಅರಸಿ ಹೋಗುವಂತಹವರ ಈ ಭೂಭಾಗವನ್ನ ಭಾರತ ಎಂದು ಉಲ್ಲೇಖಿಸಬಹುದು ಅನ್ನೋದನ್ನ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಇದಾದ ನಂತರ ನೆಕ್ಸ್ಟ್ ನಾವು ಗಮನಿಸ್ತಾ ಇದೀವಿ ಅಂದ್ರೆ ವಿದ್ಯಾರ್ಥಿಗಳೇ ಈಗ ಅಬ್ಸರ್ವ್ ಮಾಡ್ತಾ ಬನ್ನಿ. ಇದೇ ಭಾರತವನ್ನು ನಾವು ಅಬ್ಸರ್ವ್ ಮಾಡಿದಾಗ ಈ ಭಾರತವನ್ನು ಬೇರೆ ಹೆಸರಿಂದ ಕರಿತಿದೀವ, ಇಂಡಿಯಾ ಅಂತ ಕರಿತೀವಿ. ಹಾಗಾದ್ರೆ ಭಾರತಕ್ಕೆ ಇಂಡಿಯಾ ಅಂತ ಯಾಕೆ ಹೆಸರು ಬಂತು ಅದನ್ನು ಕೂಡ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಆದ್ರೆ ನೀವು ಸ್ವಲ್ಪ ಸಂವಿಧಾನವನ್ನ ಓದ್ತಾ ಇದ್ದೀರಿ ಅಂದಾಗ ಸಂವಿಧಾನದಲ್ಲಿ ಎಲ್ಲಾದರೂ ಭಾರತ ಅಥವಾ ಇಂಡಿಯಾ ಎನ್ನುವಂತ ಪದದ ಬಳಕೆ ಆಗಿದೆನಾ? ಡೆಫಿನೆಟ್ಲಿ ಆಗೈತಿ. ಹಾಗಾದ್ರೆ ನಿಮಗೆಲ್ಲರಿಗೂ ಗೊತ್ತಿತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಗಮನಿಸ್ತಾ ಇದೀವಿ ಅಂದಾಗ ಆರ್ಟಿಕಲ್ 1 ಯಾವುದರಿ? ಆರ್ಟಿಕಲ್ 1 ಅಲ್ಲಿ ನಾವು ಏನನ್ನ ಗಮನಿಸಬಹುದಿತ್ತು ಸರ್ ಅಂತ ಕೇಳಿದಾಗ ಆರ್ಟಿಕಲ್ 1 ಅಲ್ಲಿ ಹೇಳ್ತಾ ಹೋಗ್ತಾನ ಇಂಡಿಯಾ ದಟ್ ಈಸ್ ಭಾರತ್ ಅಂತ ಹೇಳ್ತಾ ಹೋಗ್ತಾರ. ಏನ್ ಸರ್? ಇಂಡಿಯಾ ದಟ್ ಈಸ್ ಭಾರತ್. ಹಾಗಾದ್ರೆ ಇಂಡಿಯಾ ದಟ್ ಈಸ್ ಭಾರತ್ ಇಟ್ ಈಸ್ ಆನ್ ಎ ಯೂನಿಯನ್ ಆಫ್ ದ ಸ್ಟೇಟ್ಸ್ ಅಂತ ಕರೀತಾ ಹೋಗ್ತಾನ. ಯೂನಿಯನ್ ಆಫ್ ದ ಸ್ಟೇಟ್ಸ್ ಅಂತ ಹೇಳ್ತಾ ಹೋಗ್ತಾರ. ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಇಂಡಿಯಾ ಅದು ಭಾರತ ಅದು ರಾಜ್ಯಗಳ ಒಂದು ಒಕ್ಕೂಟವಾಗಿದೆ ಅಂತ ಕೇಳ್ತಾನ. ಹಾಗಾದ್ರೆ ಭಾರತ ಅಥವಾ ಇಂಡಿಯಾ ಎನ್ನುವಂತಹ ಪದ ಸಂವಿಧಾನದ ಯಾವ ವಿಧಿಯಲ್ಲಿ ಉಲ್ಲೇಖಗೊಂಡಿದೆ ಅಂತ ಕೇಳಿದಾಗ ಇದು ಸಂವಿಧಾನದ ಮೊದಲನೇ ವಿಧಿಯಲ್ಲಿ ಉಲ್ಲೇಖಗೊಂಡಿದೆ ಅನ್ನೋದು ಗೊತ್ತಿರಬೇಕು. ಹಾಗಾದ್ರೆ ಈಗ ಭಾರತ ಅಥವಾ ಇಂಡಿಯಾ ಎನ್ನುವಂತಹ ಹೆಸರನ್ನ ಮೊದಲ ಬಾರಿಗೆ ಸಂವಿಧಾನ ಅಂಗೀಕೃತಗೊಳಿಸಿದ್ದು ಯಾವಾಗ ಅಂತ ನೋಡಿದಾಗ ಜನವರಿ 26 ಏನು ಸರ್? ಜನವರಿ 26, 1950ರಲ್ಲಿ ಅಧಿಕೃತವಾಗಿ ಇದನ್ನ ನಾವೇನ್ ಮಾಡಿದ್ವಿ ಅಂದ್ರೆ ಸ್ವೀಕರಿಸಿದ್ವಿ ಅನ್ನೋದು ಗೊತ್ತಿರಬೇಕಾಗುತ್ತ. ಇದನ್ನ ಹೊರತುಪಡಿಸ್ತಾ ಇದೀವಿ ಅಂದಾಗ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ ನನಗಿಲ್ಲಿ ಇಂಡಿಯಾ ಅಂತ ಯಾಕೆ ಹೆಸರು ಬಂತು ಮಾಸ್ತರ? ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ. ಇಲ್ಲಿ ಇಂಡಿಯಾ ಎಂದು ಹೆಸರು ಬರಲು ಕಾರಣ ಏನು ಅಂತ ನೋಡಿದಾಗ ಗ್ರೀಕರು ಸರ್. ಹಾಗಾದ್ರೆ ಭಾರತಕ್ಕೆ ಇಂಡಿಯಾ ಎಂದು ಕರೆದವರು ಯಾರು ಅಂದರೆ ಗ್ರೀಕರು. ಹಾಗಾದ್ರೆ ಯಾವ ಕಾರಣದಿಂದ ಇದಕ್ಕೆ ಇಂಡಿಯಾ ಅಂತ ಕರೆದ್ರು ಅಂತ ಕೇಳಿದಾಗ ಭಾರತದ ಉತ್ತರ ಭಾಗದಲ್ಲಿ ಹರಿಯುವಂತಹ ನದಿಯಾಗಿರುವಂತಹ ಸಿಂಧೂ ನದಿಯ ಕಾರಣದಿಂದ ಭಾರತಕ್ಕೆ ಇಂಡಿಯಾ ಎನ್ನುವ ಹೆಸರು ಬಂತು. ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ ಸರ್. ನದಿ ಅಂದ್ರೆ ಏನ್ ಮಾಸ್ತರ ಅಂತ ಕೇಳಿದ್ರ ಉನ್ನತ ಭೂಭಾಗದಲ್ಲಿ ರಚನೆಗೊಂಡು ನೀಚ ಸ್ಥಾನದ ಕಡೆಗೆ ಹರಿಯುತ್ತಾ ಅಂತಿಮವಾಗಿ ಸಾಗರ, ಸಮುದ್ರ ಅಥವಾ ಸರೋವರಗಳನ್ನ ಸೇರುವ ಹರಿಯುವ ಜಲರಾಶಿಗಳನ್ನ ನದಿಗಳು ಎಂದು ಕರೀಬಹುದು. ಹಾಗಾದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬನ್ನಿ ವಿದ್ಯಾರ್ಥಿಗಳೇ, ಭಾರತದ ಉತ್ತರ ಭಾಗದಲ್ಲಿ ಕಂಡು ಬರುವಂತ ಒಂದು ಪ್ರಮುಖವಾದ ನದಿ ಯಾವುದು ಅಂದ್ರೆ ಸಿಂಧೂ ನದಿ. ಹಾಗಾದ್ರೆ ಈ ಸಿಂಧೂ ನದಿಯಲ್ಲಿ ಹುಟ್ಟುತ್ತಾ ಒಂದು ಪಾಯಿಂಟ್ ಹೇಳ್ತೀನಿ, ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ ಇಲ್ಲಿ ನನ್ನ ಪ್ರೀತಿಯ ಭಾರತದ ಹಂಚಿಕೆ ಕಂಡು ಬರ್ತಾ ಇದೆ ಅಂದರೆ ಹಾಗಾದ್ರೆ ಇದು ಭಾರತದ ಪೂರ್ವ ಭಾಗ, ಪಶ್ಚಿಮ, ಉತ್ತರ, ದಕ್ಷಿಣ. ಹಾಗಾದ್ರೆ ಈ ಕಡೆ ಏನಿದೆ ನನಗ ಈಶಾನ್ಯ ಭಾಗ ಕಂಡು ಬರುತ್ತಾ. ಹಾಗಾದ್ರೆ ಇದೇ ಈಶಾನ್ಯ ಭಾಗದಲ್ಲಿ ನನಗ ಈ ಪೋರ್ಷನ್ ಅಲ್ಲಿ ನೇಪಾಳ ಇತ್ತು, ಈ ಕಡೆ ಟಿಬೆಟ್ನ ಹಂಚಿಕೆ ಕಂಡು ಬರ್ತಾ ಹೋಗುತ್ತಾ. ಈ ಟಿಬೆಟ್ನ ವಲಯದಲ್ಲಿ ಒಂದು ಪರ್ವತ ಸಾಲುಗಳನ್ನ ನಾವು ಗಮನಿಸಬಹುದು. ಇದನ್ನ ಕೈಲಾಸ ಪರ್ವತ ಶ್ರೇಣಿಗಳು ಅಂತ ಕರಿತಾ ಹೋಗ್ತೀವಿ. ಏನಂತ ಕರಿತೀವಿ? ಕೈಲಾಸ ಪರ್ವತ ಶ್ರೇಣಿಗಳು ಅಂತ ಕರಿತೀವಿ. ಇದೇ ಕೈಲಾಸ ಪರ್ವತ ಶ್ರೇಣಿಗಳಲ್ಲಿ ನನಗ ಒಂದು ಸರೋವರದ ಹಂಚಿಕೆ ಕಂಡು ಬರುತ್ತಾ. ಆ ಸರೋವರದ ಹೆಸರು ಮಾನಸ ಸರೋವರ. ಯಾವ ಸರೋವರ? ಮಾನಸ ಸರೋವರ ಅನ್ನೋದು ಗೊತ್ತಿರಬೇಕಾಗುತ್ತ. ಹಾಗಾದ್ರೆ ಈ ಮಾನಸ ಸರೋವರದಲ್ಲಿ ಇದೇನಾಗುತ್ತಾ ಉಗಮಗೊಳ್ಳುತ್ತೆ. ಹಾಗಾದ್ರೆ ಇದೇ ಸಿಂಧೂ ನದಿಯು ಬೊಕ್ಯಾರ್ಚೋ ಗ್ಲೇಸಿಯರ್ ನಲ್ಲಿ ರಚನೆ ಆಗುತ್ತದೆ ಅಂತಲೂ ಸಹ ಕರಿತೀವಿ. ಹಾಗಾದ್ರೆ ಇನ್ನೊಂದು ಗೊತ್ತಿರಬೇಕು,
ಗೊತ್ತಿರಬೇಕು, ಈ ಸಿಂಧೂ ನದಿಯ ಉಗಮ ಸ್ಥಾನವನ್ನ ಸಿಂಗಿ ಕಂಬನ್ ಅಂತಲೂ ಸಹ ಕರಿತಾ ಹೋಗ್ತಾರ. ಏನಂತ ಕರಿತಾನ್ರಿ? ಸಿಂಗಿ ಕಂಬನ್ ಅಂತಲೂ ಸಹ ಕರೀತಾರ. ಅಂದರೆ ಸಿಂಹದ ಬಾಯಿಯ ಆಕಾರವನ್ನ ಹೋಲುವುದು ಎನ್ನುವ ಅರ್ಥವನ್ನ ಕೊಡುತ್ತದೆ. ಮೌತ್ ಆಫ್ ದ ಲಯನ್ ಅಂತಲೂ ಸಹ ಕರಿತೀವಿ. ಹಾಗಾದ್ರೆ ಇಲ್ಲಿ ಹುಟ್ಟುವಂತ ಈ ನದಿ ಯಾವುದು ರೀ ಅಂತ ನೋಡಿದಾಗ ಇಲ್ಲಿ ನನಗೆ ಸಿಂಧೂ ನದಿ ಕಂಡು ಬರುತ್ತೆ. ಯಾವ ನದಿ ರೀ? ಸಿಂಧೂ ನದಿ ಕಂಡು ಬರುತ್ತೆ. ಹಾಗಾದ್ರೆ ಸ್ವಲ್ಪ ನೋಡ್ತಾ ಬರೋಣ. ಹಾಗಾದ್ರೆ ಇದೇ ಸಿಂಧೂ ನದಿಯು ಕ್ರಮೇಣವಾಗಿ ಹರಿಯುತ್ತಾ ಮುಂದೆ ಎಲ್ಲಿಗೆ ಬರುತ್ತಾ ಅಂತ ನೋಡಿದಾಗ ಲಡಾಖ್ನಲ್ಲಿ ಭಾರತವನ್ನ ಪ್ರವೇಶಿಸುತ್ತಾ ಇಲ್ಲಿ ನನಗ ಡಂಚಕ್ನ ಅಥವಾ ಡಂಚಾಕ್ ಎನ್ನುವಂತಹ ಪ್ರದೇಶ ಕಂಡು ಬರುತ್ತಾ. ಹಾಗಾದ್ರೆ ಇಲ್ಲಿ ನನಗ ಡಂಚಕ್ನ ಎನ್ನುವಂತಹ ಪ್ರದೇಶ ಕಂಡು ಬರುತ್ತಾ. ಇದರ ಮುಖಾಂತರ ಈ ನದಿಯು ಭಾರತವನ್ನ ಪ್ರವೇಶಿಸುತ್ತದೆ. ಮುಂದುವರೆದಂತೆಲ್ಲ POK ವಲಯ, ಅದಾದ ನಂತರ ಪಾಕಿಸ್ತಾನದಲ್ಲಿ ಹರಿಯುವಂತ ಈ ನದಿಯು ಅಂತಿಮವಾಗಿ ಕರಾಚಿ ಬಳಿಯಲ್ಲಿ ಬಂದು, ಎಲ್ಲಿರಿ? ಕರಾಚಿ ಬಳಿಯಲ್ಲಿ ಬಂದು ಏನನ್ನ ಸೇರಿಕೊಳ್ಳುತ್ತದೆ ಅಂದರೆ ಅರಬ್ಬಿ ಸಮುದ್ರವನ್ನು ಸೇರಿಕೊಳ್ಳುತ್ತೆ. ಗೊತ್ತಿರಬೇಕು ವಿದ್ಯಾರ್ಥಿಗಳೇ, ನನಗೆ ಈ ಪೋರ್ಷನ್ ಅಲ್ಲಿ ಇರೋದು ಅರಬ್ಬಿ ಸಮುದ್ರ, ಅಂದರೆ ಭಾರತದ ನೈಋತ್ಯದ ಭಾಗದಲ್ಲಿ ಹಂಚಿಕೆಯಾಗಿರುವ ಜಲರಾಶಿ ಅರಬ್ಬಿ ಸಮುದ್ರ, ಭಾರತದ ದಕ್ಷಿಣ ಭಾಗದಲ್ಲಿ ಹಂಚಿಕೆಯಾಗಿರುವ ಜಲರಾಶಿ ಹಿಂದೂ ಮಹಾಸಾಗರ, ಭಾರತದ ಆಗ್ನೇಯ ಭಾಗದಲ್ಲಿರುವಂತಹ ಜಲರಾಶಿಯನ್ನ ಬೇ ಆಫ್ ಬೆಂಗಾಲ್ ಅಂತ ಕರಿತೀವಿ. ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊತಾ ಬನ್ನಿ. ಇಲ್ಲಿ ಈ ಸಿಂಧೂ ನದಿಯನ್ನ ಈ ಸಿಂಧೂ ನದಿಯನ್ನ ಇಂಡಸ್ ರಿವರ್ ಅಂತಲೂ ಸಹ ಕರಿತಾ ಇದ್ವಿ. ಏನಂತ ಕರಿತೀವಿ? ಇಂಡಸ್ ರಿವರ್ ಅಂತ ಕರಿತಾ ಇದ್ವಿ. ಹಾಗಾದ್ರೆ ಇದರ ಉಗಮ ಅಂತ ನೋಡಿದಾಗ ಇದು ಟಿಬೆಟ್ನ ವಲಯದಲ್ಲಿ ಮಾನಸ ಸರೋವರದಲ್ಲಿ ರಚನೆಯಾದರೆ ಅಂತಿಮವಾಗಿ ಪಾಕಿಸ್ತಾನದ ಕರಾಚಿಯ ಬಳಿಯಲ್ಲಿ ಬಂದು ಏನನ್ನ ಸೇರಿಕೊಳ್ತಾ ಇತ್ತು ಸರ್ ಅಂತ ಕೇಳಿದಾಗ ಅರಬ್ಬಿ ಸಮುದ್ರವನ್ನ ಸೇರಿಕೊಳ್ತಾ. ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ಇದರ ಒಟ್ಟು ಉದ್ದ ಅಂತ ನೋಡಿದಾಗ ಸರಿಸುಮಾರು 2880 ಕಿಲೋಮೀಟರ್ಗಳಷ್ಟು ಕಂಡು ಬರ್ತಾ ಹೋಗುತ್ತಾ. ಹಾಗಾದ್ರೆ ಪ್ರಸ್ತುತವಾಗಿ ಅಂತ ನೋಡಿದಾಗ ಭಾರತದಲ್ಲಿ ಸರಿಸುಮಾರು 1114 ಕಿಲೋಮೀಟರ್, ಹಳೆಯ ದತ್ತಾಂಶ 709 ಕಿಲೋಮೀಟರ್ ಅಂತ ಕನ್ಸಿಡರ್ ಆಗ್ತಿತ್ತು. ಆದರೆ ಪ್ರಸ್ತುತವಾಗಿ ಸರಿಸುಮಾರು 1114 ಕಿಲೋಮೀಟರ್ ಎಲ್ಲಿ ಹರಿಯುತ್ತೆ ಅಂದ್ರೆ ಭಾರತದಲ್ಲಿ ಹರಿಯುತ್ತ. ಒಂದು ಗೊತ್ತಿರಲಿ, ಇದೇ ಸಿಂಧೂ ನದಿಯು ಪಾಕಿಸ್ತಾನದ ಜೀವನದಿ ಎಂದು ಪರಿಗಣನೆ ಆಗುತ್ತದೆ. ಇದಾದ ನಂತರ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಸರ್, ಸಿಂಧೂ ನದಿ ಹರಿಯೋದ್ರಿಂದ ಇಂಡಸ್ ಅಂತ ಯಾಕೆ ಅಥವಾ ಇಂಡಿಯಾ ಅಂತ ಯಾಕೆ ಹೆಸರು ಬಂತು ಅಂತ ಕೇಳಿದ್ರೆ ಒಂದು ಗೊತ್ತಿರಲಿ, ಭಾರತದಲ್ಲಿ ಜನಾಂಗ ಅಥವಾ ಭಾರತದಲ್ಲಿ ನಾಗರಿಕತೆ ಪ್ರಾರಂಭ ಆಗಿದ್ದು ಭಾರತದ ವಾಯುವ್ಯ ಭಾಗದಲ್ಲಿ. ಅಂದರೆ ಇಲ್ಲಿ ನಾವು ಸಿಂಧೂ ನದಿಯ ಸುತ್ತಲಿನಲ್ಲಿ ನಾವು ಏನನ್ನ ಗಮನಿಸಬಹುದಿತ್ತು ಅಂತ ನೋಡ್ತಾ ಇದ್ದೀವಿ ಅಂದಾಗ ಪ್ರಾಚೀನ ಕಾಲದಲ್ಲಿ ನಮಗೆ ಈ ಪ್ರದೇಶದಲ್ಲಿ ಯಾವುದರ ರಚನೆ ಆಗಿದ್ದನ್ನ ನೋಡ್ತಾ ಹೋಗ್ತೀವಿ ಅಂದ್ರೆ ಸಿಂಧೂ ನಾಗರಿಕತೆ ರಚನೆ ಆಗಿದ್ದನ್ನ ನೋಡ್ತಾ ಹೋಗ್ತೀವಿ. ಸಿಂಧೂ ನಾಗರಿಕತೆಯ ರಚನೆ ಆಗಿದ್ದನ್ನ ನೋಡ್ತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಪ್ರದೇಶದಲ್ಲಿ ವಾಸಿಸುತ್ತಿದ್ದಂತಹ ಜನಾಂಗವನ್ನ ಅಥವಾ ನಾಗರಿಕತೆಯನ್ನ ಸಿಂಧೂ ನಾಗರಿಕತೆ ಜನರು ಅಂತಲೂ ಸಹ ಕರಿತಿದ್ವಿ. ಇಂಡಸ್ ಪೀಪಲ್ಸ್ ಅಂತ ಕರಿತಾ ಇದ್ರು. ಹಾಗಾದ್ರೆ ಗ್ರೀಕರು ಇಲ್ಲಿ ಬಂದಾಗ ಇಂಡಸ್ ಪೀಪಲ್ಸ್ ಗಳು ಕಂಡು ಬರ್ತಾ ಇದ್ರು. ಅಂದರೆ ಇಂಡಸ್ ರಿವರ್ನ ಸುತ್ತಲೂ ಏನಿತ್ತು ಅಂದ್ರೆ ಜನ ಬಿದಿರು ಕಂಡು ಬರ್ತಾ ಇತ್ತು. ಹಾಗಾದ್ರೆ ಇಲ್ಲಿ ಇರುವಂತಹ ಈ ಜನಾಂಗದವರನ್ನ ಇಂಡಸ್ ಪೀಪಲ್ ಅಂತ ಕರಿತಾ ಬಂದ್ರು. ಅದೇ ಇಂಡಸ್ ಕ್ರಮೇಣವಾಗಿ ಇಂಡಿಯಾವಾಗಿ ಪರಿವರ್ತನೆಗೊಂಡಿತು. ಹಾಗಾದ್ರೆ ಒಂದು ಗೊತ್ತಿರಬೇಕಾಗುತ್ತಾ, ಇಂಡಸ್ ನದಿಯ ಕಾರಣದಿಂದ ಇಂಡಿಯಾ ಅಂತ ಹೆಸರು ಬಂತು. ಭಾರತಕ್ಕೆ ಇಂಡಿಯಾ ಎಂದು ಹೆಸರು ಕೊಟ್ಟವರು ಯಾರು ಅಂತ ಕೇಳಿದರೆ ಅದು ಗ್ರೀಕರು ಅನ್ನೋದು ಗೊತ್ತಿರಬೇಕಾಗುತ್ತಾ. ಯಾರು ಸರ್ ಕೊಟ್ಟಿದ್ದು? ಗ್ರೀಕರು ಅನ್ನೋದು ಗೊತ್ತಿರಬೇಕಾಗುತ್ತಾ. ಅದಾದ ನಂತರ ಒಂದು ಅಬ್ಸರ್ವ್ ಮಾಡ್ತಾ ಬರೋಣ. ಈಗ ಇದಕ್ಕೆ ಇಂಡಿಯಾ ಅಂತ ಕರೀತಾ ಇದ್ದಾರೆ ಅಂದ್ರೆ ಅಟ್ ಪ್ರೆಸೆಂಟ್ಲಿ ಇವಾಗಲೇ ಏನಾದರೂ ಕ್ವಶನ್ ಕೇಳ್ತಾ ಇದ್ದಾನ, ಸರ್ ಇಂಡಿಯಾ ಅಂತ ಕರಿತೀವೋ ಅಥವಾ ಭಾರತ್ ಅಂತ ಕರಿತಾ ಇದೀವೋ ಅಂದಾಗ, ಸರ್ ಅಧಿಕೃತವಾಗಿ ಬಿಜೆಪಿ ಗೌರ್ಮೆಂಟ್ ಏನಂತ ಘೋಷಣೆ ಮಾಡಿದ? ಭಾರತ ಅಂತ ಹೇಳಿದೆ. ಆದರೆ ಸಂವಿಧಾನದ ವಿಧಿ 1ರಲ್ಲಿ ಏನು ಹೇಳ್ತಾ ಹೋಗುತ್ತಾ? ಇಂಡಿಯಾ ದಟ್ ಈಸ್ ಭಾರತ್, ಇಟ್ ಈಸ್ ಅನ್ ಯೂನಿಯನ್ ಆಫ್ ದ ಸ್ಟೇಟ್. ಅಂದರೆ ಇಂಡಿಯಾ ಅದನ್ನ ಭಾರತ ಅಂತಲೂ ಸಹ ಕರಿತೀವಿ, ಇದು ರಾಜ್ಯಗಳ ಒಕ್ಕೂಟ ಎಂದು ಉಲ್ಲೇಖ ಮಾಡಲಾಗಿದೆ ಅಂತ ಗೊತ್ತಿರಬೇಕು. ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ್ದಕ್ಕೆ ಕರೀತಾರಿ ಅಂತಂದ್ರೆ ಯಾರು ಕರೆದವರು ಅಂತ ಕೇಳ್ತಾನ ಅಥವಾ ಗ್ರೀಕರು ಅಂತ ಗೊತ್ತಿದ್ರೆ ಸಾಕಾಗುತ್ತಾ. ಓಕೆ ಫೈನ್. ಇದಾದ ನಂತರ ನೆಕ್ಸ್ಟ್ ವರ್ಡ್ ಅನ್ನ ನಾವು ಸ್ಟಡಿ ಮಾಡ್ತಾ ಇದೀವಿ ಅಂದಾಗ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಮೂಲತಃವಾಗಿ ಭಾರತಕ್ಕೆ ಇಸ್ಲಾಂ ಧರ್ಮದ ಪರಿಚಯ ಆಗುವುದಕ್ಕೂ ಮೊದಲು ಭಾರತದಲ್ಲಿ ಇದ್ದಂತಹ ಏಕೈಕ ಧರ್ಮ ಹಿಂದೂ ಧರ್ಮ. ಹಾಗಾದ್ರೆ ಹಿಂದೂಗಳು ಪ್ರಧಾನವಾಗಿದ್ದಂತಹ ಈ ಭೂಭಾಗವನ್ನ ಹಿಂದೂಸ್ತಾನ ಎಂದು ಉಲ್ಲೇಖ ಮಾಡಿದವರು ಯಾರು ಅಂತ ನೋಡಿದಾಗ, ಹಿಂದೂಸ್ತಾನ ಎಂದು ಉಲ್ಲೇಖ ಮಾಡಿದವರು ಯಾರು ಸರ್? ಪರ್ಷಿಯನ್ನರು ಅಂತ ಗೊತ್ತಿರಬೇಕು. ಕೇಳ್ತಾನೆ ಎಕ್ಸಾಮ್ ಒಳಗ, ಇಂಡಿಯಾ ಅಂತ ಯಾರು ಕರೆದ್ರು, ಅದೇ ತರ ಹಿಂದೂಸ್ತಾನ ಅಂತ ಯಾರು ಕರೆದ್ರು, ಈ ತರ ಕ್ವಶನ್ ಕೇಳುವಂತ ಸಾಧ್ಯತೆ ಬಹಳ ಇರುತ್ತಾ, ಗೊತ್ತಿರಬೇಕಾಗತ್ತ. ಹಾಗಾದ್ರೆ ಭಾರತಕ್ಕೆ ಹಿಂದೂಸ್ತಾನ ಎಂದು ಉಲ್ಲೇಖ ಮಾಡಿದವರು ಯಾರು ಅಂತ ಕೇಳಿದಾಗ ಅದು ಪರ್ಷಿಯನ್ನರು ಅನ್ನೋದು ಗೊತ್ತಿರಬೇಕಾಗತ್ತ. ಫೈನ್. ಇದಾದ ನಂತರ ಭಾರತವನ್ನ ಒಂದು ಪರ್ಯಾಯ ರಾಷ್ಟ್ರ ಅಂತಲೂ ಸಹ ಕರಿತೀವಿ. ಇಂಡಿಯಾ ಇಸ್ ಅನ್ ಎ ಪೆನಿನ್ಸುಲಾ ಅಂತ ಕರಿತಾ ಹೋಗ್ತೀವಿ. ಹಂಗಂದ್ರೆ ಪೆನಿನ್ಸುಲಾ ಅಂದ್ರೆ ಏನ್ ಮಾಸ್ತರ? ಯಾಕೆ ನಾವು ಭಾರತವನ್ನ ಪೆನಿನ್ಸುಲಾ ಅಂತ ಕರಿತೀವಿ? ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ತಾ ಬನ್ನಿ. ಇಲ್ಲಿ ಅರ್ಥ ಮಾಡ್ಕೊರಿ. 3 ಪದಗಳ ಮೀನಿಂಗ್ ಅನ್ನ ಇಲ್ಲಿ ತಿಳ್ಕೊಬೇಕಾಗತ್ತ. ಆ 3 ಪದಗಳ ಮೀನಿಂಗು ಏನು ಅನ್ನೋದನ್ನ ನಾನು ಹಿಂದಿನ ಚಿತ್ರದ ಸಹಾಯದಿಂದ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಗಮನಿಸಿ, ಇದನ್ನ ರಬ್ ಮಾಡ್ತಾ ಇದ್ದೀನಿ.
ಓಕೆ, ಹಾಗಾದರೆ ಆ 3 ಪದಗಳ ಮೀನಿಂಗ್ ಏನಿದೆ ರೀ ಅಂತ ನೋಡಿದಾಗ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರೋಣ. ಓಕೆ ಫೈನ್. ಹಾಗಾದರೆ ಇದಕ್ಕೂ ಬದಲು ನಾವೇನು ಮಾಡಬೇಡೋಣ, ವಿಲ್ ಟೇಕ್ ಒನ್ ನ್ಯೂ ಪೇಜ್. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರೋಣ. ಏನು ಸರ್ ಅಂತ ಕೇಳಿದಾಗ, ಒಂದು ದ್ವೀಪ ಎನ್ನುವುದರ ಮೀನಿಂಗನ್ನು ತಿಳ್ಕೋಬೇಕು. ಯಾವುದು? ದ್ವೀಪ. ನಂತರ ಪರ್ಯಾಯ ದ್ವೀಪ ಎನ್ನುವುದರ ಅರ್ಥವನ್ನು ತಿಳ್ಕೋಬೇಕು. ಪರ್ಯಾಯ ದ್ವೀಪ. ಇದಾದ ನಂತರ ಅಂತ ನೋಡಿದಾಗ ಭೂ ಆವೃತ ಭೂಭಾಗ, ಭೂ ಆವೃತ ಪ್ರದೇಶ ಅಂತಲೂ ಸಹ ಕರಿಬೋದು, ಅಥವಾ ನಾವು ಇದನ್ನು ಲ್ಯಾಂಡ್ ಲಾಕ್ಡ್ ಅಂತ ಇಂಗ್ಲೀಷಲ್ಲಿ ಕರಿಬೋದು. ಏನಂತ ಕರಿಬೋದು? ಲ್ಯಾಂಡ್ ಲಾಕ್ಡ್ ಅಂತ ಕರಿಬೋದು. ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ ವಿದ್ಯಾರ್ಥಿಗಳೇ. ಸರ್ ದ್ವೀಪ ಅಂದರೆ ಏನು ಅಂತ ಕೇಳಿದರೆ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ. ಯಾವುದೇ ಒಂದು ಭೂಭಾಗ ಕೇಂದ್ರದಲ್ಲಿ ಭೂಭಾಗವಿದ್ದು, ಯಾವುದೇ ಒಂದು ಪ್ರದೇಶ ಕೇಂದ್ರದಲ್ಲಿ ಭೂಭಾಗವಿದ್ದು ಸುತ್ತಲೂ ಜಲದಿಂದ ಆವೃತವಾಗಿದ್ದರೆ, ಅಂದರೆ ಎಲ್ಲ ಕಡೆಯಿಂದ ಯಾವುದರಿಂದ ಆವೃತ ಆಗಿರಬೇಕು? ಜಲದಿಂದ ಆವೃತವಾಗಿರಬೇಕು ಅಥವಾ ನೀರಿನಿಂದ ಆವೃತವಾಗಿರಬೇಕು. ಅಂದರೆ ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ, ಕೇಂದ್ರದಲ್ಲಿ ಭೂಭಾಗವಿದ್ದು ಸುತ್ತಲೂ ಜಲದಿಂದ ಆವೃತವಾಗಿದ್ದರೆ ಇಂತಹ ಭೂಭಾಗವನ್ನು ದ್ವೀಪ ಎಂದು ಕರೆಯಬಹುದಾಗಿದೆ. ಐಲ್ಯಾಂಡ್ ಅಂತ ಕರಿತಾ ಹೋಗ್ತೀವಿ, ಅಥವಾ ಐಸ್ಲ್ಯಾಂಡ್ ಅಂತಲೂ ಸಹ ಇದನ್ನು ಕರಿತಾ ಹೋಗ್ತೀವಿ ಅನ್ನೋದು ಗೊತ್ತಿರಬೇಕಾಗತ್ತ. ಅದೇ ಥರ ಸರ್ ಪರ್ಯಾಯ ದ್ವೀಪ ಅಂದರೆ ಏನು ಅಂತ ಕೇಳಿದರೆ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ. ಈ ಹಿಂದಿನ ಚಿತ್ರವನ್ನು ಗಮನಿಸ್ತಾ ಬರೋಣ. ಈ ಹಿಂದಿನ ಚಿತ್ರವನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂದಾಗ ನನ್ನ ಪ್ರೀತಿಯ ಭಾರತವನ್ನು ಗಮನಿಸ್ತಾ ಬನ್ನಿ. ಈ ಭಾರತ ಉತ್ತರದಲ್ಲಿ ಇದಿಷ್ಟು ಕೂಡ ಏನಾಗಿದೆ ಅಂದ್ರೆ ಭೂಭಾಗದಿಂದ ಆವೃತ ಆಗಿದೆ. ಕಾಣಿಸ್ತಾ ಇದೆನಾ? ಇದರಿಂದ ಆವೃತವಾಗಿದೆ ಭೂಭಾಗದಿಂದ. ಆದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಒಂದು ಇಲ್ಲಿ ನನಗೆ ಬಂಗಾಳ ಕೊಲ್ಲಿಯ ಹಂಚಿಕೆ ಕಂಡು ಬರ್ತಾ ಇದೆ. ಏನು ಕಂಡು ಬರುತ್ತಾ? ಬಂಗಾಳ ಕೊಲ್ಲಿಯ ಹಂಚಿಕೆ ಕಂಡು ಬರುತ್ತಾ. ಅದೇ ರೀತಿಯಾಗಿ ಈ ದಕ್ಷಿಣದಲ್ಲಿ ಅಂತ ನೋಡಿದಾಗ ಹಿಂದೂ ಮಹಾಸಾಗರದ ಹಂಚಿಕೆ ಕಂಡು ಬರುತ್ತಾ. ಓಕೆ, ಇಲ್ಲೇ ಬರೀತಾ ಇದ್ದೀನಿ ಹಿಂದೂ ಮಹಾಸಾಗರದ ಹಂಚಿಕೆ. ಅದೇ ರೀತಿಯಾಗಿ ನಮಗೆ ನೈಋತ್ಯ ಭಾಗದ ಕಡೆಗೆ ನೋಡ್ತಾ ಇದ್ದೀವಿ ಅಂದಾಗ ಅರಬ್ಬಿ ಸಮುದ್ರದ ಹಂಚಿಕೆ ಕಂಡು ಬರ್ತಾ ಹೋಗುತ್ತೆ. ಹಾಗಾದ್ರೆ ಭಾರತವನ್ನು ನಾವು ಅಬ್ಸರ್ವ್ ಮಾಡಿದಾಗ 3 ಕಡೆಯಿಂದ ಜಲದಿಂದ ಆವೃತವಾಗಿದ್ದು ಒಂದು ಕಡೆಯಿಂದ ಭೂಭಾಗದಿಂದ ಆವೃತವಾಗಿದೆ. ಹಾಗಾದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ತೀವಿ ವಿದ್ಯಾರ್ಥಿಗಳೇ, ಯಾವುದೇ ಒಂದು ಭೂಭಾಗವು 3 ಕಡೆಯಿಂದ ಜಲದಿಂದ ಆವೃತವಾಗಿ ಒಂದು ಕಡೆಯಿಂದ ಭೂಭಾಗದಿಂದ ಆವೃತವಾಗಿದ್ದರೆ ಅಂತಹ ಭೂಸ್ವರೂಪಗಳನ್ನ ಪರ್ಯಾಯ ಭೂಸ್ವರೂಪಗಳು ಎಂದು ಕರೆಯಬಹುದಾಗಿದೆ. ಹಾಗಾದರೆ a piece of land which is 3 sides surrounded by the water and 1 side covered with the land are known as ಪೆನೆನ್ಸುಲಾ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಇಲ್ಲಿ ನನಗೆ ಒಂದು ಪಾಯಿಂಟ್ ಅನ್ನ ನೆನ್ಪಿಡ್ಕೋರಿ, 3 ಕಡೆ ಏನಾಗಿರುತ್ತಾ? 3 ಕಡೆ ಜಲದಿಂದ ಆವೃತವಾಗಿರುತ್ತಾ. ಅದೇ ರೀತಿಯಾಗಿ ಒಂದು ಕಡೆಯಿಂದ ಏನಾಗಿರುತ್ತದೆ ಅಂತ ನೋಡಿದಾಗ ಭೂಭಾಗದಿಂದ ಆವೃತವಾಗಿರುತ್ತಾ. ಅವುಗಳನ್ನ ಪರ್ಯಾಯ ದ್ವೀಪ ಎಂದು ಕರೆಯಬಹುದು. ಹಾಗಾದ್ರೆ ಇದೇ ಪರ್ಯಾಯ ದ್ವೀಪಗಳನ್ನು ಗಮನಿಸ್ತಾ ಇದೆ ಅಂದ್ರೆ ಎಕ್ಸಾಮಿಗೆ ಕೇಳ್ತಾನ, ಪ್ರಪಂಚದ ಅತ್ಯಂತ ದೊಡ್ಡದಾದ ಪರ್ಯಾಯ ಭೂಭಾಗ ಯಾವುದು ಅಂತ ಕೇಳ್ತಾನ. ಹಾಗಾದ್ರೆ ಇಲ್ಲಿ ನೆನ್ಪಿಡ್ಕೋರಿ, ಮೊದಲನೇ ಅತ್ಯಂತ ದೊಡ್ಡದಾದಂತಹ ಪರ್ಯಾಯ ಭೂಭಾಗ ಅರೇಬಿಯನ್ ಪೆನಿನ್ಸುಲಾ ಅಂತ ಕರೆಸಿಕೊಳ್ಳುತ್ತ. ಯಾವುದು? ಅರೇಬಿಯನ್ ಪರ್ಯಾಯ ಭೂಭಾಗ ಎಂದು ಕರೆಸಿಕೊಳ್ಳುತ್ತ. ಎರಡನೇದು ಯಾವುದು ಅಂತ ನೋಡಿದಾಗ ಭಾರತದ ಪರ್ಯಾಯ ಭೂಭಾಗ. ಹಾಗಾದ್ರೆ ಇಂಡಿಯಾ ಇಸ್ ದ ಸೆಕೆಂಡ್ ಬಿಗ್ಗೆಸ್ಟ್ ಪೆನಿನ್ಸುಲಾ ಇನ್ ದ ವರ್ಲ್ಡ್ ಅಂತ ಕನ್ಸಿಡರ್ ಆಗುತ್ತ. ಹಾಗಾದರೆ ಇದು ಭಾರತದ ಪರ್ಯಾಯ ಭೂಭಾಗ. ಮೂರನೇ ಪರ್ಯಾಯ ಭೂಭಾಗವನ್ನ ಇಂಡೋ ಚೈನೀಸ್ ಪರ್ಯಾಯ ಭೂಭಾಗ ಅಂತ ಕರಿತಾ ಹೋಗ್ತೀವಿ. ಇಂಡೋ ಚೈನೀಸ್ ಪರ್ಯಾಯ ಭೂಭಾಗ ಎಂದು ಕರಿತಾ ಹೋಗ್ತೀವಿ. ಅಥವಾ ಇದನ್ನ ಮಲಯನ್ ಪೆನಿನ್ಸುಲಾ ಅಂತಲೂ ಸಹ ಕರೆಯಬಹುದು. ಏನಂತ ಕರಿಬಹುದು? ಮಲಯನ್ ಪೆನಿನ್ಸುಲಾ ಅಂತಲೂ ಸಹ ಉಲ್ಲೇಖ ಮಾಡಬಹುದು ಅನ್ನೋದು ಗೊತ್ತಿರಬೇಕಾಗತ್ತ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ಆದ ನಂತರ ಒಂದು ಗಮನಿಸಿ, ನಮಗೆ ಪರ್ಯಾಯ ಎನ್ನುವುದರ ಮೀನಿಂಗು ಗೊತ್ತಾಯ್ತು, ಡೆಫಿನೆಟ್ಲಿ ಗೊತ್ತಾಯ್ತು. ಸ್ವಲ್ಪ ಈ ಚಿತ್ರದ ಸಹಾಯವನ್ನ ಗಮನಿಸಿ. ಇಲ್ಲಿ ನನಗ ಭಾರತ 3 ಕಡೆಯಿಂದ ಏನಾಗಿತ್ತು? ಜಲದಿಂದ ಆವೃತವಾಗಿತ್ತ. ಹಾಗಾದ್ರೆ ಕೇವಲ ರಾಷ್ಟ್ರಗಳನ್ನ ಮಾತ್ರ ಪರ್ಯಾಯ ಅಂತ ಉಲ್ಲೇಖ ಮಾಡಬಹುದಾ? ಇಲ್ಲ ಸರ್, ಯಾವುದೇ ಭೂಭಾಗಗಳಿರಲಿ ಅದು 3 ಕಡೆಯಿಂದ ಜಲದಿಂದ ಆವೃತವಾಗಿತ್ತು ಅಂದ್ರೆ ಅದನ್ನ ನಾನು ಏನಂತ ಕರಿಬಹುದು ಅಂದ್ರೆ ಪರ್ಯಾಯ ಅಂತ ಕರಿಬಹುದು. ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನನಗೆ ಒಂದು ರಾಷ್ಟ್ರ ಇದೆ, ಅದಕ್ಕೋಸ್ಕರ ಪರ್ಯಾಯ ರಾಷ್ಟ್ರ ಅಂತ ಕರಿತಾ ಇದ್ದೀನಿ. ಅದೇ ರೀತಿಯಾಗಿ ಇದನ್ನು ಪರ್ಯಾಯ ದ್ವೀಪ ಅಂತಲೂ ಸಹ ಉಲ್ಲೇಖ ಮಾಡಬಹುದು. ಹಾಗಾದ್ರೆ ಇವಾಗ ನನಗೆ ಈ ಪೋರ್ಷನ್ ಅನ್ನ ಅಬ್ಸರ್ವ್ ಮಾಡ್ತಾ ಬನ್ನಿ. ಇಲ್ಲಿ ಗುಜರಾತ್ ಇದೆ. ಹಾಗಾದ್ರೆ ಇಲ್ಲಿ ನನಗೆ ಕಂಬತ್ ಕಾರಿ ಕಂಡು ಬರುತ್ತಾ, ಈ ಪೋರ್ಷನ್ ಅಲ್ಲಿ ಕಚ್ ಕಾರಿ ಕಂಡು ಬರ್ತಾ ಇದೆ, ಇಲ್ಲಿ ಅರಬ್ಬಿ ಸಮುದ್ರದ ಹಂಚಿಕೆ ಕಂಡು ಬರುತ್ತೆ. ಹಾಗಾದ್ರೆ ಇಲ್ಲಿ ಒಂದು ಭಾಗ, ಇದು 2 ಭಾಗ, ಇದು 3 ಭಾಗ, ಇನ್ನೊಂದು ಕಡೆಯಿಂದ ಭೂಭಾಗದಿಂದ ಆವೃತವಾಗಿದೆ. ಹಾಗಾದ್ರೆ ಇದನ್ನು ಪರ್ಯಾಯ ಅಂತ ಕರಿಬಹುದಾ? ಡೆಫಿನೆಟ್ಲಿ ಕರಿಬಹುದು.
ಹಾಗಾದ್ರೆ ಈ ಪೋರ್ಷನ್ ಇದೆಯಲ್ಲ, ಗುಜರಾತ್ನ ಈ ಪ್ರದೇಶ, ಇದನ್ನ ಕಾತೇವಾರ್ ಪರ್ಯಾಯ ಭೂಭಾಗ ಎಂದು ಕರೆಯಲಾಗುತ್ತದೆ. ಏನಂತ ಕರೀತಾ ಹೋಗ್ತಾನ? ಇದನ್ನ ಕಾತೇವಾರ್ ಪರ್ಯಾಯ ಭೂಭಾಗ ಎಂತಲೂ ಸಹ ಕರೆಯಲಾಗುತ್ತದೆ, ಅಥವಾ ಕಾತೇವಾರ್ ಪೆನನ್ಸುಲಾ ಎಂತಲೂ ಸಹ ಕರೀತಾರೆ ಅನ್ನೋದು ಒಂದು ಇಲ್ಲಿ ನಿಮ್ಗೆ ನೆನಪಲ್ಲಿರ್ಬೇಕಾಗತ್ತ. ಓಕೆ ಫೈನ್. ಇದಾದ ನಂತರ ಇಲ್ಲಿ ನಾವು ನೋಡ್ತಾ ಇದ್ವಿ ಅಂದಾಗ ಈ ಪಾಯಿಂಟ್ ಅನ್ನ ಗಮನಿಸ್ತಾ ಬರೋಣ. ಇಲ್ಲಿ ಹಿಂದೂಸ್ತಾನದ ಮೀನಿಂಗ್ ಗೊತ್ತಾಯ್ತು. ಪರ್ಯಾಯ ಅಂದ್ರೆ ಏನು, ಏನಿದೆ ಸರ್ ಅದನ್ನ ಫಸ್ಟ್ ನಾವು ನೋಡ್ತಾ ಬರೋಣ. ಪಿಪಿಟಿಲಿ ಏನಿದೆ, ಭಾರತವು 3 ಕಡೆಯಿಂದ ಜಲದಿಂದ ಆವೃತವಾಗಿದ್ದು 1 ಕಡೆಯಿಂದ ಭೂಭಾಗದಿಂದ ಆವೃತವಾಗಿದೆ, ಆದ್ದರಿಂದ ಈ ಭೂಸ್ವರೂಪವನ್ನ ಪರ್ಯಾಯ ದ್ವೀಪ ಅಂತ ಕರಿತಾ ಇದ್ವಿ. ಅದೇ ರೀತಿಯಾಗಿ ಯಾವುದರಿಂದ ಆವೃತವಾಗಿದೆ? ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ, ಅದಾದ ನಂತರ ಅರಬ್ಬಿ ಸಮುದ್ರದಿಂದ ಆವೃತಗೊಂಡಿದೆ. ಇದಾದ ನಂತರ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದಂತಹ ಪರ್ಯಾಯ ಭೂಭಾಗ ಯಾವುದು? ಅರೇಬಿಯನ್ ಪರ್ಯಾಯ ಅಥವಾ ಅರೇಬಿಯನ್ ಪೆನೆನ್ಸುಲಾ ಅಂತ ಕರಿತಾ ಹೋಗ್ತೀವಿ. ಅದಾದ ನಂತರ ಭಾರತ, ನಂತರ ಇಂಡೋ ಚೀನಾ ಪರ್ಯಾಯ ಭೂಭಾಗ ಅಥವಾ ಮಲಯನ್ ಪರ್ಯಾಯ ಭೂಭಾಗ ಅಂತಲೂ ಸಹ ಉಲ್ಲೇಖ ಮಾಡಬಹುದು. ಫೈನ್. ಇದಾದ ನಂತರ ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಇತ್ತು, ಅಬ್ಸರ್ವ್ ಮಾಡ್ತಾ ಬನ್ನಿ. ಏನ್ ಸರ್ ಇದು? ಲ್ಯಾಂಡ್ ಲಾಕ್ಡ್ ಅಂತ ಪದ ಇದೆ, ಕಾಣಿಸ್ತಾ ಇದೆನಾ? ಇವಾಗ ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ ಯಾವುದೇ ಒಂದು ಭೂಭಾಗವನ್ನು ನಾವು ಗಮನಿಸ್ತಾ ಇದೀವಿ ಅಂದಾಗ ಇಲ್ಲೊಂದು ಭೂಭಾಗ ಕಂಡು ಬರ್ತಾ ಇತ್ತು. ಹಾಗಾದ್ರೆ ಇದು ಸುತ್ತಲೂ ಬೇರೆ ಭೂಭಾಗದಿಂದ ಆವೃತವಾಗಿದ್ದರೆ, ಫಾರ್ ಎಕ್ಸಾಂಪಲ್ ಈಗ ಈ ಪ್ರದೇಶ ಇನ್ನೊಂದು ಭೂಭಾಗದಿಂದ ಆವೃತವಾಗಿದೆ, ಎಕ್ಸ್ ವೈ ಝಡ್ ಮತ್ತೆ ಇಲ್ಲಿ ಎ ಇದೆ ಅಂತ ತಿಳ್ಕೊಳ್ಳೋಣ. ಇದನ್ನ 1 ಅಂತ ಕನ್ಸಿಡರ್ ಮಾಡೋಣ. ಇವೆಲ್ಲವೂ ಕೂಡ ಭೂಭಾಗಗಳೇ, ಇವೆಲ್ಲವೂ ಕೂಡ ಏನಿದೆ? ಭೂಭಾಗಗಳೇ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಬನ್ನಿ ಸರ್. ಹಾಗಾದ್ರೆ ಇವೆಲ್ಲ ಭೂಭಾಗ ಅಂತ ನೋಡಿದಾಗ ಇದು ಕೂಡ ಭೂಭಾಗನೇ. ಹಾಗಾದ್ರೆ ಈ 1 ಅನ್ನೋದು ಏನು ಸರ್ ಅಂತ ಕೇಳಿದಾಗ ಈ 1 ಅನ್ನೋದು ಲ್ಯಾಂಡ್ ಲಾಕ್ಡ್ ಅಂತ ಕರಿತೀವಿ, ಅಥವಾ ಭೂ ಆವೃತ ಪ್ರದೇಶ. ಯಾವುದ್ರಿ? ಭೂ ಆವೃತ ಪ್ರದೇಶ. ಹಾಗಾದ್ರೆ ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ. ಇದು ಎಕ್ಸಾಕ್ಟ್ಲಿ ಯಾವ್ದಕ್ಕೆ ಅಪೋಸಿಟ್ ಆಗುತ್ತೆ ಅಂದ್ರೆ ದ್ವೀಪಕ್ಕೆ ಒಂದು ರೀತಿಯಾಗಿ ಅಪೋಸಿಟ್ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ದ್ವೀಪ ಅಂದ್ರೆ ಏನಂತ ಹೇಳಿದ್ದ? ಕೇಂದ್ರದಲ್ಲಿ ಭೂಭಾಗ ಇದ್ದು ಸುತ್ತಲೂ ಜಲದಿಂದ ಆವೃತವಾಗಿದ್ದರೆ ಅದನ್ನ ದ್ವೀಪ ಅಂತ ಕರಿತೀವಿ. ಅಂದ್ರೆ ಲ್ಯಾಂಡ್ ಲಾಕ್ಡ್ ಅಂತ ಅಂದ್ರೆ ಏನು ಸರ್ ಅಂತ ಕೇಳಿದಾಗ ಕೇಂದ್ರದಲ್ಲಿ ಭೂಭಾಗವಿದ್ದು ಯಾವುದೇ ರೀತಿಯಾಗಿ ಕರಾವಳಿಯ ಸಂಪರ್ಕವನ್ನ ಹೊಂದದೆ ಸುತ್ತಲೂ ಕೇವಲ ಭೂಭಾಗದಿಂದನೇ ಆವೃತವಾಗಿದ್ವು ಅಂದ್ರೆ ಅದನ್ನ ನಾವೇನಂತ ಕರಿಬಹುದು ಅಂದ್ರೆ ಲ್ಯಾಂಡ್ ಲಾಕ್ಡ್ ಅಂತ ಕರಿಬಹುದು. ನೆನಪಲ್ಲಿಟ್ಕೋರಿ. ಹಾಗಾದ್ರೆ ಈಗ ನನ್ನ ಕರ್ನಾಟಕ ರಾಜ್ಯವನ್ನ ನಾನು ಲ್ಯಾಂಡ್ ಲಾಕ್ಡ್ ಅಂತ ಕನ್ಸಿಡರ್ ಮಾಡ್ತೀನಾ? ಮಾಡಂಗಿಲ್ಲ. ಯಾಕಂದ್ರೆ ಕರ್ನಾಟಕಕ್ಕೆ ಕರಾವಳಿಯ ಸಂಪರ್ಕ ಕಂಡು ಬರುತ್ತಾ? ಓಕೆ. ಇದನ್ನು ಹೊರತುಪಡಿಸ್ತಾ ಇದೀವಿ ಅಂದಾಗ ನೇಪಾಳವನ್ನ ನಾನು ಭೂ ಆವೃತ ರಾಷ್ಟ್ರ ಅಂತ ಕರಿಬಹುದಾ? ಡೆಫಿನೆಟ್ಲಿ ಕರಿಬಹುದು. ಅದೇ ತರ ಭೂತಾನವನ್ನ ಲ್ಯಾಂಡ್ ಲಾಕ್ಡ್ ಅಂತ ಕರಿಬಹುದಾ? ಕರಿಬಹುದು. ಅದೇ ರೀತಿಯಾಗಿ ಅಫ್ಘಾನಿಸ್ತಾನವನ್ನ ನಾನು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಕನ್ಸಿಡರ್ ಮಾಡಬಹುದಾ? ಕರಿಬಹುದು. ಯಾಕಂದ್ರೆ ಅವುಗಳಿಗೆ ಯಾವುದೇ ರೀತಿಯಾಗಿ ಕರಾವಳಿಯ ಸಂಪರ್ಕ ಇಲ್ಲ, ಅದಕ್ಕೋಸ್ಕರ ಅವುಗಳನ್ನ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಅಂತ ಕನ್ಸಿಡರ್ ಮಾಡಬಹುದು. ನೆನಪಲ್ಲಿ ಇಟ್ಕೊಂಡಿರಿ. ಫೈನ್. ಹಾಗಾದ್ರೆ ಈಗ ನೆಕ್ಸ್ಟ್ ನಾವು ನೋಡ್ತಾ ಇದೀವಿ ಅಂದಾಗ ಮುಂದಿನ ಒಂದು ಪಾಯಿಂಟ್ ಅನ್ನ ಸ್ಟಡಿ ಮಾಡ್ತಾ ಬರೋಣ. ಈಗ ಇದೇ ಭಾರತವನ್ನ ಮತ್ತೇನಂತಲೂ ಸಹ ಕರಿತಾ ಹೋಗ್ತಾರಂದ್ರ ಭಾರತವನ್ನ ಜಂಬೂ ದ್ವೀಪ ಅಂತಲೂ ಸಹ ಉಲ್ಲೇಖ ಮಾಡ್ತಾರೆ ಸರ್. ಏನಂತ ಕರೀತಾರ? ಭಾರತವನ್ನ ಜಂಬೂ ದ್ವೀಪ ಅಂತಲೂ ಸಹ ಉಲ್ಲೇಖ ಮಾಡ್ತಾರೆ. ಇದನ್ನ ಯಾಕೆ ಕರಿತೀವಿ ಜಂಬೂ ದ್ವೀಪ? ಒಂದ್ ನೆನಪಿ ಕೊಡ್ಕೊರಿ ಸರ್. ಇಲ್ಲಿ ಜಂಬೂ ಎನ್ನುವಂತಹ ಮರಗಳು ಪ್ರಧಾನವಾಗಿ ಕಂಡು ಬರ್ತಾ ಇದ್ವು. ಜಂಬೂ ಮರಗಳು ಈ ಭೂಭಾಗದಲ್ಲಿ ಪ್ರಧಾನವಾಗಿ ಹಂಚಿಕೆ ಆಗಿದ್ದರಿಂದ ಇದನ್ನ ಜಂಬೂ ದ್ವೀಪ ಎಂದು ಉಲ್ಲೇಖ ಮಾಡಲಾಗುತ್ತಿತ್ತು ಅಂತ ನಾವು ಸ್ಟಡಿ ಮಾಡ್ತೀವಿ. ಅದನ್ನು ಹೊರತುಪಡಿಸ್ತಾ ಇದೀವಿ ಅಂದಾಗ ಜಂಬೂ ಮರ ಅಂದ್ರೆ ಯಾವುದು ಸರ್ ಅಂತ ನೋಡಿದಾಗ ಬ್ಲ್ಯಾಕ್ ಬೆರ್ರಿ ಅಂತ ಕರಿತೀವಿ, ಅಥವಾ ನೇರಳೆ ಹಣ್ಣಿನ ಮರಗಳಿದಾವಲ್ರಿ, ಈ ನೇರಳೆ ಹಣ್ಣಿನ ಮರಗಳನ್ನ ನಾವು ಏನಂತ ಕರಿತಾ ಹೋಗ್ತೀವಿ ಅಂದ್ರೆ ಜಂಬೂ ಮರ ಅಂತ ಉಲ್ಲೇಖ ಮಾಡ್ತಾ ಹೋಗ್ತೀವಿ. ಇವುಗಳು ಪ್ರಧಾನವಾಗಿ ಆವೃತವಾಗಿದ್ದರಿಂದ ಇವುಗಳನ್ನ ಏನಂತ ಕರಿತಿದ್ವಿ? ಜಂಬೂ ದ್ವೀಪ ಅಂತ ಕರಿತೀವಿ. ಸರ್ ಈ ವರ್ಡ್ ಮೊದಲು ಉಲ್ಲೇಖ ಯಾವುದರಲ್ಲಿ ಆಗಿತ್ತು ಅಂತ ನೋಡಿದಾಗ ಅಶೋಕನ ಶಿಲಾಶಾಸನಗಳಲ್ಲಿ ಭಾರತದ ಭೂಭಾಗವನ್ನ ಜಂಬೂ ದ್ವೀಪ, ಜಂಬೂ ಖಂಡ ಎನ್ನುವುದರ ಉಲ್ಲೇಖವನ್ನ ಅಶೋಕನ ಶಿಲಾಶಾಸನಗಳಲ್ಲಿ ಕಾಣಬಹುದು. ಹಾಗಾದರೆ ಅಶೋಕನ ಸಹಸ್ರಮ ಸಣ್ಣ ಶಿಲಾಶಾಸನಗಳಲ್ಲಿ ಜಂಬೂ ದ್ವೀಪದ ಉಲ್ಲೇಖವನ್ನ ಕಾಣಬಹುದು. ಭಾರತವನ್ನು ಜಂಬೂ ಮರಗಳ ನಾಡು ಎಂತಲೂ ಸಹ ಕರೆಯಲಾಗುತ್ತದೆ. ಇಲ್ಲಿ ಪ್ರಧಾನವಾಗಿ ನೇರಳೆ ಹಣ್ಣಿನ ಮರಗಳು ಪ್ರಮುಖವಾಗಿ ಬೆಳೆಯೋದ್ರಿಂದ ಇದನ್ನ ಜಂಬೂ ಮರಗಳ ನಾಡು ಅಂತ ಉಲ್ಲೇಖ ಮಾಡ್ತಾ ಹೋಗ್ತಾನೆ. ಇದನ್ನು ಹೊರತುಪಡಿಸ್ತಾ ಇದೆ ಅಂದಾಗ ಜಂಬೂ ದ್ವೀಪ ಎನ್ನುವುದು ಭೂಭಾಗವು ಏನನ್ನ ಒಳಗೊಂಡಿದೆ ಅಂದ್ರೆ ಕೇವಲ ಜಂಬೂ ದ್ವೀಪ ಅಂತ ಉಲ್ಲೇಖ ಮಾಡ್ತಾ ಇದ್ದಾನೆ ಅಂದ್ರೆ ಕೇವಲ ಇಂಡಿಯಾ ಮಾತ್ರ ಇದಕ್ಕೆ ರಿಲೇಟೆಡ್ ಆಗಿದೆನಾ? ಇಲ್ಲ ವಿದ್ಯಾರ್ಥಿಗಳೇ, ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ. ಅಶೋಕ ಕೇವಲ ಪ್ರಸ್ತುತವಾಗಿರುವಂತಹ ಭಾರತವನ್ನ ಮಾತ್ರ ಆಳಿದ್ದಿಲ್ಲ. ಅಶೋಕ ಏನನ್ನು ಸಹ ಆಳಿದ್ದ ಸರ್ ಅಂತ ನೋಡಿದಾಗ ಬಾಂಗ್ಲಾದೇಶದ ಪ್ರದೇಶ ಇದಲ್ಲ, ಅಂದರೆ ಅಖಂಡ ಭಾರತದ ಭೂಭಾಗದ ಪ್ರದೇಶಗಳನ್ನ ಏನ್
ಮಾಡ್ತಾ ಬಂದಿದ್ದ ಅಂದ್ರೆ ತನ್ನ ಹಿಡಿತಕ್ಕೆ ತಗೊಳ್ತಾ ಬಂದಿದ್ದ. ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ, ಜಂಬೂ ದ್ವೀಪ ಎನ್ನುವಂತಹ ಈ ಉಲ್ಲೇಖ ಯಾವ ಎಲ್ಲಾ ರಾಷ್ಟ್ರಗಳ ಭೂಭಾಗವನ್ನ ಒಳಗೊಂಡಿತ್ತು ಅಂತ ಕೇಳ್ತಾನ. ಅಫ್ಘಾನಿಸ್ತಾನದ ಭೂಭಾಗವನ್ನ ಒಳಗೊಂಡಿತ್ತು, ಅದೇ ರೀತಿ ಬಾಂಗ್ಲಾದೇಶದ ಭೂಭಾಗವನ್ನ ಒಳಗೊಂಡಿತ್ತು, ಪಾಕಿಸ್ತಾನದ ಮತ್ತು ಭಾರತದ ಭೂಭಾಗವನ್ನ ಇದು ಒಳಗೊಂಡಿತ್ತು ಅನ್ನೋದನ್ನ ನೆನಪಲ್ಲಿಟ್ಕೋರಿ ಸರ್. ಅದಾದ ನಂತರ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಬರ. ಈಗ ಇದೇ ಜಂಬೂ ದ್ವೀಪ ಆದ ನಂತರ ಮತ್ತೇನನ್ನ ನಾವು ತಿಳ್ಕೋಬೇಕು, ಈ ಭಾರತಕ್ಕೆ ಮತ್ತೆ ಬೇರೆ ಬೇರೆ ಹೆಸರಿಂದ ಏನ್ ಕರಿತೀವಿ, ಭಾರತವನ್ನ ವಿವಿಧತೆಯಲ್ಲಿ ಏಕತೆಯನ್ನ ಸಾರುವಂತ ರಾಷ್ಟ್ರ ಅಂತ ಕರಿತೀವಿ. ಹಾಗಾದ್ರೆ ಇಂಡಿಯಾ ಇಸ್ ನಥಿಂಗ್ ಬಟ್ ಇಂಡಿಯಾ ಪ್ರಮೋಟ್ಸ್ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಕರಿತೀವಿ. ಹಿಂಗಂದ್ರೆ ಏನ್ ಮಾಸ್ತರ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಸರ್. ಈ ಭಾರತವನ್ನ ನೀವು ದಕ್ಷಿಣದಿಂದ ಉತ್ತರಕ್ಕೆ ಹೋಗ್ತಾ ಇದ್ದೀರಿ ಅಂದಾಗ ಭೌಗೋಳಿಕ ಲಕ್ಷಣಗಳು ಸಮನಾಗಿದೆನಾ? ಇಲ್ಲ. ಭಾರತದಲ್ಲಿ ಪ್ರದೇಶದಿಂದ ಪ್ರದೇಶಕ್ಕೆ ಕಂಡುಬರುವ ಮಣ್ಣುಗಳಾಗಿರ್ಬೋದು, ಪ್ರದೇಶದಿಂದ ಪ್ರದೇಶಕ್ಕೆ ಆಗುವಂಥ ಮಳೆಯ ಹಂಚಿಕೆ ಆಗಿರ್ಬೋದು, ಪ್ರದೇಶದಿಂದ ಪ್ರದೇಶಕ್ಕೆ ಕಂಡುಬರುವಂಥ ಸಸ್ಯವರ್ಗ ಆಗಿರ್ಬೋದು. ಹಾಗಾದರೆ ಇವೆಲ್ಲವೂ ಸಮನಾಗಿದೆನಾ? ಇಲ್ಲ ಸರ್. ಹಾಗಾದರೆ ಇಲ್ಲಿ ನಮಗ ಪ್ರಾಕೃತಿಕ ಲಕ್ಷಣಗಳ ವೈವಿಧ್ಯತೆ ಇದೆ, ಡೆಫಿನೆಟ್ಲಿ ಇದೆ. ಅದನ್ನು ಹೊರತುಪಡಿಸ್ತಾ ಇದ್ದೀವಿ ಅಂದಾಗ ಭಾರತದಲ್ಲಿ ಮಾತನಾಡುವಂಥ ಭಾಷೆ ಆಗಿರ್ಬೋದು, ಹಾಕಿಕೊಳ್ಳುವಂಥ ಉಡುಪಾಗಿರ್ಬೋದು, ತಿನ್ನುವಂಥ ಆಹಾರ ಪದ್ಧತಿ ಆಗಿರ್ಬೋದು, ಆಚರಣೆ ಮಾಡುವಂಥ ಹಬ್ಬಗಳ ವಿಧಗಳಾಗಿರ್ಬೋದು, ಎಲ್ಲವೂ ಸಮನಾಗಿಲ್ಲ, ಎಲ್ಲವೂ ಕೂಡ ವೈವಿಧ್ಯಮಯವಾಗಿದೆ ಸರ್. ಹಾಗಾದ್ರೆ ದೇರ್ ಇಸ್ ಲಾಟ್ ಆಫ್ ಡೈವರ್ಸಿಟಿ ಇನ್ ಇಂಡಿಯಾ. ಭಾರತದಲ್ಲಿ ವೈವಿಧ್ಯತೆ ಎಲ್ಲಿ ಹೋದ್ರೂ ನಿಮಗೆ ವೈವಿಧ್ಯತೆ ಕಂಡು ಬರ್ತಾ ಹೋಗುತ್ತಾ. ಹಾಗಾದರೆ ಈ ಇಷ್ಟೆಲ್ಲಾ ವೈವಿಧ್ಯತೆ ಇದ್ದರೂ ಕೂಡ ನಾವೆಲ್ಲರೂ ಭಾರತೀಯರು ಎನ್ನುವಂತ ಒಂದು ಸಮಾನ ಮನೋಭಾವ ನಮ್ಮೆಲ್ಲರ ಹತ್ರನೂ ಐತಿ. ಅದಕ್ಕೋಸ್ಕರ ಇಂಡಿಯಾ ಅಂತ ನೋಡಿದಾಗ ಅಥವಾ ಭಾರತವನ್ನ ನೋಡಿದಾಗ ಭಾರತ ವಿವಿಧತೆಯಲ್ಲಿ ಏಕತೆಯನ್ನ ಸಾರುವಂತ ಒಂದು ರಾಷ್ಟ್ರ ಅಂತ ಉಲ್ಲೇಖ ಮಾಡ್ತಾ ಹೋಗ್ತಾನೆ ಸರ್. ಬಿಗ್ಗೆಸ್ಟ್ ಡೆಮೊಕ್ರೆಟಿಕ್ ಕಂಟ್ರಿ ಅಂತ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇದು ವಿವಿಧತೆಯಲ್ಲಿ ಏಕತೆಯನ್ನ ಸಾರುವಂತ ಒಂದು ರಾಷ್ಟ್ರ ಅನ್ನೋದು ಗೊತ್ತಿರಬೇಕು. ಇದನ್ನ ನಾನು ಎಕ್ಸಾಂಪಲ್ ತಗೊಳ್ತಾ ಇದ್ದಾಗ ಸ್ವಲ್ಪ ಭಾಷೆಯನ್ನ ಎಕ್ಸಾಂಪಲ್ ತಗೊಳ್ತಾ ಹೋಗ್ತೀನಿ. ವಿತ್ ಎಕ್ಸಾಮಿಗೆ ಹೆಲ್ಪ್ ಆಗಬೇಕು, ಅವುಗಳನ್ನು ನಾನು ಎಕ್ಸಾಂಪಲ್ ಕೊಡ್ತೀನಿ, ಗಮನಿಸ್ತಾ ಬನ್ನಿ, ಆದಷ್ಟು ನೋಟ್ಸ್ ಮಾಡ್ಕೊಳ್ತಾ ಬನ್ನಿ. ಈಗ ಉದಾಹರಣೆಗೆ ನಾನು ಏನ್ ತಗೊಳ್ತಾ ಇದ್ದೀನಿ ಅಂದಾಗ ಭಾಷೆಯನ್ನ ಉದಾಹರಣೆಯಾಗಿ ತಗೊಳ್ತಾ ಇದ್ದೀನಿ. ಯಾವುದನ್ನ? ಭಾಷೆ. ಹಾಗಾದ್ರೆ ಭಾರತದಲ್ಲಿ 1000ಕ್ಕೂ ಹೆಚ್ಚು ಭಾಷೆಗಳನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಆದರೆ ಸಂವಿಧಾನದಲ್ಲಿ ಉಲ್ಲೇಖಗೊಂಡಿರುವಂತಹ 8ನೇ ಶೆಡ್ಯೂಲ್ ನಲ್ಲಿ ಉಲ್ಲೇಖ ಆಗಿರುವಂತಹ ಭಾಷೆಗಳ ಸಂಖ್ಯೆ ಎಷ್ಟು ಅಂತ ನೋಡಿದಾಗ 22 ಭಾಷೆಗಳನ್ನು ನಾವು ಗಮನಿಸಬಹುದು. ಎಷ್ಟು ಭಾಷೆಗಳು? 22 ಭಾಷೆಗಳನ್ನು ನಾವು ಗಮನಿಸ್ತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ನೆನಪಿರ್ಲಿ, ಈ 22 ಭಾಷೆಗಳಲ್ಲಿ ನನಗ ಇಂಗ್ಲಿಷ್ ಐತಾ ಅಂತಂದ್ರೆ ಇಲ್ಲ ಸರ್. ಹಾಗಾದ್ರೆ ಇಂಗ್ಲಿಷ್ ಸಂವಿಧಾನಕ್ಕೆ 8ನೇ ಶೆಡ್ಯೂಲ್ ನಲ್ಲಿ ಉಲ್ಲೇಖಗೊಂಡಿದೆನಾ ಅಂತ ನೋಡಿದಾಗ ಸಂವಿಧಾನದ ಭಾಷೆಗಳಲ್ಲಿ ಇಂಗ್ಲಿಷ್ನ ಉಲ್ಲೇಖ ಕಂಡು ಬರುವುದಿಲ್ಲ. ಹಾಗಾದ್ರೆ ಇಂಗ್ಲಿಷ್ ಎನ್ನುವುದು ಯಾವುದಕ್ಕೋಸ್ಕರ ಬಳಕೆ ಆಗ್ತಾ ಇದೆ ಸರ್ ಅಂತ ನೋಡ್ತಾ ಇದೀವಿ ಅಂದಾಗ ಇದು ಆಡಳಿತಾತ್ಮಕ ವಿಷಯಕ್ಕೆ ಸಂಬಂಧಿಸಿರುವಂತ ಭಾಷೆ ಆಗಿದೆ. ಹಾಗಾದ್ರೆ ಫಾರ್ ದ ಪರ್ಪಸ್ ಆಫ್ ದ ಗವರ್ನೆನ್ಸ್ ನಾವು ಇಂಗ್ಲಿಷ್ ಮತ್ತು ಹಿಂದಿಯನ್ನ ರಾಷ್ಟ್ರ ವ್ಯಾಪ್ತಿಯಲ್ಲಿ ಬಳಸ್ತಾ ಹೋಗ್ತೀವಿ, ಕನ್ನಡ ಮತ್ತು ಇಂಗ್ಲಿಷ್ ಅನ್ನ ನಮ್ಮ ರಾಜ್ಯ ವ್ಯಾಪ್ತಿಯಲ್ಲಿ ಬಳಕೆ ಮಾಡ್ತೀವಿ ಅನ್ನೋದು ಗೊತ್ತಿರಬೇಕಾಗತ್ತ. ಹಾಗಾದ್ರೆ ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ, ಇಲ್ಲಿ ಗೊತ್ತಿರಬೇಕು ಇಂಗ್ಲಿಷ್ ಭಾಷೆಯನ್ನ ನಾವು ಎಲ್ಲಿ ನೋಡುವುದಿಲ್ಲ ಅಂತ ನೋಡಿದಾಗ ಸಂವಿಧಾನದ 8ನೇ ಶೆಡ್ಯೂಲ್ ಅಲ್ಲಿ 22 ಭಾಷೆಗಳ ಗುಂಪಿನಲ್ಲಿ ಇದನ್ನ ನೋಡುವುದಿಲ್ಲ ಅಂತ ಗೊತ್ತಿರಬೇಕಾಗತ್ತ. ಅದೇ ರೀತಿ ಹಾಗಾದ್ರೆ ಭಾರತದಲ್ಲಿ ಇಷ್ಟೆಲ್ಲಾ ಭಾಷೆಗಳಿದಾವೆ ಸರ್, ಭಾಷೆಗಳ ವೈವಿಧ್ಯತೆ ಕಂಡು ಬರುತ್ತೆ ಅಂತ ನೋಡಿದಾಗ ಯಾವುದಾದ್ರೂ ಒಂದು ಭಾಷೆಯನ್ನ ರಾಷ್ಟ್ರೀಯ ಭಾಷೆ ಅಂತ ಕನ್ಸಿಡರ್ ಮಾಡಿದೀವಿ ಅಂದ್ರೆ ನೆವರ್. ಹಾಗಾದ್ರೆ ನಮಗ್ ಗೊತ್ತಿರಬೇಕಾಗುತ್ತಾ, ಭಾರತ ಯಾವುದೇ ಒಂದು ಭಾಷೆಯನ್ನ ರಾಷ್ಟ್ರೀಯ ಭಾಷೆ ಎಂದು ಪರಿಗಣನೆ ಮಾಡಿಲ್ಲ ಅಥವಾ ಅನೌನ್ಸ್ಮೆಂಟ್ ಮಾಡಿಲ್ಲ, ಘೋಷಣೆ ಮಾಡಿಲ್ಲ. ಒಂದು ಗೊತ್ತಿರಬೇಕು. ಅಂದರೆ ನೀವು ಸಂವಿಧಾನದಲ್ಲಿ ಓದ್ತಾ ಹೋಗ್ತೀರಾ ಹಿಂದಿಯನ್ನ ರಾಷ್ಟ್ರ ಭಾಷೆಯನ್ನಾಗಿ ಅಭಿವೃದ್ಧಿ ಪಡಿಸಲಾಗುತ್ತಿದೆ ಅಂತ ಹೋಗ್ತೀರಿ, ಆದ್ರೆ ಅದು ರಾಷ್ಟ್ರ ಭಾಷೆ ಅಂತ ಇನ್ನೂ ಕೂಡ ಉಲ್ಲೇಖ ಆಗಿಲ್ಲ, ನೆನ್ಪಿಡಬೇಕು. ಅದಾದ ನಂತರ ನಾವು ಗಮನಿಸ್ತಾ ಇದೀವಿ ಅಂದಾಗ ಇದನ್ನ ಹೊರತುಪಡಿಸ್ತಾ ಇದೀವಿ ಅಂದ್ರೆ ಸಾಂಸ್ಕೃತಿಕ ಭಾಷೆಗಳು ಅಂತ ಓದಿರ್ತೀರಾ, ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ನಮ್ಮ ದೇಶದಲ್ಲಿ ಸಾಂಸ್ಕೃತಿಕ ಸ್ಥಾನಮಾನವನ್ನ ಪಡೆದಂತ ಭಾಷೆಗಳ ಸಂಖ್ಯೆ ಎಷ್ಟು? ಇದು ನಿಮಗೆ ಎಕ್ಸಾಮಿಗೆ ಕೇಳ್ತಾನೆ. ಸೊ ಇದು ನಿಮಗೆ ಇಲ್ಲಿ ಗೊತ್ತಿರಬೇಕಾಗತ್ತ. ಹಾಗಾದರೆ ಇಲ್ಲಿ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ನೋಡ್ತಾ ಹೋಗ್ತೀವಿ, ಸಾಂಸ್ಕೃತಿಕ ಭಾಷೆಗಳು ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಸಾಂಸ್ಕೃತಿಕ ಭಾಷೆಗಳ ಸಂಖ್ಯೆ ಎಷ್ಟು ಅಂತ ನೋಡಿದಾಗ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಒಟ್ಟು ಎಷ್ಟು ಸಂಖ್ಯೆ ಇದಾವ್ರಿ ಅಂದ್ರೆ 11 ಭಾಷೆಗಳನ್ನ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡ್ತಿದ್ವಿ. ಎಷ್ಟು? 11 ಭಾಷೆಗಳನ್ನ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಅವುಗಳು ಯಾವುದು ಅಂತ ನೋಡ್ತಾ ಇದೀವಿ ಅಂದಾಗ ಒಂದೊಂದೇ ಬರಿತಾ ಹೋಗ್ತೀನಿ, ನೋಡ್ತಾ ಬನ್ನಿ. ಒಂದು ತೆಲುಗು ಆಗಿರ್ಬೋದು, ನಂತರ ತಮಿಳು, ಸಂಸ್ಕೃತ, ಇದಾದ ನಂತರ ಅಂತ ನೋಡಿದಾಗ ಕನ್ನಡ. ಯಾವುದು ವಿದ್ಯಾರ್ಥಿಗಳೇ? ಕನ್ನಡ. ಹಾಗಾದರೆ ನನ್ನ ಪ್ರೀತಿಯ ಈ ಕನ್ನಡ ಭಾಷೆ ಸಾಂಸ್ಕೃತಿಕ ಭಾಷೆಯ ಪಟ್ಟಿಯಲ್ಲಿ ಐತಿ.
ಹಾಗಾದ್ರೆ ಎಷ್ಟನೇ ವರ್ಷದಲ್ಲಿ ಬಂದಿತ್ತು ಇದನ್ನ, ಇದು ಎಷ್ಟನೇ ವರ್ಷದಲ್ಲಿ ಸಾಂಸ್ಕೃತಿಕ ಸ್ಥಾನಮಾನವನ್ನ ಪಡೆದಿದೆ, ಕಾಮೆಂಟ್ ಮಾಡಿ. ಅದಾದ ನಂತರ ಕನ್ನಡ ಆದ ನಂತರ ನಮಗೆ ಒಡಿಸ್ಸಾ ಕಂಡು ಬರ್ತಾ ಹೋಗುತ್ತಾ. ಯಾವ್ದ್ರಿ? ಒಡಿಸ್ಸಿ ಅಥವಾ ಒಡಿಸ್ಸಾ ಅಂತಲೂ ಸಹ ಕರಿತೀವಿ, ಅಥವಾ ಓಡಿಯಾ ಅಂತಲೂ ಸಹ ಕರಿಬಹುದು. ಏನಂತ ಕರಿಬಹುದು? ಓಡಿಯಾ ಅಂತಲೂ ಸಹ ಕರಿತಾ ಹೋಗ್ತೀವಿ ಭಾಷೆಯನ್ನ. ಅದಾದ ನಂತರ ಮಲಯಾಳಂ ಅನ್ನ ನೋಡ್ತಾ ಹೋಗ್ತೀವಿ. ಯಾವ್ದ್ರಿ? ಮಲಯಾಳಂ ಅಂತಲೂ ಸಹ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇವಾಗ ಅಬ್ಸರ್ವ್ ಮಾಡ್ತಾ ಬನ್ನಿ ವಿದ್ಯಾರ್ಥಿಗಳೇ, ಇಲ್ಲಿ ಮಲಯಾಳಂ ಕಂಡು ಬರ್ತಾ ಹೋಗುತ್ತಾ. ಇದೇ ರೀತಿಯಾಗಿ ಇತ್ತೀಚೆಗೆ ಅಂತ ನೋಡಿದಾಗ ಮತ್ತೆ 5 ಭಾಷೆಗಳನ್ನ ಏನ್ ಮಾಡಿದ್ರು ಅಂದ್ರೆ ಸಾಂಸ್ಕೃತಿಕ ಭಾಷೆ ಪಟ್ಟಿಗೆ ಸೇರಿಸಿದ್ರು. ಅದನ್ನ ಸಿಂಪಲ್ ಆಗಿ ನೆನ್ಪಿಡ್ಬೇಕಂದ್ರೆ ಒಂದು ಕೋಡ್ ಹೇಳ್ತೀನಿ, ಅದನ್ನ ನೆನ್ಪಿಡ್ಕೋರಿ. 2PAMB ಅಂತ ಒಂದು ಕೋಡ್ ನೆನ್ಪಿಡ್ಕೋರಿ. ಯಾವ್ದ್ರಿ? 2PAMB. ಹಾಗಾದ್ರೆ ಈ 2PAMB ಅಂದ್ರೆ ಏನ್ ಮಾಸ್ತರ ಅಂತ ಕೇಳಿದ್ರೆ, ಒಂದು ಇಲ್ಲಿ 2 P ಇದೆ ಅಲ್ಲ, ಒಂದು P ಇಂದ ಪ್ರಾಕೃತ ಭಾಷೆ. ಯಾವುದು? ಪ್ರಾಕೃತ ಭಾಷೆ. ಅದಾದ ನಂತರ ಇನ್ನೊಂದು P ಇಂದ ನನಗ ಪಾಳಿ ಭಾಷೆ ಕಂಡು ಬರುತ್ತೆ. ಯಾವುದು? ಪಾಳಿ ಭಾಷೆ. ಅದಾದ ನಂತರ ಎ ಇಂದ ನನಗ ಅಸ್ಸಾಮಿ ಭಾಷೆ. ಅಸ್ಸಾಮಿ. ಎಂ ಇಂದ ಮರಾಠಿ ಭಾಷೆ. ಯಾವುದು? ಮರಾಠಿ. ಅದಾದ ನಂತರ ಈ ಎಂ ಆದ ನಂತರ ನೆಕ್ಸ್ಟ್ ಏನಿದೆ ರೀ ಅಂತ ನೋಡಿದಾಗ ಬಿ ಕಂಡು ಬರುತ್ತಾ ಬಂಗಾಳಿ. ಯಾವುದು? ಬಂಗಾಳಿ. ಹಾಗಾದರೆ ವೈವಿಧ್ಯತೆ ಇದೆನಾ? ಎಲ್ಲದರಲ್ಲೂ ವೈವಿಧ್ಯತೆ, ಆದರೆ ಒಂದು ಅರ್ಥ ಮಾಡ್ಕೊಡಿ. ಯೂನಿಟಿ ಅಂತ ನೋಡಿದಾಗ ಭಾರತ ಅಂತ ಬಂತು ಅಂದ್ರೆ ನಾವೆಲ್ಲರೂ ಒಂದೇ. ಅರ್ಥ ಆಗ್ತಾ ಇದೆನಾ? ಭಾರತ ಅಂತ ಬಂದ್ರೆ ನಾವೆಲ್ಲರೂ ಒಂದೇ. ಆದರೆ ನಮ್ಮಲ್ಲೂ ಕೂಡ ವೈವಿಧ್ಯತೆ ಇದೆ. ಪ್ರತಿಯೊಬ್ಬರ ವೈವಿಧ್ಯತೆಯನ್ನು ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಗೌರವಿಸ್ತೀವಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತಾ. ನೋಟ್ಸ್ ಮಾಡ್ಕೊಳ್ಳುವಾಗ ಇದನ್ನ ಬರ್ಕೊಂಡಿರಿ. ಏನ್ ಮಾಡಿ? ಇದನ್ನ ಬರ್ಕೊಂಡಿರಿ. ಫೈನ್. ಇದಾದ ನಂತರ ಮುಂದೆ ನಾವು ಗಮನಿಸ್ತಾ ಇದೀವಿ ಅಂದಾಗ ಈಗ ಭಾರತಕ್ಕೆ ಇರುವಂತಹ ಹೆಸರುಗಳನ್ನ ನಾವು ಗಮನಿಸ್ತಾ ಇದೀವಿ. ಏನ್ ಸರ್ ಗಮನಿಸಿದ್ವಿ? ಭಾರತ ಅಂದ್ರೆ ಏನು ಅಂತ ಗೊತ್ತಾಯ್ತು, ಯಾಕೆ ಬಂತು ಅಂತ ಗೊತ್ತಾಯ್ತು, ಇಂಡಿಯಾ ಅಂತ ಕರಿತೀವಿ ಅಂತ ಗೊತ್ತಾಯ್ತು, ಪರ್ಯಾಯ ರಾಷ್ಟ್ರ ಅಂತಲೂ ಸಹ ಕರಿತೀವಿ. ಅದಾದ ನಂತರ ಭಾರತವನ್ನ ನಾವು ಒಂದು ಉಪಖಂಡ ಅಂತಲೂ ಸಹ ಕರಿತೀವಿ, ಸಬ್ ಕಾಂಟಿನೆಂಟ್ ಅಂತ ಕರಿತೀವಿ. ಯಾಕೆ ಸರ್ ಭಾರತವನ್ನ ಉಪಖಂಡ ಅಂತ ಕರಿತೀವಿ? ವಿದ್ಯಾರ್ಥಿಗಳೇ ನೆನ್ಪಿಡ್ಕೊರಿ, ಇಲ್ಲಿ ಭಾರತ ಅಂತ ನಾವು ಗಮನಿಸಿದಾಗ ಇದೊಂದು ಪರ್ಯಾಯ ಖಂಡ ಅಥವಾ ಪರ್ಯಾಯ ಭೂಭಾಗ ಅಂತ ಗೊತ್ತಿತ್ತು. ಹಾಗಾದ್ರೆ ಉಪಖಂಡ ಅಂತ ಯಾಕೆ ಉಲ್ಲೇಖ ಮಾಡ್ತಾರೆ? ವೈ ವಿ ಕಾಲ್ ಇಂಡಿಯಾ ಇಸ್ ಎನ್ ಎ ಸಬ್ ಕಾಂಟಿನೆಂಟ್? ಇಟ್ ಬಿಕಾಸ್ ಒಂದು ಖಂಡ ಅಂದ್ರೆ ವ್ಯಾಖ್ಯಾನ ಏನು ಸರ್? ಒಂದು ಖಂಡ ಎಂದರೆ ವಿಶಾಲವಾದ ಭೂಭಾಗವನ್ನು ಒಳಗೊಂಡಿದ್ದು ಸುತ್ತಲೂ ಜಲದಿಂದ ಆವೃತವಾಗಿರುತ್ತ ಎಲ್ಲಾ ರೀತಿಯಾದಂತಹ ಭೌಗೋಳಿಕ ಲಕ್ಷಣಗಳು ಆ ಭೂಭಾಗದಲ್ಲಿ ಇರುತ್ತೆ. ಎಕ್ಸಾಂಪಲ್, ಒಂದು ಖಂಡ ಅಂತ ನೋಡಿದಾಗ ಸಾಗರಗಳಿಂದ ಆವೃತಗೊಂಡಿರುತ್ತೆ. ಹಾಗಾದ್ರೆ ನನ್ನ ಪ್ರೀತಿಯ ಭಾರತ ಸಾಗರದಿಂದ ಆವೃತವಾಗಿದೆ. ಅದೇ ರೀತಿ ಒಂದು ಖಂಡ ಅಂತ ನೋಡಿದಾಗ ಅಲ್ಲಿ ಮೈದಾನಗಳು ಕಂಡು ಬರುತ್ತವೆ, ಬೆಟ್ಟ ಗುಡ್ಡಗಳು ಕಂಡು ಬರುತ್ತವೆ, ಮರುಭೂಮಿಗಳ ಹಂಚಿಕೆ ಕಂಡು ಬರುತ್ತಾ. ಉದಾಹರಣೆ, ನನ್ನ ಪ್ರೀತಿಯ ಭಾರತವನ್ನ ನೋಡ್ತಾ ಇದ್ವಿ ಅಂದಾಗ ಪ್ರಪಂಚದ ಅತ್ಯಂತ ಎತ್ತರದ ಉನ್ನತವಾದಂತಹ ಶ್ರೇಣಿಗಳ ನನ್ನ ಭಾರತದಲ್ಲಿ ಕಂಡು ಬರುತ್ತೆ. ಅಂದ್ರೆ ನಥಿಂಗ್ ಬಟ್ ಹಿಮಾಲಯ ಶ್ರೇಣಿಗಳು ಕಂಡು ಬರುತ್ತೆ. ಅದೇ ರೀತಿಯಾಗಿ ಪ್ರಪಂಚದಲ್ಲಿ ವಿಶಾಲವಾದಂತಹ ನದಿಗಳಿಂದ ರಚನೆ ಆಗಿರುವಂತಹ ಮೈದಾನದ ಭೂಸ್ವರೂಪವಾಗಿರುವ ಗಂಗಾ ಮೈದಾನದ ಭೂಸ್ವರೂಪ ಅಥವಾ ಉತ್ತರ ಮಹಾ ಮೈದಾನದ ಭೂಸ್ವರೂಪ ಕಂಡು ಬರುತ್ತೆ. ಅದೇ ರೀತಿ ಭಾರತದ ವಾಯುವ್ಯ ಭಾಗದ ಕಡೆಗೆ ಗಮನಿಸ್ತಾ ಇದ್ದೀವಿ ಅಂದಾಗ ನಮಗೆ ಭಾರತದ ವಾಯುವ್ಯ ಭಾಗದಲ್ಲಿ ಏನ್ ಕಂಡು ಬರ್ತಾ ಇದೆ ರೀ ಅಂತ ಗಮನಿಸಿದಾಗ ನಮಗ ಮರುಭೂಮಿಯ ಹಂಚಿಕೆ ಕಂಡು ಬರುತ್ತಾ. ಅಂದ್ರೆ ಸಾಮಾನ್ಯವಾಗಿ ಒಂದು ಖಂಡದಲ್ಲಿ ಏನ್ ಕಂಡು ಬರುತ್ತಾ? ಶ್ರೇಣಿಗಳು ಇರುತ್ತಾ, ಅದೇ ರೀತಿಯಾಗಿ ಸಸ್ಯವರ್ಗದ ದಟ್ಟಣೆ ಕಂಡು ಬರುತ್ತಾ, ಮೈದಾನ ಇರುತ್ತಾ, ಬೆಟ್ಟ ಗುಡ್ಡಗಳು, ಇವೆಲ್ಲಾ ಲಕ್ಷಣಗಳು ನನ್ನ ಪ್ರೀತಿಯ ಭಾರತದಲ್ಲಿದೆ. ಅಂದರೆ ಒಂದು ಖಂಡ ಹೊಂದಬಹುದಾದ ಎಲ್ಲಾ ಲಕ್ಷಣಗಳನ್ನ ಭಾರತ ಒಳಗೊಂಡಿದೆ. ಅದಕ್ಕೋಸ್ಕರ ಭಾರತವನ್ನ ಒಂದು ಉಪಖಂಡ ಎಂದು ಕರೆಯಬಹುದು. ಇಂಡಿಯಾ ಇಸ್ ಎನ್ ಎ ಸಬ್ ಕಾಂಟಿನೆಂಟ್ ಅಂತ ಕರಿತಾ ಹೋಗ್ತೀವಿ ಅನ್ನೋದು ಗೊತ್ತಿರಬೇಕು. ಹಾಗಾದ್ರೆ ಸಾಮಾನ್ಯವಾಗಿ ಗಾತ್ರದಲ್ಲಿ ದೊಡ್ಡದಿರುತ್ತಲ್ಲ ಸರ್ ಅಂತ ಕೇಳಿದ್ರೆ, ಹೌದು ವಿದ್ಯಾರ್ಥಿಗಳೇ, ಗೊತ್ತಿರಬೇಕು. ಪ್ರಪಂಚದ ಅತ್ಯಂತ ದೊಡ್ಡ ರಾಷ್ಟ್ರಗಳಲ್ಲಿ ನನ್ನ ಪ್ರೀತಿಯ ಭಾರತ 7ನೇ ಅತ್ಯಂತ ದೊಡ್ಡ ರಾಷ್ಟ್ರವಾಗಿದೆ. ಇದ್ರ ಬಗ್ಗೆ ಮುಂದೆ ಡಿಸ್ಕಷನ್ ಮಾಡೋಣ. ಇಂಡಿಯಾ ಇಸ್ ದ 7th ಬಿಗ್ಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅನ್ನೋದು ಗೊತ್ತಿರಬೇಕಾಗುತ್ತಾ. ಅದಕ್ಕೋಸ್ಕರ ಇಂಡಿಯಾವನ್ನ ನಾವು ಸಬ್ ಕಾಂಟಿನೆಂಟ್ ಅಂತ ಏನ್ ಮಾಡ್ತಾ ಹೋಗ್ತೀವಿ? ಉಲ್ಲೇಖ ಮಾಡ್ತಾ ಹೋಗ್ತೀವಿ ಅನ್ನೋದು ಇಲ್ಲಿ ನೆನ್ಪಿಟ್ಕೊಳ್ಳಿ. ಓಕೆ, ಇದಾದ ನಂತರ ಭಾರತಕ್ಕೆ ಸಂಬಂಧಿಸಿರುವಂತಹ ಪ್ರಮುಖ ಲಾಂಛನಗಳು, ಚಿಹ್ನೆಗಳು ಏನನ್ನ ಉಲ್ಲೇಖ ಮಾಡ್ತಾವು ಅಂತ ಎಕ್ಸಾಮ್ ಕೇಳ್ತಾ ಹೋಗ್ತಾನೆ. ಸೊ ಅದನ್ನ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ. ಅಂದ್ರೆ ರಾಷ್ಟ್ರೀಯ ಲಾಂಛನದ ಬಗ್ಗೆ ನಾವು ನೋಡ್ತಾ ಹೋಗೋಣ. ನ್ಯಾಷನಲ್ ಎಂಬ್ಲೆಮ್ ಅಂತ ಕರಿತಾ ಹೋಗ್ತೀವಿ. ಈ ನ್ಯಾಷನಲ್ ಎಂಬ್ಲೆಮ್ಗೆ ಸಂಬಂಧಿಸಿದಂತ ಮಾಹಿತಿಯನ್ನು ನೋಡ್ತಾ ಇದೀವಿ ಅಂದಾಗ ನಮ್ಮ ರಾಷ್ಟ್ರೀಯ ಚಿಹ್ನೆ ಯಾವುದಿದೆ ಸರ್ ಅಂತ ಕೇಳಿದ್ರೆ 4 ಮುಖದ ಸಿಂಹವನ್ನ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಈ 4 ಮುಖದ ಸಿಂಹವನ್ನ ಎಲ್ಲಿಂದ ತಗೊಂಡ್ವಿರಿ ಅಂತ ಕೇಳಿದಾಗ ಸಾರನಾಥ ಮ್ಯೂಸಿಯಂ ನಲ್ಲಿ ನಾವು ತಗೊಂಡ್ವಿ. ಹಾಗಾದ್ರೆ ಸಾರನಾಥ ಮ್ಯೂಸಿಯಂ ನಲ್ಲಿರುವಂತಹ ಅಶೋಕ ಸ್ತಂಭದಲ್ಲಿರುವ 4 ಮುಖದ ಸಿಂಹವನ್ನ ಲಾಂಛನವಾಗಿ ನಾವು ಏನ್ ಮಾಡಿದೀವಿ ಅಂದ್ರೆ ಸ್ವೀಕಾರ ಮಾಡಿದ್ದೀವಿ ಅನ್ನೋದು ಒಂದು ಪಾಯಿಂಟ್ ಇಲ್ಲಿ ಗೊತ್ತಿರಬೇಕಾಗುತ್ತಾ. ಅದೇ ರೀತಿಯಾಗಿ ನಾವು ನೋಡ್ತಾ ಇದೀವಿ ಅಂದಾಗ ಈ ಲಾಂಛನವನ್ನ ಅಧಿಕೃತವಾಗಿ ಸ್ವೀಕರಿಸಿದಂತಹ ದಿನ ಯಾವುದು ರೀ ಅಂದ್ರೆ ಜನವರಿ 26, 1950.
ಇದಾದ ನಂತರ ಈ ಲಾಂಛನದ ವಿಶೇಷತೆಯನ್ನು ನಾವು ಸ್ವಲ್ಪ ಸ್ಟಡಿ ಮಾಡಲೇಬೇಕಾಗತ್ತೆ, ಎಕ್ಸಾಮಿಗೆ ಕೇಳೋ ಚಾನ್ಸಸ್ ಭಾಳ ಇರುತ್ತೆ. ಹಾಗಾದ್ರೆ ಇದನ್ನು ಅಬ್ಸರ್ವ್ ಮಾಡ್ತಾ ಇದೀವಿ ಅಂದ್ರೆ ಸ್ವಲ್ಪ ಇಲ್ಲಿ ಗಮನಿಸ್ತಾ ಬನ್ನಿ. ಹಾಗಾದ್ರೆ ಈ ಪಾಯಿಂಟ್ಸ್ ಅನ್ನು ನಾವು ಸ್ಟಡಿ ಮಾಡ್ತಾ ಇದೀವಿ ಅಂದಾಗ ಏನೆಲ್ಲ ತಿಳ್ಕೊಬೇಕು ಇದರ ಬಗ್ಗೆ ಅಂತ ನೋಡಿದಾಗ ಇಲ್ಲಿ ನಿಮಗೆ ಒಂದು ಲೈನ್ ಕಾಣಿಸ್ತಾ ಇದೆ. ಹಾಗಾದ್ರೆ ಲಾಂಛನದ ಕೆಳಭಾಗದಲ್ಲಿ ಒಂದು ಹೆಸರು ಕಾಣುತ್ತೆ ಅಥವಾ ಒಂದು ಲೈನ್ ಇದೆ. ಇದು ಏನ್ ಸರ್ ಅಂತ ನೋಡಿದಾಗ ಇದು ಸತ್ಯಮೇವ ಜಯತೆ ಅನ್ನೋದನ್ನ ಹೇಳಿದೆ ಸರ್. ಟ್ರೂತ್ ಅಲೋನ್ ಟ್ರಿಯಮ್ಸ್ ಅಂತ ಕರಿತೀವಿ, ಅಂದ್ರೆ ಸತ್ಯಕ್ಕೆ ಯಾವಾಗಲೂ ಜಯವಾಗುತ್ತದೆ ಎನ್ನುವಂತ ಅರ್ಥವನ್ನ ಕೊಡುತ್ತೆ. ಹಾಗಾದರೆ ಈ ಲಾಂಛನದ ಕೆಳಗಡೆ ನಮಗೆ ಏನ್ ಕಂಡು ಬರ್ತಾ ಹೋಗುತ್ತಾ ಅಂತ ನೋಡಿದಾಗ ಇಲ್ಲಿ ನಾವು ಸತ್ಯಮೇವ ಜಯತೆ ಅನ್ನೋದನ್ನ ನೋಡ್ತಾ ಹೋಗ್ತೀವಿ. ಸತ್ಯಮೇವ ಜಯತೆ ಅನ್ನೋದನ್ನ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಸತ್ಯಮೇವ ಜಯತೆ ಎನ್ನುವಂತಹ ಈ ಒಂದು ಸ್ಟ್ಯಾಂಡ್ಸ್ ಅನ್ನ ಎಲ್ಲಿಂದ ಪಡ್ಕೊಂಡ್ವಿರಿ ಅಂತ ನೋಡಿದಾಗ ಸರ್, ಹಾಗಾದ್ರೆ ಈ ಸತ್ಯಮೇವ ಜಯತೆ ಎನ್ನುವುದು ಇದು ದೇವನಾಗರಿ ಲಿಪಿಯಲ್ಲಿ ಕಂಡು ಬರುತ್ತದೆ. ಯಾವುದ್ರಿ? ದೇವನಾಗರಿ ಲಿಪಿಯಲ್ಲಿ ಕಂಡು ಬರುತ್ತದೆ. ಹಾಗಾದ್ರೆ ಈ ದೇವನಾಗರಿ ಲಿಪಿಯಲ್ಲಿರುವಂತಹ ಈ ಸತ್ಯಮೇವ ಜಯತೆಯನ್ನ ನಾವು ಮಂಡೋಕ ಉಪನಿಷತ್ತಿನಿಂದ ಪಡೆದುಕೊಂಡಿದ್ದೇವೆ. ಯಾವುದು? ಮಂಡೋಕ ಉಪನಿಷತ್ತಿನಿಂದ ಪಡೆದುಕೊಂಡಿದ್ದೇವೆ ಅನ್ನೋದು ಗೊತ್ತಿರಬೇಕು. ಎಕ್ಸಾಮಿಗೆ ಕೇಳ್ತಾನೆ ಸರ್, ಹಾಗಾದ್ರೆ ಇದು ಯಾವ ಲ್ಯಾಂಗ್ವೇಜ್ ಅಲ್ಲಿ ಐತಿರಿ ಅಂದ್ರೆ ದೇವನಾಗರಿ ಲಿಪಿಯಲ್ಲಿ ಕಂಡು ಬರುತ್ತದೆ. ಇದಾದ ನಂತರ ಇದೇ ಅಶೋಕನ ಶಿಲಾಸ್ತಂಭ ಶಾಸನದಿಂದ ಅಥವಾ ಶಿಲಾಸ್ತಂಭದಿಂದ ಒಂದು ಲಾಂಛನವನ್ನಾಗಿ ನಾವು ಇದನ್ನ ಪಡೆದುಕೊಂಡಿದ್ದೇವೆ ಅಂತ ನೋಡಿದಾಗ ಇಲ್ಲಿ ಗಮನಿಸ್ತಾ ಬನ್ನಿ, ಇಲ್ಲಿ ನಮಗೆ ಸಿಂಹಗಳು ಕಂಡು ಬರ್ತಾ ಹೋಗುತ್ತಾ. ಹಾಗಾದ್ರೆ ಒಂದು ಪಾಯಿಂಟ್ ನೆನ್ಪಿಡ್ಕೊಳ್ತಾ ಬನ್ನಿ, 1972 ನವೆಂಬರ್ 18ಕ್ಕೂ ಮೊದಲು ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದಾಗಿತ್ತು ಅಂದರೆ ಸಿಂಹವಾಗಿತ್ತು. ಏಷ್ಯಾಟಿಕ್ ಲಯನ್ಸ್ ಅಂತ ಕರಿತಿದ್ವಿ. ಆಫ್ಟರ್ 1972 ನವೆಂಬರ್ 18 ಅಂದರೆ ಅದಾದ ನಂತರ ಭಾರತದ ರಾಷ್ಟ್ರೀಯ ಪ್ರಾಣಿ ಎಂದು ಯಾವುದನ್ನ ಘೋಷಣೆ ಮಾಡ್ತೀವಿ ಅಂತ ನೋಡಿದಾಗ ಹುಲಿ, ದ ರಾಯಲ್ ಬೆಂಗಾಲ್ ಟೈಗರ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಆದರೆ ಬಂಗಾಳದ ಹುಲಿಗೂ ಮೊದಲು ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದಾಗಿತ್ತು ಅಂದ್ರೆ ಏಷ್ಯಾಟಿಕ್ ಲಯನ್, ಬಬ್ಬರ್ ಸೇರ್ ಅಂತ ಕರಿತಾ ಹೋಗ್ತೀವಿ ಅನ್ನೋದು ಒಂದು ಪಾಯಿಂಟ್ ಅನ್ನ ನೆನ್ಪಿಡ್ಕೊಳ್ಳಿ. ಅದಾದ ನಂತರ ನಾವು ಗಮನಿಸ್ತಾ ಇದೀವಿ ಅಂದಾಗ ಇಲ್ಲಿ ಗಮನಿಸಿ, ಇಲ್ಲಿ ನನಗ ಧರ್ಮ ಚಕ್ರವನ್ನ ನಾವು ಕಾಣಬಹುದು. ಏನನ್ನ ನೋಡ್ತಾ ಹೋಗ್ತೀವಿ? ಧರ್ಮ ಚಕ್ರವನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಧರ್ಮ ಚಕ್ರವನ್ನ ನಾವು ಗಮನಿಸ್ತಾ ಇದೀವಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕಾಗುತ್ತಾ ಇದು ಏನನ್ನ ಸೂಚಿಸುತ್ತದೆ ಅಂತ ನೋಡ್ತಾ ಇದೀವಿ ಅಂದಾಗ ಭಾರತ ಯಾವಾಗಲೂ ಕೂಡ ಪ್ರಗತಿ ಪಥದಲ್ಲಿ ಚಲಿಸ್ತಾ ಇರುತ್ತೆ ಎನ್ನುವ ಅರ್ಥವನ್ನ ಕೊಡುತ್ತಾ. ಭಾರತ ಯಾವಾಗಲೂ ಏನಾಗುತ್ತಾ? ಪ್ರಗತಿ ಪಥದಲ್ಲಿ ಚಲಿಸ್ತಾ ಇರುತ್ತೆ ಅನ್ನುವಂತ ಅರ್ಥವನ್ನ ಕೊಡುತ್ತಾ. ಹಾಗಾದ್ರೆ ಇಲ್ಲಿ ನಾವು ಏನನ್ನ ನೋಡಬಹುದು ಅಂದ್ರೆ ಒಂದು ಧರ್ಮ ಚಕ್ರವನ್ನ ಗಮನಿಸಬಹುದು ಅನ್ನೋದು ಗೊತ್ತಿರಬೇಕು. ಇದನ್ನ ನಾವು ಅಶೋಕ ಚಕ್ರ ಅಂತಲೂ ಸಹ ಕರಿತಾ ಹೋಗ್ತೀವಿ. ಇದಾದ ನಂತರ ಎಕ್ಸಾಮಿ ಮತ್ತೇನ್ ಕೇಳ್ತಾನಂದ್ರೆ ಇದಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಈ ಲಾಂಛನದಲ್ಲಿ ಕಂಡು ಬರುವಂತ ಪ್ರಾಣಿಗಳು ಯಾವ್ಯಾವು ಅಂತ ಕೇಳ್ತಾ ಹೋಗ್ತಾನ. ಒಂದು ಗೊತ್ತಿರಬೇಕಾಗತ್ತ, ಈ ಲಾಂಛನದಲ್ಲಿ ಕಂಡು ಬರುವಂತಹ ಪ್ರಾಣಿಗಳು ಯಾವ್ಯಾವ ಇದಾವ್ರಿ ಅಂತ ಕೇಳಿದರೆ ಒಂದು ಪ್ರಮುಖವಾಗಿ ನಾವು ಏನನ್ನ ನೋಡ್ತಾ ಹೋಗ್ತೀವಿ? ಒಂದು ಆನೆಯನ್ನ ನೋಡ್ತಾ ಹೋಗ್ತೀವಿ. ಯಾವ್ದನ್ನ ನೋಡ್ತೀವ್ರಿ? ಆನೆಯನ್ನ ನಾವು ಗಮನಿಸಬಹುದು. ಆನೆ ಆದ ನಂತರ ಮತ್ತೇನನ್ನ ನಾವು ಗಮನಿಸ್ತಾ ಇದೀವ್ರಿ ಅಂದಾಗ ಆನೆ, ಅದಾದ ನಂತರ ಕುದುರೆ, ಅದಾದ ನಂತರ ಸಿಂಹ ಮತ್ತು ಗೂಳಿಗಳನ್ನ ನೋಡ್ತಾ ಹೋಗ್ತೀವಿ. ಸರ್, ಈ ಪ್ರಾಣಿಗಳನ್ನ ಯಾಕೆ ಇಂಡಿಕೇಟ್ ಮಾಡಿದೀವಿ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ. ಅಶೋಕ ಯಾರ ಅನುಯಾಯಿ ಆಗಿದ್ದ ಅಂತ ನೋಡಿದಾಗ ಬೌದ್ಧ ಧರ್ಮದ ಅನುಯಾಯಿ ಆಗಿದ್ದ. ಹಾಗಾದ್ರೆ ಇಲ್ಲಿ ನಾವು ನೋಡ್ತಾ ಇರುವಂತಹ ಈ ಒಂದು ಶಿಲಾಸ್ತಂಭ ಶಾಸನಗಳಿದಾವಲ್ಲ ಯಾವುದಕ್ಕೆ ಸಂಬಂಧಿಸ್ತಾ ಇದ್ವು ಅಂದ್ರೆ ಬೌದ್ಧ ಧರ್ಮಕ್ಕೆ ಸಂಬಂಧಿಸ್ತಾ ಇದ್ವು ಸರ್. ಹಾಗಾದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬನ್ನಿ, ಬುದ್ಧನ ಜೀವನ ಚರಿತ್ರೆಯನ್ನ ಸೂಚಿಸುವಂತಹ ಪ್ರಮುಖ ಪ್ರಾಣಿಗಳು ಯಾವುವು ಅಂದ್ರೆ ಇವುಗಳಾಗುತ್ತ. ಹಾಗಾದ್ರೆ ಒಂದು ಗೊತ್ತಿರಲಿ, ಈ ಬುದ್ಧನ ತಾಯಿ, ಬುದ್ಧ ಜನನ ಆಗುವುದಕ್ಕೂ ಮೊದಲು ಬುದ್ಧನ ತಾಯಿಯ ಕನಸಿನಲ್ಲಿ ಬಂದಂತಹ ಪ್ರಾಣಿ ಯಾವುದು ಅಂದ್ರೆ ಆನೆ. ಹಾಗಾದ್ರೆ ಬುದ್ಧನ ತಾಯಿ ಹೆಸರೇನು? ಮಾಯಾದೇವಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಹಾಗಾದರೆ ಇಲ್ಲಿ ಗೊತ್ತಿರಬೇಕಾಗುತ್ತಾ ಈ ಮಾಯಾದೇವಿಯ ಕನಸಿನಲ್ಲಿ ಬಂದಂತಹ ಪ್ರಾಣಿ ಯಾವುದು ರೀ ಅಂತಂದ್ರೆ ಅದು ಆನೆಯಾಗಿತ್ತು. ಅದಾದ ನಂತರ ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಬನ್ನಿ, ಈಗ ಬುದ್ಧನನ್ನ ಮೊದಲು ಸಿದ್ಧಾರ್ಥ ಎಂದು ಕರಿತಾ ಇದ್ವಿ. ಹಾಗಾದ್ರೆ ಸಿದ್ಧಾರ್ಥ ಅರಮನೆಯನ್ನ ಬಿಟ್ಟು ಜ್ಞಾನವನ್ನ ಅರಿಸೋದಕ್ಕೋಸ್ಕರ ಹೋಗುವಾಗ ಅವನ ಕಂತಕ ಕುದುರೆಯ ಮುಖಾಂತರ ಹೋಗುತ್ತಾನ. ಎದರ ಮುಖಾಂತರ? ಕಂತಕ ಕುದುರೆಯ ಮುಖಾಂತರ ಹೋಗ್ತಾನ. ಹಾಗಾದ್ರೆ ಜ್ಞಾನವನ್ನ ಅರಸಿ ಹೋಗುವಂತ ಅಥವಾ ಈ ಪರಿತ್ಯಾಗ ಮಾಡ್ತಾ ಇದ್ದಾನೆ ಅಂತ ನೋಡ್ತಾ ಇದೀವಿ ಅಂದಾಗ ಆ ಜ್ಞಾನವನ್ನ ಅರಸಿ ಹೋಗುವಾಗ ಯಾವುದರ ಮುಖಾಂತರ ಹೋಗಿದ್ದ? ಕುದುರೆಯ ಮುಖಾಂತರ ಹೋಗಿದ್ದ. ಈ ಕುದುರೆ ಅದನ್ನು ಸೂಚಿಸುತ್ತದೆ. ಇದಾದ ನಂತರ ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಬನ್ನಿ, ಅವನಿಗೆ ಪೀಪಲ್ ಟ್ರೀ, ಹಾಗಾದ್ರೆ ಈ ಪೀಪಲ್ ಅರಳಿ ಮರದ ಕೆಳಗಡೆ ಏನ್ ಸಿಗುತ್ತಾ? ಜ್ಞಾನೋದಯ ಸಿಗುತ್ತಾ? ಹಾಗಾದ್ರೆ ಸಿಂಹ ಏನನ್ನ ಸೂಚಿಸುತ್ತದೆ ಅಂತ ನೋಡಿದಾಗ ಅವನ ಜ್ಞಾನೋದಯವನ್ನ ಸೂಚಿಸುತ್ತದೆ. ಅದಾದ ನಂತರ ಈ ಗೂಳಿಯನ್ನ ನಾವು ಋಷಭ ಅಂತಲೂ ಸಹ ಕರಿತಾ ಹೋಗ್ತೀವಿ. ಏನಂತ ಕರಿತೀವ್ರಿ? ಋಷಭ ಅಂತಲೂ ಸಹ ಕರಿತೀವಿ. ಹಾಗಾದ್ರೆ ಗೊತ್ತಿರಬೇಕು ಗೌತಮ ಬುದ್ಧನ ರಾಶಿ ಯಾವುದಾಗಿತ್ತು ಅಂತ ನೋಡಿದಾಗ ಋಷಭ ರಾಶಿಯಾಗಿತ್ತು. ಹಾಗಾದ್ರೆ ಅವನ ಜೀವನ ಚರಿತ್ರೆಯನ್ನ ಸೂಚಿಸುವ ಪ್ರಮುಖ ಪ್ರಾಣಿಗಳನ್ನೇ ನಾವು ಎಲ್ಲಿ ನೋಡ್ತೀವ್ರಿ ಅಂತ ನೋಡಿದಾಗ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಕಾಣ್ತಾ ಹೋಗ್ತೀವಿ. ಎಕ್ಸಾಮಿಗೆ ಏನ್
ಕೇಳ್ತಾನೆ ಗೊತ್ತಾ, ಯಾವ ಪ್ರಾಣಿಗಳದವು ಅಥವಾ ಯಾವ ಪ್ರಾಣಿಗಳು ಇಲ್ಲ ಅಂತ ಕೇಳ್ತಾ ಹೋಗ್ತಾನೆ, ಇದು ಗೊತ್ತಿರಬೇಕಾಗತ್ತ. ಇದು ಆದ ನಂತರ ಒಂದು ತಿಳ್ಕೊಳ್ತಾ ಬನ್ನಿ, ಇಲ್ಲಿ ನೋಡ್ತಾ ಇರುವಂತಹ ಈ ಲಾಂಛನ ಇದೆಲ್ಲ ಇದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ನೋಡಿದಾಗ ಇಲ್ಲಿ ಗೊತ್ತಿರಬೇಕಾಗತ್ತ ಸರ್, ಇದು ನಮಗ ಮರಳುಗಲ್ಲಿನಿಂದ ಮಾಡಲ್ಪಟ್ಟಿದೆ. ಯಾವುದರಿಂದ ಮಾಡಲ್ಪಟ್ಟಿದೆ? ಮರಳುಗಲ್ಲಿನಿಂದ ಮಾಡಲ್ಪಟ್ಟಿದೆ ಅನ್ನೋದು ಗೊತ್ತಿರಬೇಕಾಗತ್ತ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಹಾಗಾದ್ರೆ ಎಷ್ಟರಲ್ಲಿ ನಾವು ಇದನ್ನ ತಗೊಂಡ್ವಿ, ಸ್ವೀಕಾರ ಮಾಡಿಕೊಂಡ್ವಿ ಅಂದ್ರೆ 26 ಜನವರಿ 1950ರಲ್ಲಿ ಇದನ್ನ ಸ್ವೀಕಾರ ಮಾಡಿಕೊಂಡೆವು. ಇದು ನಮ್ಮ ರಾಷ್ಟ್ರ ಲಾಂಛನ. ಇದಾದ ನಂತರ ನೆಕ್ಸ್ಟ್ ರಾಷ್ಟ್ರೀಯ ಧ್ವಜವನ್ನ ನಾವು ಏನಂತ ಕರಿತೀವಿ? ತಿರಂಗ ಅಂತಲೂ ಸಹ ಕರಿತೀವಿ. ಆದರೆ ಇದನ್ನ ಅಫಿಷಿಯಲ್ ಹೆಸರು ಏನು ಸರ್ ಅಂತ ನೋಡಿದಾಗ ಸ್ವರಾಜ್ ಬಾವುಟ ಅಥವಾ ಸ್ವರಾಜ್ ಧ್ವಜ ಅಂತಲೂ ಸಹ ಉಲ್ಲೇಖ ಮಾಡ್ತೀವಿ. ಹಾಗಾದರೆ ಈಗ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ರಾಷ್ಟ್ರ ಧ್ವಜವನ್ನ ನಾವು ಏನಂತ ಕರಿತಾ ಹೋಗ್ತೀವಿ ಅಂದ್ರೆ ತ್ರಿವರ್ಣ ಧ್ವಜ ಎಂದು ಕರಿತಾ ಹೋಗ್ತೀವಿ. ಏನಂತ ಕರಿತೀವಿ ರೀ? ತ್ರಿವರ್ಣ ಧ್ವಜ ಎಂದು ಉಲ್ಲೇಖ ಮಾಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಇದನ್ನ ಸ್ವರಾಜ್ ಧ್ವಜ ಎಂತಲೂ ಸಹ ಕರೆಯಲಾಗುತ್ತದೆ. ಹಾಗಾದ್ರೆ ಇದನ್ನ ವಿನ್ಯಾಸಗೊಳಿಸಿದವರು ಯಾರು ಅಂತ ನೋಡಿದಾಗ ಪಿಂಗಾಳಿ ವೆಂಕಯ್ಯರವರು ಇದನ್ನ ವಿನ್ಯಾಸಗೊಳಿಸಿದಂತ ವ್ಯಕ್ತಿ. ಯಾರು? ಪಿಂಗಾಳಿ ವೆಂಕಯ್ಯನವರು ಇದನ್ನ ವಿನ್ಯಾಸಗೊಳಿಸಿದಂತಹ ವ್ಯಕ್ತಿ. ಹಾಗಾದ್ರೆ ಇದರಲ್ಲಿ ಕಂಡು ಬರುವಂತ ಬಣ್ಣಗಳನ್ನು ನೋಡ್ತಾ ಇದೀವಿ ಅಂದಾಗ ಕೇಸರಿ ಕಂಡು ಬರುತ್ತಾ, ಬಿಳಿ ಕಂಡು ಬರುತ್ತಾ, ಹಸಿರು ಕಂಡು ಬರುತ್ತಾ. ಅದೇ ರೀತಿಯಾಗಿ ಅಶೋಕ ಚಕ್ರ ಇದೆಯಲ್ಲ, ಇದು ನೇರಳೆ ಬಣ್ಣದಲ್ಲಿ ಕಂಡು ಬರುತ್ತಾ. ಅಶೋಕ ಚಕ್ರ ಯಾವ ಬಣ್ಣದಲ್ಲಿ ಇದೆ ಅಂದ್ರೆ ನೇರಳೆ ಬಣ್ಣದಲ್ಲಿ ಕಂಡು ಬರುತ್ತೆ ಅನ್ನೋದು ಗೊತ್ತಿರಬೇಕು. ಎಷ್ಟು ಬಣ್ಣಗಳನ್ನ ನಾವು ಬಾವುಟದಲ್ಲಿ ನೋಡ್ತೀವಿ ಅಂದ್ರೆ 3+1 ಸರ್, ಕೇವಲ ಮೂರಲ್ಲ ಸರ್. ಅಶೋಕ ಚಕ್ರವು ಯಾವ ಬಣ್ಣವನ್ನು ಹೊಂದಿದೆ ಅಂದ್ರೆ ನೇರಳೆ ಬಣ್ಣವನ್ನು ಹೊಂದಿದೆ. ಈ ಪಾಯಿಂಟ್ ಅನ್ನು ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಇಲ್ಲಿ ಈ ಬಣ್ಣಗಳು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾನೆ ಅಂದಾಗ ಇಲ್ಲಿ ಕೇಸರಿ ಬಣ್ಣ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ತ್ಯಾಗ ಮತ್ತು ಸ್ಥೈರ್ಯವನ್ನ ಸೂಚಿಸುತ್ತದೆ. ಸ್ವತಂತ್ರ ಹೋರಾಟಕ್ಕೋಸ್ಕರ ಪ್ರಾಣವನ್ನ ಬಲಿದಾನವನ್ನ ಕೊಟ್ಟಂತಹ, ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂತಹ ಆ ಹೋರಾಟಗಾರರ ಸ್ಥೈರ್ಯವನ್ನ ಇದು ಸೂಚಿಸ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನಂತರ ಬಿಳಿ ಎನ್ನುವುದು ನಮ್ಮ ಭಾರತೀಯರ ಪರಿಶುದ್ಧತೆ ಮತ್ತು ಶಾಂತಿ ಸೂಚಿಸುತ್ತದೆ ಅನ್ನೋದು ಗೊತ್ತಿರಬೇಕಾಗುತ್ತ. ಅದಾದ ನಂತರ ಹಸಿರು ಪ್ರಗತಿ ಮತ್ತು ಹಸಿರು ಕ್ರಾಂತಿಯ ಒಂದು ಸಂಕೇತ ಅಂತ ಕರಿತಾ ಹೋಗ್ತೀವಿ. ಇದಾದ ನಂತರ ಇಲ್ಲಿ ಧರ್ಮ ಚಕ್ರ ಅಥವಾ ಅಶೋಕ ಚಕ್ರ ನಿರಂತರ ಚಲನೆಯನ್ನ ಅಥವಾ ನಿರಂತರ ಪ್ರಗತಿಯನ್ನ ಸೂಚಿಸುತ್ತದೆ ಅಂತ ಗೊತ್ತಿರಬೇಕು. ಇದೇ ಅಶೋಕ ಚಕ್ರದಲ್ಲಿ 24 ಅಡ್ಡ ಗೆರೆಗಳನ್ನ ನೋಡ್ತಾ ಇದೀವಲ್ಲ, ಆ 24 ಗೆರೆಗಳು 24 ಗಂಟೆಯ ಸಮಯವನ್ನೂ ಸಹ ಸೂಚಿಸುತ್ತದೆ ಅನ್ನೋದು ಇಲ್ಲಿ ಗೊತ್ತಿರಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಓಕೆ, ಅದಾದ ನಂತರ ಇದರ ಸೈಜ್ ಎಷ್ಟು ಅಂತ ಕೇಳ್ತಾ ಹೋಗ್ತಾನೆ. ಹಾಗಾದ್ರೆ ಒಂದ್ ಅರ್ಥ ಮಾಡ್ಕೊಳ್ತಾ ಬನ್ನಿ, ಇದರ ಉದ್ದ 3 ಅಡಿ, ಅಗಲ ಎಷ್ಟು ಅಂದ್ರೆ 2. ಹಾಗಾದ್ರೆ ಉದ್ದ ಇಂಟು ಅಗಲ ಎಷ್ಟಿರುತ್ತೆ ನಮ್ಮ ಧ್ವಜದ್ದು ಅಂತ ನೋಡಿದಾಗ 3x2 ಅನ್ನೋದು ಗೊತ್ತಿರಬೇಕಾಗುತ್ತೆ. ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ, ಈ ನಮ್ಮ ರಾಷ್ಟ್ರೀಯ ಧ್ವಜವನ್ನ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಲ್ಲ, ಇದನ್ನು ನಾವು ತಿರಂಗ ಅಂತಲೂ ಸಹ ಕರಿತೀವಿ, ತ್ರಿವರ್ಣ ಧ್ವಜ ಅಂತಲೂ ಸಹ ಕರಿತೀವಿ, ಸ್ವರಾಜ್ ಧ್ವಜ ಅಂತಲೂ ಸಹ ಉಲ್ಲೇಖ ಮಾಡ್ತೀವಿ. ಹಾಗಾದ್ರೆ ಇದಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ಕೋಡ್ಗಳಿದಾವ, ನಿಯಮಗಳಿದಾವ? ಡೆಫಿನೆಟ್ಲಿ ಇದೆ ಸರ್. ಹಾಗಾದರೆ ಈ ತಿರಂಗದ ಒಂದು 2002 ಫ್ಲಾಗ್ ಕೋಡ್ ಅಂತ ಕರಿತಾ ಹೋಗ್ತೀವಿ ಸರ್. ಇದನ್ನ ಫ್ಲಾಗ್ ಕೋಡ್ ಅಂತ ಕರಿತೀವಿ. ಎಕ್ಸಾಮಿಗೆ ಕೇಳ್ತಾರೆ, ನೆನ್ಪಿಡ್ಕೊಡಿ. ಹಾಗಾದ್ರೆ ಇದನ್ನ ಧ್ವಜ ನೀತಿ 2002. ಹಾಗಾದ್ರೆ ಈ ಧ್ವಜ ನೀತಿ 2002ರ ಪ್ರಕಾರ ನಮ್ಮ ಈ ಭಾರತದ ಧ್ವಜವನ್ನ ಕೇವಲ ಯಾವ ಬಟ್ಟೆಯಿಂದ ತಯಾರು ಮಾಡಬೇಕಾಗಿತ್ತು ಅಂತ ನೋಡಿದಾಗ ಕೇವಲ ಖಾದಿ ಬಟ್ಟೆಯಿಂದ ಮಾತ್ರ ತಯಾರು ಮಾಡಬೇಕಾಗಿತ್ತು. ಸ್ವದೇಶದಿಂದ ನಿರ್ಮಾಣ ಮಾಡಿದಂತ ಖಾದಿ ಬಟ್ಟೆಯಿಂದ ಮಾತ್ರ ತಯಾರು ಮಾಡಬೇಕಾಗಿತ್ತು. ಅದೇ ರೀತಿಯಾಗಿ ಯಂತ್ರಗಳನ್ನ ಬಳಸಬಾರದಿತ್ತು. ಕೇವಲ ಕೈಮಗ್ಗದಿಂದ ಮಾಡಿರುವಂತಹ ಬಾವುಟಗಳನ್ನ ಬಳಕೆ ಮಾಡಬೇಕಿತ್ತು. ಆದರೆ ಇದಕ್ಕೆ ತಿದ್ದುಪಡಿಯನ್ನು ತಂದು ಧ್ವಜ ನೀತಿ 2021ರಲ್ಲಿ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಸ್ವಲ್ಪ ಅಮೆಂಡ್ಮೆಂಟ್ಸ್ ಅನ್ನ ತರ್ತಾ ಹೋಗ್ತಾರ. ಧ್ವಜ ನೀತಿ 2021ರಲ್ಲಿ ಧ್ವಜವನ್ನ, ಭಾರತದ ಧ್ವಜವನ್ನ ಹತ್ತಿ, ಉಣ್ಣೆ, ಪಾಲಿಸ್ಟರ್, ರೇಷ್ಮೆ ಬಟ್ಟೆಯಿಂದ ಏನ್ ಮಾಡಬಹುದು ಅಂದ್ರೆ ತಯಾರಿಸಬಹುದು. ಕೇವಲ ಕೈಮಗ್ಗ ಮಾತ್ರ ಅಲ್ಲ, ಯಂತ್ರಗಳ ಸಹಾಯದಿಂದಲೂ ಕೂಡ ಪ್ರಸ್ತುತವಾಗಿ ಧ್ವಜವನ್ನ ತಯಾರು ಮಾಡಬಹುದು ಅನ್ನೋದು ಗೊತ್ತಿರಬೇಕಾಗುತ್ತಾ ಸರ್. ಹಾಗಾದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬನ್ನಿ, ಈ ಧ್ವಜ ನೀತಿಗೆ ಸಂಬಂಧಿಸಿದಂತೆ 2002 ಮತ್ತು 2021 ನಿಮಗೆ ಇಲ್ಲಿ ನೆನಪಲ್ಲಿ ಇರಬೇಕಾಗುತ್ತಾ, ದಯವಿಟ್ಟು ನೆನಪಲ್ಲಿ ಇಟ್ಕೋರಿ. ಓಕೆ ಫೈನ್. ಇದಾದ ನಂತರ ಮುಂದೆ ಗಮನಿಸ್ತಾ ಇದೀವಿ ಅಂದಾಗ ನೆಕ್ಸ್ಟ್ ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡ್ತಾ ಬರೋಣ. ನ್ಯಾಷನಲ್ ಸಾಂಗ್ ಅಂತ ಕರಿತೀವಿ, ನ್ಯಾಷನಲ್ ಆಂಥಮ್ ಅಂತ ಕರಿತೀವಿ. ಹಾಗಾದ್ರೆ ಈ ನ್ಯಾಷನಲ್ ಸಾಂಗ್ ಯಾವುದು, ನ್ಯಾಷನಲ್ ಆಂಥಮ್ ಯಾವುದು ಅಂತ ನಾವು ಗಮನಿಸ್ತಾ ಇದೀವಿ ಅಂದ್ರೆ ವಿದ್ಯಾರ್ಥಿಗಳು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬನ್ನಿ, ನಮ್ಮ ರಾಷ್ಟ್ರೀಯ ಗೀತೆ ಅಥವಾ ನ್ಯಾಷನಲ್ ಆಂಥಮ್ ಅಂತ ನೋಡ್ತಾ ಇದೀವಲ್ಲ, ಜನಗಣಮನ. ಹಾಗಾದ್ರೆ ಈ ಜನಗಣಮನವನ್ನ ನಾವು ಏನಂತ ಕರಿತಾ ಹೋಗ್ತೀವಿ ಅಂದ್ರೆ ಇದನ್ನ ನಾವು ರಾಷ್ಟ್ರೀಯ ಗೀತೆ ಅಂತ ಕರಿತಾ ಹೋಗ್ತೀವಿ, ಆಂಥಮ್ ಅಂತ ಕರಿತೀವಿ. ಹಾಗಾದ್ರೆ ಈ ಜನಗಣಮನಕ್ಕೆ ಸಂಬಂಧಿಸಿದಂತೆ ಇದನ್ನೇ ನಾವು ನ್ಯಾಷನಲ್ ಆಂಥಮ್ ಆಗಿ ಕನ್ಸಿಡರ್ ಮಾಡಬೇಕು ಎಂದು ಯಾವ ಸಮಿತಿ ಸಜೆಷನ್ ಕೊಡುತ್ತೆ ಅಂತ ಕೇಳ್ತಾ ಹೋಗ್ತಾನ. ಹಾಗಾದ್ರೆ ಇದಕ್ಕೆ ಸಂಬಂಧಿಸಿದಂತ ಸಮಿತಿ ಯಾವುದು ಅಂದ್ರೆ ಇಲ್ಲಿ ಗೊತ್ತಿರಬೇಕು, ಪಂಡಿತ್ ರವಿಶಂಕರ್ ನೇತೃತ್ವದ ಸಮಿತಿ ಏನ್ ಮಾಡುತ್ತಾರೆ ಅಂತ ನೋಡಿದಾಗ ರವೀಂದ್ರನಾಥ್ ಟ್ಯಾಗೂರ್ ಅವರು ಬರೆದಿರುವಂತಹ ಜನಗಣಮನವನ್ನ ಅಧಿಕೃತವಾಗಿ ಭಾರತದ ರಾಷ್ಟ್ರೀಯ ಗೀತೆ
ಗೀತೆಯಾಗಿ ಪರಿಗಣನೆ ಮಾಡಿ ಅಥವಾ ನ್ಯಾಷನಲ್ ಆಂಥಮ್ ಆಗಿ ಪರಿಗಣನೆ ಮಾಡಿ ಅಂತ ಸಲಹೆಯನ್ನ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಇದನ್ನ ಅಧಿಕೃತವಾಗಿ ತೆಗೆದುಕೊಂಡಿದ್ದು ಯಾವಾಗ ಅಂತ ನೋಡಿದಾಗ 1950 ಜನವರಿ 24 ಕ್ವಶನ್ ಕೇಳ್ತಾನ. ಏನ್ ಮಾಡ್ತಾ ಹೋಗ್ತಾನಂದ್ರ ರಾಷ್ಟ್ರೀಯ ಧ್ವಜವನ್ನ ಕೊಡ್ತಾನ, ಅದಾದ ನಂತರ ಲಾಂಛನವನ್ನ ಕೊಡ್ತಾ ಹೋಗ್ತಾನ. ಇವುಗಳನ್ನ ಕೊಟ್ಟು ಮೊದಲು ಯಾವುದು ಬಂತು ಅಂತ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಗೊತ್ತಿರಬೇಕು ರಾಷ್ಟ್ರಗೀತೆ ಅಧಿಕೃತವಾಗಿ ಒಪ್ಪಿಗೆ ಆಗಿದ್ದು ಯಾವಾಗ ಅಂದ್ರೆ ಜನವರಿ 24, 1950. ಇದೇ ರೀತಿಯಾಗಿ ಮೊಟ್ಟ ಮೊದಲ ಬಾರಿಗೆ ಇದನ್ನ ಅಥವಾ ನಮ್ಮ ಆಂಥಮ್ ಅನ್ನ ಮೊದಲ ಬಾರಿಗೆ ಹಾಡಿದ್ದು ಯಾವಾಗರಿ ಅಂದ್ರೆ 1911 ಯಾವ ಸಮಾವೇಶದಲ್ಲಿ ಅಂತ ನೋಡಿದಾಗ ಕೋಲ್ಕತ್ತಾ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಏನ್ ಮಾಡಿತ್ತು ಅಂದ್ರ ಹಾಡಲಾಗಿತ್ತು. ಹಾಗಾದ್ರೆ ಈ ಒಂದು ನ್ಯಾಷನಲ್ ಆಂಥಮ್ ಅನ್ನ ಎಷ್ಟು ಸಮಯದಲ್ಲಿ ಹಾಡಬೇಕು ಅಂತ ಕೇಳಿದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಡಿ. ಸಾಮಾನ್ಯವಾಗಿ ಈ ರಾಷ್ಟ್ರೀಯ ಗೀತೆಯನ್ನ ಅಥವಾ ನ್ಯಾಷನಲ್ ಆಂಥಮ್ ಅನ್ನ 52 ಸೆಕೆಂಡ್ಗಳಲ್ಲಿ ಹಾಡಬೇಕಾಗುತ್ತದೆ. ಕೆಲವು ವಿಶೇಷ ಸಂದರ್ಭದಲ್ಲಿ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಕೆಲವೊಂದು ಪ್ಯಾರಾಗಳನ್ನ ಮಾತ್ರ ಹೇಳ್ತಾರೆ ಸರ್. ಹಾಗಾದ್ರೆ ಕನಿಷ್ಠ ಎಷ್ಟು ಸೆಕೆಂಡ್ಸ್ ಅಲ್ಲಿ ಹಾಡಬೇಕ್ರಿ ಅಂತ ನೋಡಿದಾಗ ಕನಿಷ್ಠ 20 ಸೆಕೆಂಡ್ ಅಲ್ಲಿ ಆದರೂ ಹಾಡಬೇಕಾಗುತ್ತದೆ. ಹಾಗಾದರೆ ಸಾಮಾನ್ಯವಾಗಿ 52 ಸೆಕೆಂಡ್ ನಲ್ಲಿ ಹಾಡ್ತಾರ, ಆದ್ರೆ ವಿಶೇಷ ಸಂದರ್ಭದಲ್ಲಿ ಕನಿಷ್ಠ ಎಷ್ಟು ಸೆಕೆಂಡ್ಗಳು ಇದನ್ನ ಹಾಡಬೇಕಾಗುತ್ತದೆ ಅಂದರೆ 20 ಸೆಕೆಂಡ್ಗಳಲ್ಲಿ ಇದನ್ನ ಹಾಡಬೇಕಾಗುತ್ತದೆ ಅನ್ನೋದು ಗೊತ್ತಿರಬೇಕಾಗುತ್ತೆ. ಅದೇ ರೀತಿಯಾಗಿ ಅಂತ ನೋಡಿದಾಗ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಇದಾದ ನಂತರ ಇನ್ನೂ ಒಂದು ಗೊತ್ತಿದೆ. ಏನ್ ಸರ್ ಅಂತ ನೋಡಿದಾಗ ರಾಷ್ಟ್ರೀಯ ಹಾಡು ಅಂತಲೂ ಸಹ ಕರಿತೀವಿ ಸರ್, ನ್ಯಾಷನಲ್ ಸಾಂಗ್ ಅಂತ ಕರಿತೀವಿ, ನಾಟ್ ಆಂಥಮ್, ಸಾಂಗ್. ಹಾಗಾದ್ರೆ ಇಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ, ಇಲ್ಲಿ ರಾಷ್ಟ್ರೀಯ ಆಂಥಮ್ ಅಥವಾ ನ್ಯಾಷನಲ್ ಆಂಥಮ್ ಅಂತ ನೋಡಿದಾಗ ಜನಗಣಮನ, ಅದೇ ರೀತಿಯಾಗಿ ನ್ಯಾಷನಲ್ ಸಾಂಗ್ ಅಂತ ಕೇಳ್ತಾ ಇದೆ ಅಂದಾಗ ಅದು ವಂದೇ ಮಾತರಂ. ವಿದ್ಯಾರ್ಥಿಗಳೇ ಇಲ್ಲಿ ಗೊತ್ತಿರಬೇಕಾಗುತ್ತಾ ಯಾವುದ್ರಿ ಅದು ವಂದೇ ಮಾತರಂ. ಈ ವಂದೇ ಮಾತರಂ ಅನ್ನ ನಾವು ಎಲ್ಲಿಂದ ತಗೊಂಡಿದ್ವಿ ಅಂತ ನೋಡಿದಾಗ ಬಂಕಿಂ ಚಂದ್ರ ಚಟರ್ಜಿ ಅವರ ಆನಂದ ಮಠದಿಂದ ಆಯ್ದುಕೊಳ್ಳಲಾಗಿದೆ. ಎಲ್ಲಿಂದ ಸರ್? ಆನಂದ ಮಠದಿಂದ ಆಯ್ದುಕೊಳ್ಳಲಾಗಿದೆ. ಹಾಗಾದ್ರೆ ಇದು ಮೂಲತಃವಾಗಿ ಯಾವ ಭಾಷೆಯಲ್ಲಿತ್ತು? ಇದು ಮೂಲತಃವಾಗಿ ಸಂಸ್ಕೃತ ಭಾಷೆಯಲ್ಲಿತ್ತು. ಇದನ್ನ ಇಂಗ್ಲಿಷ್ಗೆ ತರ್ಜುಮೆ ಮಾಡಿದವರು ಯಾರು ಅಂತ ನೋಡಿದಾಗ ಅರಬಿಂದೋ ಅವರು ಇದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದಂತ ವ್ಯಕ್ತಿ. ಕೇಳ್ತಾನೆ ಸರ್, ಇಲ್ಲಿ ವಂದೇ ಮಾತರಂ ಮೂಲತಃವಾಗಿ ಯಾವ ಭಾಷೆಯಲ್ಲಿತ್ತು ಅಂತ ನೋಡಿದಾಗ ಸಂಸ್ಕೃತ ಭಾಷೆಯಲ್ಲಿ ಕಂಡು ಬರ್ತಾ ಇತ್ತು. ಹಾಗಾದ್ರೆ ಇದನ್ನ ಆಂಗ್ಲ ಭಾಷೆಗೆ ತರ್ಜುಮೆ ಮಾಡಿದಂತ ವ್ಯಕ್ತಿ ಯಾರು ಅಂತ ನೋಡಿದಾಗ ಅರಬಿಂದೋ. ಹಾಗಾದ್ರೆ ಇಲ್ಲಿ ಬಂಕಿಂ ಚಂದ್ರ ಚಟರ್ಜಿ ಮತ್ತು ಅರಬಿಂದೋ ಅವರ ಬಗ್ಗೆ ನಿಮಗೆ ಇಲ್ಲಿ ನೆನಪಲ್ಲಿರಬೇಕಾಗುತ್ತ ವಿದ್ಯಾರ್ಥಿಗಳೇ. ಓಕೆ, ಇದು ಆದ ನಂತರ ನೆಕ್ಸ್ಟ್ ಗಮನಿಸ್ತಾ ಇದೀವಿ ಅಂದಾಗ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ. ಭಾರತದಲ್ಲಿ ಅಂತ ನೋಡಿದಾಗ ಪ್ರಸ್ತುತವಾಗಿ ರಾಷ್ಟ್ರೀಯ ಪ್ರಾಣಿ ಎಂದು ಯಾವುದನ್ನು ನಾವು ಕನ್ಸಿಡರ್ ಮಾಡ್ತಾ ಇದೀವಿ? ಪ್ರಸ್ತುತವಾಗಿ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂದ್ರೆ ದ ರಾಯಲ್ ಬೆಂಗಾಲ್ ಟೈಗರ್. ಹಾಗಾದರೆ ಬಂಗಾಳದ ಹುಲಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾವ್ದ್ರಿ? ಬಂಗಾಳದ ಹುಲಿ. ಹಾಗಾದ್ರೆ ಇದನ್ನ ಯಾವಾಗ ಇಂಪ್ಲಿಮೆಂಟ್ ಮಾಡ್ಕೊಂಡ್ವಿ ಸರ್ ಅಂತ ನೋಡಿದಾಗ 1972 ನವೆಂಬರ್ 18. ಯಾವಾಗ ರೀ? 1972 ನವೆಂಬರ್ 18. ಇದಕ್ಕೂ ಮೊದಲು ಯಾವ್ದಿತ್ತು ಅಂತ ನೋಡ್ತಾ ಇದೀವಿ ಅಂದಾಗ ಇದಕ್ಕೂ ಮೊದಲು ನಮಗ ಯಾವ್ದಿತ್ತು ರೀ ಅಂದ್ರ ಬಬ್ಬರ್ ಶೇರ್ ಅಥವಾ ಏಷ್ಯಾಟಿಕ್ ಸಿಂಹವನ್ನ ಕನ್ಸಿಡರೇಷನ್ ಮಾಡಿದ್ವಿ. ಅದನ್ನ ಹೊರತುಪಡಿಸ್ತಾ ಇದೀವಿ ಅಂದಾಗ ನಿಮಗೆ ಗೊತ್ತಿರಬೇಕು, ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಹುಲಿಗಳನ್ನ ಒಳಗೊಂಡಿರುವ ರಾಷ್ಟ್ರ ನನ್ನ ಪ್ರೀತಿಯ ಭಾರತ. ಅದೇ ರೀತಿಯಾಗಿ ಪ್ರಪಂಚದ ಅತ್ಯಂತ ದೊಡ್ಡದಾದಂತಹ ಹುಲಿ ಆವಾಸ ಸ್ಥಾನ ಇರುವುದು ಕೂಡ ನಮ್ಮ ಭಾರತದಲ್ಲಿಯೇ. ಅದೇ ರೀತಿ ಅತಿ ಹೆಚ್ಚು ಹುಲಿಗಳನ್ನು ನಾವು ಮಧ್ಯಪ್ರದೇಶದಲ್ಲಿ ನೋಡ್ತೀವಿ. 2ನೇ ಸ್ಥಾನದಲ್ಲಿ ಅಂತ ನೋಡಿದಾಗ ಕರ್ನಾಟಕ, 3ನೇ ಸ್ಥಾನದಲ್ಲಿ ಉತ್ತರಾಖಂಡ್, 4ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ. ಮಧ್ಯಪ್ರದೇಶದಲ್ಲಿ 785 ಇದೆ, ಕರ್ನಾಟಕದಲ್ಲಿ 563 ಇದೆ. ಅದೇ ರೀತಿಯಾಗಿ ಉತ್ತರಾಖಂಡಲ್ಲಿ 560 ಕಂಡು ಬರ್ತಾ ಹೋಗುತ್ತಾ, ಮಹಾರಾಷ್ಟ್ರದಲ್ಲಿ 444 ಕಂಡು ಬರುತ್ತಾ. ಒಬ್ಬ ವಿದ್ಯಾರ್ಥಿ ಕಳೆದ ವಿಡಿಯೋದಲ್ಲಿ ಒಂದು ಕ್ವಶನ್ ಕೇಳಿದ್ರು, ಸರ್ 5 ಹುಲಿಗಳು ಮಲೆ ಮಹದೇಶ್ವರ ಬೆಟ್ಟದ ವಲಯದಲ್ಲಿ ಇತ್ತೀಚೆಗೆ ಏನಾದರೂ ಅಂದ್ರೆ ಸಾವನ್ನಪ್ಪಿದ್ದು, ಮತ್ತೆ ಅದನ್ನು ಕನ್ಸಿಡರ್ ಮಾಡಲ್ವಾ? ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ನಾವು ಯಾವುದೇ ಒಂದು ಡಾಟಾವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ ಅಂದಾಗ ಅಧಿಕೃತವಾಗಿ ಬಿಡುಗಡೆಗೊಂಡಂತ ಡಾಟಾವನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಇವಾಗ 5 ಹುಲಿಗಳು ಸಾವನ್ನಪ್ಪಿದವ ಅನ್ಕೋರಿ, ಈ ಡಾಟಾ ನೆಕ್ಸ್ಟ್ ಬರುವಂತ ಹುಲಿ ಗಣತಿಯಲ್ಲಿ ಏನಾಗುತ್ತೆ? ಕನ್ಸಿಡರೇಷನ್ ಆಗುತ್ತೆ. ಹಾಗಾದ್ರೆ ನಾವಿವಾಗ ಕನ್ಸಿಡರೇಷನ್ ಇಲ್ಲಿ ಮಾಡ್ಕೊಳ್ಳೋದಿಲ್ಲ, ಇದನ್ನ ನೆಕ್ಸ್ಟ್ ಬರುವಂತ ರಿಪೋರ್ಟ್ ಅಲ್ಲಿ ಮಾತ್ರ ಕನ್ಸಿಡರೇಷನ್ ಮಾಡ್ತೀವಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಪ್ರತಿ 4 ವರ್ಷಕ್ಕೆ ಒಂದು ಬಾರಿ ಏನ್ ಮಾಡ್ತಾರೆ ಅಂದ್ರೆ ಹುಲಿ ಗಣತಿಯನ್ನ ಮಾಡ್ತಾ ಹೋಗ್ತೀವಿ ಅನ್ನೋದು ಗೊತ್ತಿದೆ. ಇದಾದ ನಂತರ ನೆಕ್ಸ್ಟ್ ರಾಷ್ಟ್ರೀಯ ವೃಕ್ಷ ಯಾವುದು ರೀ ಅಂತ ನೋಡಿದಾಗ ಆಲದ ಮರ. ಹಾಗಾದ್ರೆ ಕರ್ನಾಟಕದ ಒಂದು ಸ್ಟೇಟ್ ಟ್ರೀ ಅಂತ ಯಾವ್ದನ್ನು ಕರೀತಾ ಹೋಗ್ತೀವ್ರಿ ಅಂತ ನೋಡಿದಾಗ ಒಂದು ಗೊತ್ತಿರಬೇಕು, ಕರ್ನಾಟಕದ ಸ್ಟೇಟ್ ಟ್ರೀ ಯಾವುದು ರೀ ಅಂದ್ರೆ ಶ್ರೀಗಂಧದ ಮರ. ಹಾಗಾದ್ರೆ ಭಾರತದ ಒಂದು ರಾಷ್ಟ್ರೀಯ ವೃಕ್ಷ ಯಾವುದು ಸರ್ ಅಂತ ಕೇಳಿದಾಗ ಆಲದ ಮರ. ಇದನ್ನ ಬನಿಯಾನ್ ಟ್ರೀ ಅಂತಲೂ ಸಹ ಕರೀತಾ ಹೋಗ್ತೀವಿ ಅನ್ನೋದು ಗೊತ್ತಿರಲಿ. ಇದಾದ ನಂತರ ರಾಷ್ಟ್ರೀಯ ಹಣ್ಣು ಯಾವುದು ಅಂತ ಕೇಳಿದಾಗ ಮಾವಿನ ಹಣ್ಣು. ಇದನ್ನ ಮ್ಯಾಂಜಿಫೆರಾ ಇಂಡಿಕಸ್ ಅಂತಲೂ ಸಹ ಕರೀತಾ ಹೋಗ್ತೀವಿ. ಏನಂತ ಕರಿತೀವಿ? ಮ್ಯಾಂಜಿಫೆರಸ್ ಇಂಡಿಕಸ್ ಅಂತಲೂ ಸಹ ಕರೀತಾ ಹೋಗ್ತೀವಿ. ಅದಾದ ನಂತರ ರಾಷ್ಟ್ರೀಯ ಹೂವು ಯಾವುದು ಅಂದ್ರೆ ಕಮಲದ ಹೂ. ಏನು ಸರ್? ರಾಷ್ಟ್ರೀಯ ಹೂವು ಯಾವುದಾಗುತ್ತಾ? ಕಮಲದ ಹೂ. ಹಾಗಾದ್ರೆ ಇದಕ್ಕೆ ಸ್ವಲ್ಪ ಕರೆಂಟ್ ಅಫೇರ್ಸ್ ಟಚ್ ಕೊಡ್ತಿದೀವಿ ಅಂದ್ರೆ ಇನ್ಫಾರ್ಮೇಶನ್ ಕೊಡ್ತೀನಿ, ಗಮನಿಸಿ. ಹಾಗಾದ್ರೆ ಇತ್ತೀಚೆಗೆ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ರವರು ಏನ್ ಮಾಡಿದಾರೆ ಅಂದ್ರೆ ಮಕಾನ ಮಂಡಳಿಗಳನ್ನ ಸ್ಥಾಪನೆ ಮಾಡುವುದಾಗಿ ಚರ್ಚೆ
ಚರ್ಚೆಯನ್ನು ನಡೆಸಿದ್ರು. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಕಮಲದ ಬೀಜಗಳು ಅಂತ ಕೇಳಿದ್ದೀರಾ. ಹಾಗಾದ್ರೆ ಒಂದು ಗಮನಿಸಿ, ಕಮಲದ ಬೀಜಗಳು ಅಂತ ನೋಡ್ತಾ ಇದೀವಲ್ಲ, ಈ ಬೀಜಗಳ ಮಂಡಳಿಯನ್ನ ಸ್ಥಾಪನೆ ಮಾಡಲಾಗುತ್ತಿದೆ. ಎಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಬಿಹಾರದಲ್ಲಿ. ಹಾಗಾದ್ರೆ ಗೊತ್ತಿರಲಿ, ಕಮಲದ ಬೀಜದ ಉತ್ಪಾದನೆಯಲ್ಲಿ 90% ಉತ್ಪಾದನೆ ಬಿಹಾರದಲ್ಲಿ ಆಗುತ್ತಾ. ಅದಕ್ಕೋಸ್ಕರ ಬಿಹಾರದಲ್ಲಿ ಮಕಾನ ಮಂಡಳಿಗಳನ್ನು ಸ್ಥಾಪನೆ ಮಾಡಲಾಗುತ್ತಿದೆ. ಏನು ಮಕಾನ ಮಂಡಳಿಗಳನ್ನು ಸ್ಥಾಪನೆ ಮಾಡಲಾಗುತ್ತದೆ ಅನ್ನೋದು ಒಂದು ಗೊತ್ತಿರಬೇಕಾಗತ್ತಾ, ನೆನಪಲ್ಲಿ ಇಟ್ಕೊಂಡಿರಿ. ಇದನ್ನು ಹೊರತುಪಡಿಸ್ತಾ ಇದೀವಿ ಅಂದಾಗ ಇಲ್ಲಿ ರಾಷ್ಟ್ರೀಯ ಮತ್ತು ನಮ್ಮ ರಾಜ್ಯದ ಪಾರಂಪರಿಕ ಪ್ರಾಣಿ ಎಂದು ಯಾವುದನ್ನು ಪರಿಗಣನೆ ಮಾಡಲಾಗುತ್ತದೆ? ಆನೆಯನ್ನ ಕನ್ಸಿಡರೇಷನ್ ಮಾಡ್ತೀವಿ. ಹಾಗಾದರೆ ಪಾರಂಪರಿಕ ಪ್ರಾಣಿ ಯಾವುದು ಅಂತ ಕೇಳ್ತಾ ಹೋಗ್ತಾನ. ಪಾರಂಪರಿಕ ಪ್ರಾಣಿ ಯಾವುದು ರೀ ಅಂದ್ರೆ ಆನೆ ಅನ್ನೋದು ಗೊತ್ತಿರಲಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇವಾಗ ಅಬ್ಸರ್ವ್ ಮಾಡ್ತಾ ಬನ್ನಿ, ಪಾರಂಪರಿಕ ಪ್ರಾಣಿ ಯಾವುದು? ಅದು ಆನೆ ಆಗಿರುತ್ತಾ. ಹಾಗಾದ್ರೆ ಈ ಆನೆಯನ್ನು ನಾವು ನೋಡ್ತಾ ಇದ್ದೀವಿ ಅಂದಾಗ ಒಂದು ಗಮನಿಸಿ, ಇದರ ವೈಜ್ಞಾನಿಕ ಹೆಸರು ಏನು ಅಂತ ಕೇಳ್ತಾ ಹೋಗ್ತಾನ. ಎಲಿಪಸ್ ಮ್ಯಾಕ್ಸಿಮಸ್. ಯಾವುದು? ಎಲಿಪಸ್ ಮ್ಯಾಕ್ಸಿಮಸ್ ಇದರ ವೈಜ್ಞಾನಿಕ ಹೆಸರು ಅನ್ನೋದು ನೆನಪಲ್ಲಿ ಇಟ್ಕೊಂಡಿರಿ. ಇತ್ತೀಚೆಗೆ ಇದರ ಬಗ್ಗೆ ಹೆಚ್ಚು ಕರೆಂಟ್ ಅಫೇರ್ಸ್ ಬಂದಿದ್ದವು. ಆಲ್ರೆಡಿ ನಾನು 6 ಮಂತ್ ಕರೆಂಟ್ ಅಫೇರ್ಸ್ ಕ್ವಶನ್ ಡಿಸ್ಕಷನ್ ಮಾಡಿದ್ದೀನಿ ಪರಿಸರ ಅಧ್ಯಯನ, ಅದರಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ ಫೈನ್. ಇದನ್ನು ಹೊರತುಪಡಿಸ್ತಾ ಇದೀವಿ ಅಂದಾಗ ನೆಕ್ಸ್ಟ್ ಗಮನಿಸ್ತಾ ಬರೋಣ. ನಾವು ಇಷ್ಟೊತ್ತು ಏನು ಸ್ಟಡಿ ಮಾಡಿದ್ವಿ ಅಂದ್ರೆ ಹೆಸರುಗಳ ಬಗ್ಗೆ ಸ್ಟಡಿ ಮಾಡಿದ್ವಿ, ಆ ಚಿಹ್ನೆಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಹಾಗಾದ್ರೆ ಇವಾಗ ನೆಕ್ಸ್ಟ್ ಏನು ಸ್ಟಡಿ ಮಾಡಬೇಕು ಅಂದ್ರೆ ಈ ನನ್ನ ಪ್ರೀತಿಯ ಭಾರತದ ಹಂಚಿಕೆ ಭೌಗೋಳಿಕವಾಗಿ ಅಥವಾ ಪ್ರಪಂಚದಲ್ಲಿ ಯಾವ ಭಾಗದಲ್ಲಿ ಹಂಚಿಕೆಯಾಗಿದೆ, ಅದೇ ರೀತಿ ಭಾರತ ಯಾವ ಅಕ್ಷಾಂಶದಿಂದ ಯಾವ ಅಕ್ಷಾಂಶದವರೆಗೆ, ಯಾವ ರೇಖಾಂಶದಿಂದ ಯಾವ ರೇಖಾಂಶದವರೆಗೆ ಹಂಚಿಕೆ ಆಗಿದೆ ಅನ್ನೋದನ್ನ ಸ್ಟಡಿ ಮಾಡಬೇಕು. ಇದಕ್ಕಿಂತಲೂ ಮೊದಲು ಒಂದು ಸಿಂಪಲ್ ಒಂದು ಬ್ಲೂ ಪ್ರಿಂಟ್ ಅನ್ನು ಕೊಡ್ತಾ ಹೋಗ್ತೀನಿ, ಅಥವಾ ಒಂದು ಬೇಸಿಕ್ ಐಡಿಯಾವನ್ನು ಕೊಡ್ತೀನಿ, ಅದನ್ನು ಗಮನಿಸಿ. ಇಲ್ಲಿ ಅಕ್ಷಾಂಶ ಮತ್ತು ರೇಖಾಂಶಗಳು ಅಂದರೆ ಏನು, ಫಸ್ಟ್ ಅದನ್ನು ತಿಳ್ಕೊಬೇಕಾಗುತ್ತಾ ವಿದ್ಯಾರ್ಥಿಗಳೇ. ಇಲ್ಲಿ ನೆನಪಿಟ್ಕೋಬೇಕಾಗುತ್ತಾ, ಅಕ್ಷಾಂಶ ಮತ್ತು ರೇಖಾಂಶಗಳು ಅಂತ ಕೇಳ್ತಾ ಇದ್ದಾನೆ ಅಂದಾಗ, ಅಕ್ಷಾಂಶ ಮತ್ತು ರೇಖಾಂಶಗಳು ಅಂತ ಕೇಳ್ತಾ ಇದ್ದಾನೆ ಅಂದಾಗ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ. ಇಲ್ಲಿ ನನ್ನ ಭೂಮಿಯ ಹಂಚಿಕೆ ಕಂಡು ಬರ್ತಾ ಇದೆ ಎಂದರೆ, ಹೌದ್ರಿ, ಭೂಮಿಯ ಹಂಚಿಕೆಯನ್ನು ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಸ್ವಲ್ಪ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರೋಣ. ಇಲ್ಲಿ ನನಗೆ ಭೂಮಿಯ ಹಂಚಿಕೆ ಕಂಡು ಬರ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಬನ್ನಿ ಸರ್. ದಿಸ್ ಇಸ್ ಅರ್ತ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಬರೋಣ. ಇದು ಸಂಪೂರ್ಣವಾಗಿ ವೃತ್ತಾಕಾರದಲ್ಲಿದೆನಾ? ಇಲ್ಲ, ಇದು ಜಿಯಾಯ್ಡ್ ಆಕಾರದಲ್ಲಿದೆ. ಅಂದರೆ ಧ್ರುವಗಳಲ್ಲಿ ಒತ್ತಿದಂತೆ ಸಮಭಾಜಕದಲ್ಲಿ ಉಬ್ಬಿದಂತೆ ಕಂಡು ಬರುವಂತ ಆಕಾರ, ಇದನ್ನು ನಾವು ಜಿಯಾಯ್ಡ್ ಶೇಪ್ ಅಂತ ಕರೀಬಹುದು. ಹಾಗಾದರೆ ಇದರ ಮೇಲೆ ಹಾದು ಹೋಗಿರುವ ಒಂದು ಅಡ್ಡರೇಖೆ, ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ. ಭೂಮಿಯ ಮೇಲೆ ಹಾದು ಹೋಗಿರುವಂತ ಅಥವಾ ಭೂಮಿಯ ಮೇಲೆ ಎಳೆದಿರುವಂತ ಕಾಲ್ಪನಿಕ ಈ ಅಡ್ಡರೇಖೆಗಳನ್ನ ಅಕ್ಷಾಂಶಗಳು ಎಂದು ಕರೆಯಲಾಗುತ್ತದೆ. ಏನಂತ ಕರಿತೀವಿ? ಇವುಗಳನ್ನ ಅಕ್ಷಾಂಶ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ನೋಡ್ತಾ ಬನ್ನಿ, ಇದು ಪೂರ್ವ, ಇದು ಪಶ್ಚಿಮ. ಹಾಗಾದ್ರೆ ಗೊತ್ತಿರಲಿ, ಭೂಮಿಯ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಅಥವಾ ಪಶ್ಚಿಮದಿಂದ ಪೂರ್ವಕ್ಕೆ ಎಳೆದಿರುವ ಕಾಲ್ಪನಿಕ ಅಡ್ಡರೇಖೆಗಳು, ದೀಸ್ ಆರ್ ದ ಇಮ್ಯಾಜಿನರಿ ಲೈನ್ಸ್. ನಾವು ನಮ್ಮ ಅನುಕೂಲಕ್ಕಾಗಿ ಎಳೆದುಕೊಂಡಿರುವಂಥ ರೇಖೆಗಳು ಸರಿವು. ಅದೇ ರೀತಿಯಾಗಿ ಗಮನಿಸ್ತಾ ಇದ್ದೀನಿ ಅಂದಾಗ ಇಲ್ಲಿ ನಾವು ಅಕ್ಷಾಂಶಗಳನ್ನು ನೋಡ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬನ್ನಿ, ಭೂಮಿಯ ಮಧ್ಯದಲ್ಲಿ ಎಳೆದಿರುವ ಈ ಅಕ್ಷಾಂಶ ಇದೆಲ್ಲ, ಇದನ್ನ 0 ಡಿಗ್ರಿ ಅಕ್ಷಾಂಶ ಅಂತ ಕರಿತೀವಿ. ಸಮಭಾಜಕ ರೇಖೆ ಅಂತಲೂ ಸಹ ಕರಿತಾ ಹೋಗ್ತೀವಿ. ಏನಂತ ಕರಿತೀವಿ? ಸಮಭಾಜಕ ರೇಖೆ ಅಥವಾ ಈಕ್ವಟೋರಿಯಲ್ ಲೈನ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಸಮಭಾಜಕದ ಉತ್ತರದಲ್ಲಿರುವಂತ ಈ ಭೂಭಾಗ ಮತ್ತು ದಕ್ಷಿಣದಲ್ಲಿರುವಂತಹ ಭೂಭಾಗವನ್ನು ನೋಡಿದಾಗ, ಸಮಭಾಜಕದ ಉತ್ತರದಲ್ಲಿರುವುದನ್ನ ಉತ್ತರ ಗೋಳಾರ್ಧ ಎಂದು ಕರೆದರೆ, ಸಮಭಾಜಕದ ದಕ್ಷಿಣದಲ್ಲಿರುವುದನ್ನ ದಕ್ಷಿಣ ಗೋಳಾರ್ಧ ಎಂದು ಕರೀತಾ ಹೋಗ್ತೀವಿ. ಹಾಗಾದ್ರೆ the portion of the earth which is above, which is northern side of the equator are known as northern hemisphere. ಅದೇ ತರ ಸೌದರ್ನ್ ಸೈಡ್ ಅಂತ ನೋಡ್ತಾ ಇದೀವಲ್ಲ, ಇದನ್ನ ಸೌದರ್ನ್ ಹೆಮಿಸ್ಫಿಯರ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿರೋದು ನನಗೆ ಉತ್ತರ ಗೋಳಾರ್ಧವಾದರೆ ಇದೇನಾಗುತ್ತಾ? ದಕ್ಷಿಣ ಗೋಳಾರ್ಧ. ಒಂದ್ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಇಲ್ಲಿ ನಾನು ಒಂದು ಅಕ್ಷಾಂಶವನ್ನು ಬಳಿತಾ ಇದ್ದೀನಿ, ಇದು ಎಕ್ಸ್ ಅಂತ ತಗೋರಿ, ಇದನ್ನ ವೈ ಅಂತ ತಗೋರಿ, ಇಮ್ಯಾಜಿನ್ ಮಾಡ್ಕೋರಿ ಸರ್. ಹಾಗಾದ್ರೆ ಈ ಅಕ್ಷಾಂಶ ಇದೆಲ್ಲ ಎಕ್ಸ್, ಇದಕ್ಕೆ ನಾನು 1 ಡಿಗ್ರಿ ಅಕ್ಷಾಂಶ ಅಂತ ಕರಿತೀನಿ, ವೈಗೂ ಕೂಡ 1 ಡಿಗ್ರಿ ಅಕ್ಷಾಂಶ ಅಂತ ಕರಿತೀನಿ. ವಿದ್ಯಾರ್ಥಿಗಳೇ, ಇದು ಒಂದಕ್ಕೂ ಮತ್ತು ಈ 1 ಡಿಗ್ರಿ ಅಕ್ಷಾಂಶಕ್ಕೂ ವ್ಯತ್ಯಾಸ ಏನು ಅಂತ ಕೇಳಿದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೋರಿ ಸರ್. ಈ 1 ಡಿಗ್ರಿ ಅಕ್ಷಾಂಶ ಉತ್ತರದಲ್ಲಿ ಇದ್ದರೆ ಈ 1 ಡಿಗ್ರಿ ಅಕ್ಷಾಂಶ ದಕ್ಷಿಣದಲ್ಲಿದೆ. ಹಾಗಾದರೆ ಉತ್ತರ ಗೋಳಾರ್ಧದಲ್ಲಿ ಎಳೆಯುವ ಎಲ್ಲಾ ಅಕ್ಷಾಂಶಗಳನ್ನ ಉತ್ತರ ಅಕ್ಷಾಂಶಗಳು ಎಂದು ಕರೆದರೆ, ದಕ್ಷಿಣ ಗೋಳಾರ್ಧದಲ್ಲಿ ಎಳೆಯುವ ಎಲ್ಲಾ ಅಕ್ಷಾಂಶಗಳನ್ನ ದಕ್ಷಿಣ ಅಕ್ಷಾಂಶಗಳು ಎಂದು ಕರೆಯಲಾಗುತ್ತದೆ. ಅದೇ ರೀತಿಯಾಗಿ ಇನ್ನೊಂದು ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡ್ತಾ ಬರೋಣ. ಇದೇ ರೀತಿಯಾಗಿ ರೇಖಾಂಶಗಳು ಅಂದ್ರೆ ಏನು ಸರ್ ಅಂತ ಕೇಳಿದ್ರೆ ಒಂದು ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡ್ತಾ ಬನ್ನಿ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವ ಅಥವಾ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ
ದೂರಕ್ಕೆ ಎಳೆದಿರುವ ಕಾಲ್ಪನಿಕ ಲಂಬ ರೇಖೆಗಳನ್ನ ನಾವು ಏನಂತ ಕರಿಬಹುದು ರೀ ಅಂದ್ರೆ ಕಾಲ್ಪನಿಕ ಈ ಲಂಬ ರೇಖೆಗಳನ್ನ ರೇಖಾಂಶಗಳು ಅಂತ ಕರಿಬಹುದು ಸರ್. ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಳ್ತಾ ಬರೋಣ. ಇಲ್ಲಿ ಅಕ್ಷಾಂಶಗಳು ಭೂಮಿಯನ್ನ ಉತ್ತರ ಮತ್ತು ದಕ್ಷಿಣ ಅಂತ ವಿಭಜಿಸುತ್ತಾ? ಡೆಫಿನೆಟ್ಲಿ. ಅಂದ್ರೆ ಈ ಸಮಭಾಜಕ ರೇಖೆ ಇದೆಲ್ಲ ಇದು ಭೂಮಿಯನ್ನ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ಅಂತ ಸ್ಪ್ಲಿಟ್ ಮಾಡುತ್ತಾ, ಆದರೆ ರೇಖಾಂಶಗಳು ಭೂಮಿಯನ್ನ ಪೂರ್ವಾರ್ಧ ಮತ್ತು ಪಶ್ಚಿಮಾರ್ಧ ಎಂದು ಏನ್ ಮಾಡ್ತಾ ಹೋಗ್ತಾವ್ರಿ ಅಂದ್ರ ಸ್ಪ್ಲಿಟ್ ಮಾಡ್ತಾವ ಅನ್ನೋದು ಗೊತ್ತಿರಬೇಕಾಗುತ್ತಾ. ಹಾಗಾದ್ರೆ ಇಲ್ಲಿ 0 ಡಿಗ್ರಿ ಇತ್ತು ಅಂತ ನೋಡಿದಾಗ 0 ಡಿಗ್ರಿ ರೇಖಾಂಶವನ್ನ ಕನ್ಸಿಡರ್ ಮಾಡಿದಾಗ ಈ ಕಡೆ ಪೋರ್ಷನ್ ಅಲ್ಲಿ ಇರುವಂತಹ ಭೂಮಿಯನ್ನ ಪೂರ್ವಾರ್ಧ ಮತ್ತು ಈ ಕಡೆ ಪೋರ್ಷನ್ ಅಲ್ಲಿ ಇರುವಂತಹ ಭೂಮಿಯನ್ನ ಪಶ್ಚಿಮಾರ್ಧ. ಅಂದರೆ ಇದರಿಂದ ಇದು ಸಂಪೂರ್ಣವಾಗಿ ಪೂರ್ವಾರ್ಧವಾದರೆ ಇದು ಏನಾಗಿರುತ್ತಾ ಪಶ್ಚಿಮಾರ್ಧವಾಗಿರುತ್ತೆ ಅನ್ನೋದು ಗೊತ್ತಿರಬೇಕು. ನಾನು ಅಕ್ಷಾಂಶ ರೇಖಾಂಶಗಳ ಚಾಪ್ಟರ್ ನ ಡಿಸ್ಕಷನ್ ಮಾಡುವಾಗ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಬಟ್ ಇಲ್ಲಿ ಒಂದು ಐಡಿಯಾ ಇರಲಿ ಅಷ್ಟೇ. ಹಾಗಾದ್ರೆ ಭೂಮಿಯ ಮೇಲೆ ಎಳೆದಿರುವಂತಹ ಕಾಲ್ಪನಿಕ ಅಡ್ಡ ರೇಖೆಗಳನ್ನ ಅಕ್ಷಾಂಶಗಳು ಎಂದು ಕರೆದರೆ ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ಲಂಬ ರೇಖೆಗಳನ್ನ ರೇಖಾಂಶಗಳು ಎಂದು ಕರೆಯಲಾಗುತ್ತದೆ ಅಂತ ನಿಮಗಿಲ್ಲಿ ಗೊತ್ತಿರಬೇಕಾಗುತ್ತಾ. ವಿದ್ಯಾರ್ಥಿಗಳೇ, ಇವಾಗ ಅಬ್ಸರ್ವ್ ಮಾಡ್ತಾ ಬರೋಣ. ನಾವು ಪ್ರಿವಿಯಸ್ಲಿ ಒಂದು ಫೋಟೋವನ್ನ ನೋಡ್ತಾ ಇದೀವಿ ಅಂದಾಗ ಇಲ್ಲಿ ನನಗ ಒಂದು ಪ್ರಪಂಚದ ನಕಾಶೆ ಕಂಡು ಬರ್ತಾ ಇದೆ. ವರ್ಲ್ಡ್ ಮ್ಯಾಪ್ ಅನ್ನ ನಾನು ಇಲ್ಲಿ ನೋಡ್ಬೋದು, ಹೌದಲ್ರಿ? ಓಕೆ. ಹಾಗಾದ್ರೆ ಈ ನಕಾಶೆಯನ್ನ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಸ್ವಲ್ಪ ಈ ಪಾಯಿಂಟ್ಸ್ ಅನ್ನ ಅಬ್ಸರ್ವ್ ಮಾಡ್ತಾ ಬರೋಣ. ಈ ನಕಾಶೆಯನ್ನ ನಾವು ಗಮನಿಸ್ತಾ ಇದ್ವಿ ಅಂದ್ರೆ ಇಲ್ಲಿ ನನಗ ಭಾರತದ ಹಂಚಿಕೆ ಕಂಡು ಬರುತ್ತಾ. ಎಲ್ಲಿ ನನಗ್ರಿ ಈ ಪೋರ್ಷನ್ ಅಲ್ಲಿ ನನಗ ಏನ್ ಕಂಡು ಬರ್ತಾ ಇದೆ ಅಂದಾಗ ಈ ಪೋರ್ಷನ್ ಅಲ್ಲಿ ಭಾರತದ ಹಂಚಿಕೆ ಕಂಡು ಬರುತ್ತಾ. ನೋಡ್ತಾ ಇದ್ದೀರಾ? ಓಕೆ. ಅದೇ ರೀತಿಯಾಗಿ ಇವಾಗ ಇನ್ನೊಂದು ಪಾಯಿಂಟ್ ಅನ್ನ ಗಮನಿಸ್ತಾ ಬನ್ನಿ ವಿದ್ಯಾರ್ಥಿಗಳೇ. ಇಲ್ಲಿ ಏನಿದೆ ರೀ ಅಂತ ನೋಡಿದಾಗ ಈ ಮಧ್ಯದಲ್ಲಿ ಎಳೆದಿರುವಂತ ಈ ರೇಖೆ ಇದೆಲ್ಲ, ಮಧ್ಯದಲ್ಲಿ ಎಳೆದಿರುವಂತ ಈ ರೇಖೆ ಏನಾಗಿದೆ? ಇದೊಂದು ಸಮಭಾಜಕ ರೇಖೆಯಾಗಿದೆ. ಭೂಮಿಯ ಮೇಲೆ ಮಧ್ಯದಲ್ಲಿ ಎಳೆದಿರುವ ಈ ರೇಖೆ ಏನಾಗಿದೆ ಸರ್ ಅಂತ ನೋಡಿದಾಗ ಇದೊಂದು ಸಮಭಾಜಕ ರೇಖೆ ಅಂತ ಗೊತ್ತಿತ್ತು. ಅವಾಗ ಹೇಳಿದ್ದೆ 0 ಡಿಗ್ರಿ ಅಂದ್ರೂ ಬೇರೆ ಅಲ್ಲ, ಈಕ್ವೇಟರಲ್ ಲೈನ್ ಅಂದ್ರೂ ಕೂಡ ಬೇರೆ ಅಲ್ಲ, ಸಮಭಾಜಕ ರೇಖೆ ಅಂದ್ರೂ ಬೇರೆ ಅಲ್ಲ. ಇದು ಭೂಮಿಯ ಮೇಲೆ ಎಳೆದಿರುವಂತಹ ಪ್ರಧಾನ ಅಕ್ಷಾಂಶವಾಗಿದ್ದು ಭೂಮಿಯನ್ನ ಉತ್ತರ ಮತ್ತು ದಕ್ಷಿಣ ಗೋಳಾರ್ಧ ಎಂದು ಸ್ಪ್ಲಿಟ್ ಮಾಡುತ್ತಾ. 1 ಪಾಯಿಂಟ್. ಅದೇ ರೀತಿ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ. ಈಗ ಇಲ್ಲಿಂದ ಈ ಕಡೆ ಇರುವಂತ ಕಂಪ್ಲೀಟ್ ಭೂಮಿಯ ಭಾಗ ಇದೆಯಲ್ಲ, ವರ್ಲ್ಡ್ ಇದೆಯಲ್ಲ, ಇದನ್ನ ನಾವು ಉತ್ತರ ಗೋಳಾರ್ಧ ಎಂದು ಕರಿತಾ ಹೋಗ್ತೀವಿ, ನಾರ್ದರ್ನ್ ಹೆಮಿಸ್ಫಿಯರ್ ಅಂತ ಕರಿತೀವಿ. ಹಾಗಾದ್ರೆ ಈ ನನ್ನ ಪ್ರೀತಿಯ ಭಾರತ ಉತ್ತರ ಗೋಳಾರ್ಧದಲ್ಲಿದೆನೋ ದಕ್ಷಿಣ ಗೋಳಾರ್ಧದಲ್ಲಿದೆನೋ? ಡೆಫಿನೆಟ್ಲಿ ಉತ್ತರ ಗೋಳಾರ್ಧದಲ್ಲಿದೆ ಅಲ್ವಾ? ಒಂದು. ಅದೇ ರೀತಿಯಾಗಿ ಇನ್ನೊಂದು ಪಾಯಿಂಟ್ ಅನ್ನ ಹೇಳಿದ್ದೆ, ಭೂಮಿಯ ಮೇಲೆ ಎಳೆದಿರುವಂತ ಕಾಲ್ಪನಿಕ ಲಂಬ ರೇಖೆಗಳನ್ನ ರೇಖಾಂಶ ಅಂತ ಕರಿತೀವಿ. ಇದನ್ನ 0 ಡಿಗ್ರಿ ರೇಖಾಂಶ ಅಂತ ಕನ್ಸಿಡರ್ ಮಾಡ್ತಾ ಬನ್ನಿ. ಇದನ್ನ ಗ್ರೀನ್ವಿಚ್ ರೇಖಾಂಶ ಅಂತಲೂ ಸಹ ಕರಿತೀವಿ. ಈ ರೇಖಾಂಶ ಏನ್ ಮಾಡುತ್ತಾ? ಈಗ ಅಕ್ಷಾಂಶಗಳು ಭೂಮಿಯನ್ನ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ಎಂದು ವಿಭಜನೆ ಮಾಡ್ತಾ ಇತ್ತು. ಹಾಗಾದ್ರೆ ರೇಖಾಂಶಗಳು ಭೂಮಿಯನ್ನ ಪೂರ್ವಾರ್ಧ ಮತ್ತು ಪಶ್ಚಿಮಾರ್ಧ ಎಂದು ವಿಭಜನೆ ಮಾಡುತ್ತಾ. ಹಾಗಾದ್ರೆ ಈಗ ನನಗ ಈ ಪೋರ್ಷನ್ ಇದಿಷ್ಟು ಪೂರ್ವಾರ್ಧಕ್ಕೆ ಸಂಬಂಧಿಸಿದ್ದರೆ ಇದಿಷ್ಟು ನನಗೆ ಏನಾಗತ್ತರಿ ಅಂದ್ರೆ ಪಶ್ಚಿಮಾರ್ಧಕ್ಕೆ ಸಂಬಂಧಿಸುತ್ತಾ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇವಾಗ ಅರ್ಥ ಮಾಡ್ಕೊಡಿ, ನನ್ನ ಪ್ರೀತಿಯ ಭಾರತ ಪೂರ್ವಾರ್ಧದಲ್ಲಿದೆನೋ ಅಥವಾ ಪಶ್ಚಿಮಾರ್ಧದಲ್ಲಿದೆನೋ ಅಂತ ಕೇಳಿದಾಗ ಇದು ರೇಖಾಂಶೀಯವಾಗಿ ಪೂರ್ವಾರ್ಧದಲ್ಲಿದೆ, ಅಕ್ಷಾಂಶೀಯವಾಗಿ ಉತ್ತರ ಗೋಳಾರ್ಧದಲ್ಲಿ ಕಂಡು ಬರುತ್ತಾ. ಹಾಗಾದ್ರೆ ಪ್ರಪಂಚದಲ್ಲಿ ಭಾರತ ಯಾವ ದಿಕ್ಕಿನ ಕಡೆಗೆ ಹಂಚಿಕೆ ಆಗಿದೆ ಅಂತ ಕ್ವಶನ್ ಕೇಳ್ತಾ. ಸೊ ಇಂತಹ ಸಂದರ್ಭದಲ್ಲಿ ನೋಡ್ತಾ ಇದೀವಿ ಅಂದಾಗ ಒಂದು ಪಾಯಿಂಟ್ ಅನ್ನ ಇಲ್ಲಿ ನೀವು ನೆನಪಲ್ಲಿ ಇಟ್ಕೊಳ್ಲೇಬೇಕಾಗುತ್ತಾ. ಏನ್ ಸರ್ ಅದು ಅಂತ ಕೇಳಿದಾಗ, ಸರ್ ಇಲ್ಲಿ ಭೂಮಿ ಇತ್ತು ಅಂದ್ರೆ ಇದೇನಾಗುತ್ತಾ? ಪೂರ್ವ. ಇದೇನಾಗುತ್ತಾ? ಪಶ್ಚಿಮ ಆಗುತ್ತಾ? ಇದು ಉತ್ತರ, ಕೆಳಗಡೆ ಇರೋದು ದಕ್ಷಿಣ ಅಲ್ವಾ? ಹಾಗಾದ್ರೆ ಇಲ್ಲಿ ನನಗ ಪೂರ್ವ ಕಂಡು ಬರ್ತಿತ್ತು, ಈ ಭಾಗವನ್ನ ನಾವು ಪಶ್ಚಿಮ ಅಂತ ಕನ್ಸಿಡರ್ ಮಾಡಬಹುದು. ಇಲ್ಲಿ ನನಗ ಉತ್ತರದ ಹಂಚಿಕೆ ಇತ್ತು, ಇಲ್ಲಿ ನನಗ ದಕ್ಷಿಣದ ಹಂಚಿಕೆ ಕಂಡು ಬರ್ತಾ ಇತ್ತು. ಹಾಗಾದರೆ ಇಲ್ಲಿ ಉತ್ತರ ಮತ್ತು ಪೂರ್ವದ ಮಧ್ಯದಲ್ಲಿ ನನಗ ಏನ್ ಕಂಡು ಬರುತ್ತೆ ಅಂದ್ರೆ ಈಶಾನ್ಯ ಭಾಗ ಕಂಡು ಬರುತ್ತಾ. ಅದೇ ರೀತಿ ಈ ಪೋರ್ಷನ್ ನನಗೆ ಏನಾಗುತ್ತೆ ರೀ ಅಂದ್ರೆ ವಾಯುವ್ಯ ಭಾಗ ಆಗುತ್ತಾ. ಈ ಪೋರ್ಷನ್ ಏನಾಗ್ತಾ ಬರುತ್ತಾ? ನೈಋತ್ಯ ಭಾಗ. ಅದೇ ರೀತಿ ಇದು ನನಗೇನಾಗತ್ತೆ ರೀ ಆಗ್ನೇಯ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಹಾಗಾದರೆ ಪ್ರಪಂಚದಲ್ಲಿ ಭಾರತ ಯಾವ ದಿಕ್ಕಿನ ಕಡೆಗೆ ಹಂಚಿಕೆ ಆಗಿದೆ ಅಂದ್ರೆ ಈಶಾನ್ಯ ಭಾಗದಲ್ಲಿ ಹಂಚಿಕೆ ಆಗಿರುವಂತ ಒಂದು ರಾಷ್ಟ್ರವಾಗಿದೆ. ಏನಾಗಿದೆ? ಈಶಾನ್ಯ ಭಾಗದಲ್ಲಿ ಹಂಚಿಕೆ ಆಗಿರುವಂತ ಒಂದು ರಾಷ್ಟ್ರ. ಅದೇ ರೀತಿಯಾಗಿ ಈ ಪಾಯಿಂಟ್ ಅನ್ನ ನಾವು ಸ್ಟಡಿ ಮಾಡ್ತಾ ಇದೀವಿ ಅಂದಾಗ ಇನ್ನೊಂದನ್ನ ಅರ್ಥ ಮಾಡ್ಕೊಳ್ತಾ ಬನ್ನಿ. ಇದಕ್ಕೆ ಸಂಬಂಧಿಸಿದಂತೆ ಏನ್ ಗೊತ್ತಿರಬೇಕು ರೀ ಅಂತ ನೋಡಿದಾಗ, ಈಗ ಈ ಭಾರತವನ್ನ ನಾವು ಗಮನಿಸ್ತಾ ಇದೀವಿ ಅಂದಾಗ ಇದು ಯಾವ ದಿಕ್ಕಿನ ಕಡೆಗೆ ಹಂಚಿಕೆ ಆಗಿದೆ ಅಂದರೆ ಇದು ಈಶಾನ್ಯದ ಕಡೆಗೆ ಹಂಚಿಕೆ ಆಗಿದೆ. 1 ಪಾಯಿಂಟ್. ಅದೇ ರೀತಿಯಾಗಿ ಅಕ್ಷಾಂಶೀಯವಾಗಿ ಮತ್ತು ರೇಖಾಂಶೀಯವಾಗಿ ಗಮನಿಸ್ತಾ ಇದೀವಿ ಅಂದ್ರೆ ವಿದ್ಯಾರ್ಥಿಗಳೇ ಗೊತ್ತಿರಲಿ, ಈಗ
ಅಕ್ಷಾಂಶೀಯವಾಗಿ ಭಾರತ ಸಂಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿದೆ, ರೇಖಾಂಶೀಯವಾಗಿ ಭಾರತ ಸಂಪೂರ್ಣವಾಗಿ ಪೂರ್ವಾರ್ಧದಲ್ಲಿ ಹಂಚಿಕೆಯಾಗಿದೆ. ಅಂದರೆ ನಮ್ಮ ಈ ಭಾರತವು ಉತ್ತರ ಗೋಳಾರ್ಧದ ಯಾವುದ್ರಿ ಉತ್ತರ ಗೋಳಾರ್ಧದ ಪೂರ್ವಾರ್ಧದಲ್ಲಿ ಹಂಚಿಕೆಯಾಗಿದೆ. ಉತ್ತರ ಗೋಳಾರ್ಧದ ಪೂರ್ವಾರ್ಧದಲ್ಲಿ ಹಂಚಿಕೆ ಆಗಿರುವಂಥ ಒಂದು ರಾಷ್ಟ್ರವಾಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊರಿ. ಜಸ್ಟ್ ಒಂದು ಇಮ್ಯಾಜಿನೇಷನ್ ಕೊಡ್ತೀನಿ ನೋಡ್ರಿ. ನಾನು ಎಲ್ಲ ಕ್ಲಾಸಸ್ಸಲ್ಲೂ ಈ ಎಕ್ಸಾಂಪಲ್ ಕೊಡ್ತೀನಿ. ಯಾಕೆ ಅಂತ ಹೇಳ್ತಾ ಹೋಗ್ತೀನಿ. ನನ್ನನ್ನೇ ಭೂಮಿ ಅಂತ ಇಮ್ಯಾಜಿನ್ ಮಾಡ್ಕೊರಿ ಸರ್. ಈಗ ನನ್ನನ್ನು ಭೂಮಿ ಅಂತ ಇಮ್ಯಾಜಿನ್ ಮಾಡ್ಕೊಂಡಿದ್ದೀರಿ ಅಂದ್ರೆ ನಾನು ಹಾಕಿಕೊಂಡಿರುವಂಥ ಈ ಸೊಂಟದ ಪಟ್ಟಿ ಅಂದರೆ ಬೆಲ್ಟ್ ಇದೆಯಲ್ಲ, ಅದನ್ನು 0 ಡಿಗ್ರಿ ಅಕ್ಷಾಂಶ ಅಂತ ಇಮ್ಯಾಜಿನ್ ಮಾಡ್ಕೊರಿ. ಅದೇ ಥರ ನನ್ನ ಮಧ್ಯದಲ್ಲಿ ಒಂದು ರೇಖಾಂಶವನ್ನು ನೀವು ಎಳಿತಾ ಇದ್ದೀರಿ ಅಂದ್ರೆ ಇದು 0 ಡಿಗ್ರಿ ರೇಖಾಂಶ. ಹಾಗಾದರೆ ಇದು ಪೂರ್ವಾರ್ಧ, ಇದು ಪಶ್ಚಿಮಾರ್ಧ. ಸೊಂಟದ ಮೇಲೆ ಇರೋದು ಇಷ್ಟು ಉತ್ತರ ಗೋಳಾರ್ಧ ಅಲ್ವಾ? ಭಾರತ ಉತ್ತರ ಗೋಳಾರ್ಧದ ಪೂರ್ವಾರ್ಧದಲ್ಲಿದೆ. ಹಾಗಾದರೆ ನನ್ನ ಪ್ರೀತಿಯ ಭಾರತ ಉತ್ತರ ಗೋಳಾರ್ಧದ ಪೂರ್ವಾರ್ಧ. ನನ್ನ ಹೃದಯ ಇರುವ ಜಾಗದಲ್ಲೇ ನನ್ನ ಭಾರತ ಕಂಡು ಬರುತ್ತೆ. ನಿಮ್ಮ ಹೃದಯ ಎಲ್ಲಿದೆನೋ ಅಲ್ಲೇ ನನ್ನ ಭಾರತ ಐತಿ ಸರ್. ಅದನ್ನ ಅರ್ಥ ಮಾಡ್ಕೊಳ್ತಾ ಬನ್ನಿ, ಇಮ್ಯಾಜಿನ್ ಮಾಡ್ಕೊರಿ ಅಷ್ಟೇ. ಹಾಗಾದರೆ ಪ್ರಪಂಚದಲ್ಲಿ ಹಂಚಿಕೆ ಆಗಿದೆ ಅಂತ ನೋಡ್ತಾ ಇದೀವಿ ಅಂದಾಗ ಇದು ಉತ್ತರ ಗೋಳಾರ್ಧದ ಪೂರ್ವಾರ್ಧದಲ್ಲಿ ಕಂಡು ಬರುತ್ತಾ ಈಶಾನ್ಯ ದಿಕ್ಕಿನ ಕಡೆಗೆ ಭಾರತದ ಹಂಚಿಕೆಯನ್ನು ನಾವು ಕಾಣಬಹುದಾಗಿದೆ. ಒಂದು ಅದೇ ರೀತಿ ಇದು ಕಂಪ್ಲೀಟ್ಲಿ ಉತ್ತರ ಗೋಳಾರ್ಧದಲ್ಲಿ ಇರುವುದರಿಂದ ಉತ್ತರ ಗೋಳಾರ್ಧದಲ್ಲಿ ಎಳೆದಿರುವ ಎಲ್ಲಾ ಅಕ್ಷಾಂಶಗಳು ಉತ್ತರ ಅಕ್ಷಾಂಶಗಳೇ ಆಗಿರುತ್ತವೆ. ಅಂದ್ರೆ ಈಚ್ ಅಂಡ್ ಎವ್ರಿ ಲ್ಯಾಟಿಟ್ಯೂಡ್ಸ್ ವಿಚ್ ಆರ್ ಪಾಸಿಂಗ್ ಥ್ರೂ ಇಂಡಿಯಾ ಆರ್ ನೌನ್ ಆಸ್ ನಾರ್ದರ್ನ್ ಲ್ಯಾಟಿಟ್ಯೂಡ್ಸ್. ಅಂದ್ರೆ ಪ್ರತಿಯೊಂದು ಅಕ್ಷಾಂಶ ಯಾವ ಅಕ್ಷಾಂಶಗಳೇ ಆಗಿರುತ್ತವೆ ಅಂದರೆ ಅವುಗಳು ಉತ್ತರ ಅಕ್ಷಾಂಶಗಳೇ ಆಗಿರುತ್ತವೆ. ಯಾವ ಅಕ್ಷಾಂಶಗಳಾಗಿರುತ್ತಾ? ಉತ್ತರ ಅಕ್ಷಾಂಶಗಳಾಗಿರುತ್ತೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ರೇಖಾಂಶಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಭಾರತದ ಮೇಲೆ ಹಾದು ಹೋಗಿರುವ ಪ್ರತಿಯೊಂದು ರೇಖಾಂಶಗಳು ಯಾವ ರೇಖಾಂಶಗಳು ಆಗಿರುತ್ತವೆ ಅಂತ ಕೇಳ್ತಾ ಹೋಗ್ತಾನ ಪ್ರತಿಯೊಂದು ರೇಖಾಂಶಗಳು ಇವುಗಳು ಪೂರ್ವ ರೇಖಾಂಶಗಳಾಗಿರುತ್ತವೆ. ಹಾಗಾದ್ರೆ ಒಂದು ಪಾಯಿಂಟ್ ಅನ್ನ ನಮ್ಗೆ ಇಲ್ಲಿ ನೆನಪಲ್ಲಿ ಇಟ್ಕೊಂಡಿರಲೇಬೇಕಾಗುತ್ತಾ. ಈಚ್ ಅಂಡ್ ಎವ್ರಿ ಲಾಂಗಿಟ್ಯೂಡ್ಸ್ ವಿಚ್ ಆರ್ ಪಾಸಿಂಗ್ ಥ್ರೂ ಇಂಡಿಯಾ ಆರ್ ನೋನ್ ಆಸ್ ಈಸ್ಟ್ ಲಾಂಗಿಟ್ಯೂಡ್ಸ್. ಅಂದರೆ ಪೂರ್ವಾರ್ಧದಲ್ಲಿ ಎಳೆದಿರುವ ಎಲ್ಲಾ ರೇಖಾಂಶಗಳು ಪೂರ್ವ ರೇಖಾಂಶಗಳು, ಪಶ್ಚಿಮಾರ್ಧದಲ್ಲಿ ಎಳೆದಿರುವ ಎಲ್ಲಾ ರೇಖಾಂಶಗಳು ಪಶ್ಚಿಮ ರೇಖಾಂಶಗಳು ಅಂತ ಕನ್ಸಿಡರೇಷನ್ ಆಗುತ್ತಾ. ಅಂದ್ರೆ ಇಂಡಿಯಾದಲ್ಲಿ ಇರುವಂತಹ ಎಲ್ಲಾ ಅಕ್ಷಾಂಶಗಳು ಉತ್ತರ ಅಕ್ಷಾಂಶಗಳೇ ಆದರೆ ಭಾರತದ ಮೇಲೆ ಹಾದು ಹೋಗಿರುವ ಎಲ್ಲಾ ರೇಖಾಂಶಗಳು ಪೂರ್ವ ರೇಖಾಂಶಗಳು ಆಗಿರುತ್ತವೆ ಅನ್ನೋದು ಗೊತ್ತಿರಬೇಕು. ಈ ಪಾಯಿಂಟ್ ಅರ್ಥ ಆಯ್ತಾ? ಇನ್ ಡೀಟೇಲ್ ಆಗಿ ನೋಡೋಣ ಸರ್, ಯಾವೆಲ್ಲ ಅಕ್ಷಾಂಶಗಳು ಇಂಡಿಯಾದಲ್ಲಿ ಇದೆ. ಹಾಗಾದ್ರೆ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಎಷ್ಟು ಡಿಸ್ಟೆನ್ಸ್ ಇರುತ್ತಾ, ಅದೇ ರೀತಿ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಸೂರ್ಯನ ಬೆಳಕು ಹೋಗ್ಬೇಕಂದ್ರೆ ಎಷ್ಟು ಟೈಮ್ ತಗೊಳುತ್ತಾ, ವಿಲ್ ಡಿಸ್ಕಸ್ ಇಟ್. ಆದ್ರೆ ಈ ಪಾಯಿಂಟ್ ಅನ್ನ ಇಲ್ಲಿ ನೀವು ಗಮನಿಸಬೇಕಾಗುತ್ತಾ. ಪ್ರಪಂಚದಲ್ಲಿ ಭಾರತದ ಹಂಚಿಕೆ ಎಲ್ಲಿದೆ ಅಂತ ಇಲ್ಲಿ ನೀವು ತಿಳ್ಕೊರಿ. ಓಕೆ, ಇದಾದ ನಂತರ ಹಾಗಾದ್ರೆ ವಿದ್ಯಾರ್ಥಿಗಳೇ ಇವಾಗ ನಾವೇನ್ ನೋಡ್ತಾ ಬರನ್ರಿ ಅಂದ್ರ ಭಾರತ ಭೌಗೋಳಿಕವಾಗಿ ಪ್ರಪಂಚದಲ್ಲಿ ಯಾವ ಭಾಗದಲ್ಲಿ ಹಂಚಿಕೆ ಆಗಿದೆ ಅಂತ ನಾವು ಸ್ಟಡಿ ಮಾಡಿದ್ವಿ. ಈಗ ನೆಕ್ಸ್ಟ್ ನಾವೇನು ಸ್ಟಡಿ ಮಾಡ್ತಾ ಬರೋಣ ಅಂದ್ರೆ ಭಾರತದ ಮೇಲೆ ಹಾದು ಹೋಗಿರುವ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಯಾವುದು ಅಂತ ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ನಿಮಗೆ ಇಲ್ಲೊಂದು ಪಾಯಿಂಟ್ ಅನ್ನು ನೆನ್ಪಿಟ್ಕೊಳ್ಳಿ. ಅಕ್ಷಾಂಶಗಳು ಎಂದರೆ ಭೂಮಿಯ ಮೇಲೆ ಎಳೆದಿರುವಂತಹ ಕಾಲ್ಪನಿಕ ಅಡ್ಡರೇಖೆಗಳು ಎಂದರ್ಥ. ಇವುಗಳು ಪೂರ್ವ ಪಶ್ಚಿಮ ಅಥವಾ ಪಶ್ಚಿಮ ಪೂರ್ವಾಭಿಮುಖವಾಗಿ ಎಳೆಯಲಾಗಿರುತ್ತದೆ. ಅದೇ ರೀತಿಯಾಗಿ ರೇಖಾಂಶಗಳು ಎಂದರೆ ಭೂಮಿಯ ಮೇಲೆ ಎಳೆದಿರುವಂತಹ ಕಾಲ್ಪನಿಕ ಲಂಬ ರೇಖೆಗಳು ಅಂತ ಕರಿತಾ ಹೋಗ್ತೀವಿ. ಇವು ಉತ್ತರದಿಂದ ದಕ್ಷಿಣಕ್ಕೆ ಅಥವಾ ದಕ್ಷಿಣದಿಂದ ಉತ್ತರಕ್ಕೆ ಎಳೆದಿರುವ ಕಾಲ್ಪನಿಕ ಏನಾಗಿರುತ್ತಾ ಲಂಬ ರೇಖೆಗಳಾಗಿರುತ್ತೆ. ಹಾಗಾದ್ರೆ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ, ಇಲ್ಲಿ ನನ್ನ ಪ್ರೀತಿಯ ಭಾರತದ ಹಂಚಿಕೆ ಕಂಡು ಬರ್ತಾ ಇದೆ ಅಂದಾಗ ಇಲ್ಲಿ ನಾನು ಎಳೆದಿರುವಂಥ ಈ ಅಡ್ಡರೇಖೆಗಳು ಏನ್ ಸರ್ ಅಂತ ನೋಡಿದಾಗ ಇವುಗಳು ಏನಾಗಿದೆ ಅಂದ್ರೆ ಅಕ್ಷಾಂಶಗಳಾಗಿದೆ. ಹಾಗಾದ್ರೆ ಭಾರತದ ಭೂಭಾಗವನ್ನು ನಾವು ಗಮನಿಸ್ತಾ ಇದ್ವಿ ಅಂದಾಗ ಯಾವುದರಿ ಭಾರತದ ಭೂಭಾಗವನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ವಿ ಅಂದಾಗ ಈ ಪಾಯಿಂಟ್ ಅನ್ನ ಗಮನಿಸ್ತಾ ಬರೋಣ. ನನಗ ಭಾರತದ ದಕ್ಷಿಣದ ಭಾಗವನ್ನು ಗಮನಿಸ್ತಾ ಇದೀವಿ ಅಂದಾಗ ಭಾರತದ ದಕ್ಷಿಣದ ತುತ್ತ ತುದಿಯಲ್ಲಿ ಕಂಡು ಬರುತ್ತಾ ಇರುವಂತಹ ರಾಜ್ಯ ಯಾವುದು ಅಂದರೆ ತಮಿಳುನಾಡು ಕಂಡು ಬರುತ್ತಾ. ಹಾಗಾದರೆ ಭಾರತದ ದಕ್ಷಿಣದ ತುತ್ತ ತುದಿಯ ಬಿಂದು ಯಾವುದು ಸರ್ ಅಂತ ನೋಡಿದಾಗ ತಮಿಳುನಾಡಿನ ಕನ್ಯಾಕುಮಾರಿ ಅಂತ ಕನ್ಸಿಡರೇಷನ್ ಮಾಡ್ತಾ ಹೋಗ್ತೀವಿ. ಯಾವುದು? ತಮಿಳುನಾಡಿನ ಕನ್ಯಾಕುಮಾರಿ ಆಗಿರುತ್ತದೆ. ಅದೇ ರೀತಿಯಾಗಿ ಒಂದು ಗೊತ್ತಿರಬೇಕಾಗತ್ತಾ, ಇಲ್ಲಿ ಕಂಡು ಬರ್ತಾ ಇರುವಂತಹ ಈ ಅಕ್ಷಾಂಶ ಯಾವ ಅಕ್ಷಾಂಶ ರೀ ಅಂತ ಕೇಳಿದಾಗ ಇದು 8 ಡಿಗ್ರಿ 4 ನಿಮಿಷ ಉತ್ತರ ಅಕ್ಷಾಂಶವಾಗಿರುತ್ತೆ. ಸರ್ ನಿಮಗೆ ಕ್ವಶನ್ ಬರುತ್ತಾ, ಭಾರತದ ದಕ್ಷಿಣ ಭಾಗ ಅಲ್ವಾ ಸರ್, ಇಲ್ಲಿ ಸೌತ್ ಅಂತ ಬರೀಬೇಕು? ಇಲ್ಲ ಸರ್, ಇದು ಭಾರತ ಸಂಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿ ಇರುವುದರಿಂದ ಉತ್ತರ ಗೋಳಾರ್ಧ
ಗೋಲಾರ್ಧದಲ್ಲಿ ಹಾದು ಹೋದ ಪ್ರತಿಯೊಂದು ಅಕ್ಷಾಂಶಗಳು ಉತ್ತರ ಅಕ್ಷಾಂಶಗಳು ಎಂದು ಪರಿಗಣನೆ ಆಗುತ್ತವೆ ಅನ್ನೋದು ಗೊತ್ತಿರಬೇಕು. ಇದಾದ ನಂತರ ಇಲ್ಲಿಂದ ಹಿಡಿದು ನಮ್ಗೆ ಉತ್ತರಕ್ಕೆ ಎಲ್ಲಿವರೆಗೂ ಹಂಚಿಕೆ ಆಗಿರೋದನ್ನ ನಾವು ನೋಡ್ತಾ ಹೋಗ್ತೀವಿ ರೀ ಅಂದಾಗ ಇದು ಸರಿಸುಮಾರು 37 ಡಿಗ್ರಿ 6 ನಿಮಿಷ ಉತ್ತರ ಅಕ್ಷಾಂಶದವರೆಗೆ ಹಂಚಿಕೆ ಆಗಿದೆ. ಅಂದರೆ 8 ಡಿಗ್ರಿ 4 ನಿಮಿಷ ಉತ್ತರ ಅಕ್ಷಾಂಶದಿಂದ ಹಿಡಿದು 37 ಡಿಗ್ರಿ 6 ನಿಮಿಷ ಉತ್ತರ ಅಕ್ಷಾಂಶದವರೆಗೆ ಭಾರತದ ಹಂಚಿಕೆಯನ್ನ ನಾವು ಕಾಣಬಹುದಾಗಿದೆ ಅನ್ನೋದು ಗೊತ್ತಿರಲಿ. ಹಾಗಾದ್ರೆ ಇಲ್ಲಿ ನನಗ ಏನ್ ಕಂಡು ಬರುತ್ತೆ ಅಂದ್ರೆ ಐಸಿ ಅಥವಾ ಇಂದಿರಾ ಕೋಲ್ ಕಂಡು ಬರುತ್ತಾ. ಭಾರತದ ಉತ್ತರದ ತುತ್ತ ತುದಿ ಯಾವುದು ರೀ ಅಂದ್ರೆ ಇಂದಿರಾ ಕೋಲ್ ಅಂತ ಕರಿತಾ ಹೋಗ್ತೀವಿ ಅನ್ನೋದು ಒಂದ್ ನೆನಪಿರ್ಲಿ. ಅದೇ ರೀತಿ ವಿದ್ಯಾರ್ಥಿಗಳೇ ಸರ್ ಇಲ್ಲಿ ಏನ್ ಕಂಡು ಬರುತ್ತೆ ರೀ ಅಂತ ನೋಡಿದಾಗ ಈ ಪಾಯಿಂಟ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ನನಗ ಈ ಭಾಗದಲ್ಲಿ ಲಡಾಖ್ ನ ಹಂಚಿಕೆ ಕಂಡು ಬರುತ್ತೆ. ಏನಿದೆ ನನಗ ಲಡಾಖ್. ಹಾಗಾದರೆ ಈ ಭಾಗದಲ್ಲಿ ಏನಿದೆ ರೀ ಅಂತ ನೋಡಿದಾಗ ಇಲ್ಲಿ ನನಗ ಲಡಾಖ್ ಕಂಡು ಬರುತ್ತಾ. ಅದೇ ರೀತಿ ಈ ಭಾಗದಲ್ಲಿ ಅಂತ ನೋಡಿದಾಗ ಈ ಭಾಗದಲ್ಲಿ ನನಗ ಜಮ್ಮು ಕಾಶ್ಮೀರದ ಹಂಚಿಕೆ ಕಂಡು ಬರುತ್ತಾ. ಹಾಗಾದ್ರೆ ಒಂದ್ ಅರ್ಥ ಮಾಡ್ಕೊತಾ ಬನ್ನಿ. ಅಟ್ ಪ್ರೆಸೆಂಟ್ಲಿ ಜಮ್ಮು ಕಾಶ್ಮೀರ ಏನ್ ಸರ್ ಅಂದ್ರೆ ಇದೊಂದು ಯೂನಿಯನ್ ಟೆರಿಟರಿ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಂತ ಕರಿತೀವಿ. 2019ಕ್ಕೂ ಮೊದಲು ಏನಾಗಿತ್ತು ರೀ ಅಂದಾಗ ಜಮ್ಮು ಕಾಶ್ಮೀರಕ್ಕೆ ವಿಶೇಷವಾದ ಸ್ಥಾನಮಾನ ಇತ್ತು. ಆ ವಿಶೇಷ ಸ್ಥಾನಮಾನದಿಂದ ಜಮ್ಮು ಕಾಶ್ಮೀರವನ್ನು ಕೆಳಗಿಳಿಸ್ತಾ ಹೋಗ್ತಾರೆ. ಆ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡಿ ಇದನ್ನ ರಾಜ್ಯದ ಸ್ಥಾನದಿಂದ ತೆಗೆದು ಇದನ್ನ ಯೂನಿಯನ್ ಟೆರಿಟರಿ ಅಂತ ಘೋಷಣೆ ಮಾಡ್ತಾರೆ. ಹಾಗಾದ್ರೆ ಈ ಸಮಯದಲ್ಲಿ 2 ಕೇಂದ್ರಾಡಳಿತ ಪ್ರದೇಶಗಳು ರಚನೆ ಆಗುತ್ತವೆ. ಒಂದು ಲಡಾಖ್, ಮತ್ತೊಂದು ಯಾವುದ್ರಿ ಅಂತ ನೋಡಿದಾಗ ಜಮ್ಮು ಕಾಶ್ಮೀರ ಅನ್ನೋದು ಗೊತ್ತಿರಬೇಕಾಗುತ್ತೆ. ಹಾಗಾದರೆ ಭಾರತ ನಮಗ ಕನ್ಯಾಕುಮಾರಿಯಿಂದ ಹಿಡಿದು ಎಲ್ಲಿವರೆಗೂ ಅಂತ ನೋಡಿದಾಗ ಐಸಿವರೆಗೂ ಅಥವಾ ಲಡಾಖ್ನವರೆಗೂ ಹಂಚಿಕೆ ಆಗಿರೋದನ್ನ ನಾವಿಲ್ಲಿ ಕಾಣಬಹುದು. ಅದೇ ರೀತಿ ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದೀವಿ ಅಂದಾಗ ಇಲ್ಲಿ 37 ಡಿಗ್ರಿ 6 ನಿಮಿಷ, ಇಲ್ಲಿ 8 ಡಿಗ್ರಿ 4 ನಿಮಿಷ ಇದೆ. ಹಾಗಾದ್ರೆ ಪ್ರಮುಖ ಭೂಭಾಗದ ದಕ್ಷಿಣದ ತುತ್ತ ತುದಿ ಅಂತ ಕೇಳಿದ್ರೆ ಇದನ್ನ ಕನ್ಸಿಡರೇಷನ್ ಮಾಡ್ತೀರಿ. ಅಂದರೆ ಭಾರತದ ಪ್ರಮುಖ ಭೂಭಾಗದ ದಕ್ಷಿಣದ ತುತ್ತ ತುದಿ ಯಾವುದು ರೀ ಅಂತ ಕೇಳಿದಾಗ ಮಾತ್ರ ಇದನ್ನ ನೀವೇನ್ ಮಾಡ್ತೀರಿ ಅಂದ್ರೆ ಕನ್ಸಿಡರೇಷನ್ ಮಾಡ್ತೀರಿ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಪ್ರಮುಖ ಭೂಭಾಗ ಯಾವ್ದ್ರಿ? ಪ್ರಮುಖ ಭೂಭಾಗದ ದಕ್ಷಿಣದ ತುತ್ತ ತುದಿ ಅಂತ ಕೇಳಿದ್ರೆ ಕನ್ಯಾಕುಮಾರಿ ಅಂತ ಕನ್ಸಿಡರ್ ಮಾಡ್ತೀರಿ. ಆದರೆ ಪ್ರಾಂತೀಯ ದಕ್ಷಿಣ ತುತ್ತ ತುದಿ ಅಂತ ನೋಡಿದಾಗ ಇದನ್ನ ನಾವು ಕನ್ಸಿಡರೇಷನ್ ಮಾಡಲ್ಲ. ನೆನಪಲ್ಲಿಟ್ಕೋರಿ, ಪ್ರಾಂತೀಯ ದಕ್ಷಿಣ ತುತ್ತ ತುದಿ ಅಂತ ಏನಾದರೂ ಪದವನ್ನ ಬಳಕೆ ಮಾಡ್ತಾ ಇದೆ ಅಂದಾಗ ಪ್ರಮುಖ ಭೂಭಾಗ ಇನ್ಕ್ಲೂಡಿಂಗ್ ದ್ವೀಪಗಳನ್ನು ಸಹ ನಾವು ಕನ್ಸಿಡರೇಷನ್ ಮಾಡಬೇಕಾಗುತ್ತಾ. ಏನನ್ನ ಕನ್ಸಿಡರ್ ಮಾಡಬೇಕಾಗುತ್ತಾ? ದ್ವೀಪಗಳನ್ನ. ಹಾಗಾದ್ರೆ ಇಲ್ಲಿ ದ್ವೀಪಗಳನ್ನು ಸಹ ಪರಿಗಣನೆ ಮಾಡಿದಾಗ ಪ್ರಾಂತೀಯ ದಕ್ಷಿಣ ತುತ್ತ ತುದಿ ಅಂತ ಕೇಳ್ತಾ ಹೋಗ್ತಾನ. ಈ ಪ್ರಾಂತೀಯ ದಕ್ಷಿಣ ತುತ್ತ ತುದಿ ಅಂತ ಪರಿಗಣನೆ ತಗೊಂಡಾಗ ಏನಾಗುತ್ತೆ ಅಂದಾಗ ಭಾರತದ ದಕ್ಷಿಣದ ತುತ್ತ ತುದಿ ಯಾವುದು ಅಂತ ಕೇಳ್ತಾ ಬಂದ್ರೆ ಈ ಭಾಗದಲ್ಲಿ ನೋಡಿದಾಗ ನಿಮಗೆ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಹಂಚಿಕೆಯನ್ನು ಕಾಣಬಹುದು. ಹಾಗಾದ್ರೆ ಭಾರತದ ದಕ್ಷಿಣದ ತುತ್ತ ತುದಿಯಲ್ಲಿ ಕಂಡು ಬರುವಂತ ದ್ವೀಪ ಯಾವುದು ರೀ ಅಂತ ಕೇಳಿದಾಗ ಗ್ರೇಟರ್ ನಿಕೋಬಾರ್ ದ್ವೀಪ. ಯಾವ ದ್ವೀಪವನ್ನ ನೋಡ್ತೀವ್ರಿ? ಇಲ್ಲಿ ನಾವು ಗ್ರೇಟರ್ ನಿಕೋಬಾರ್ ದ್ವೀಪವನ್ನ ನೋಡ್ತಾ ಹೋಗ್ತೀವಿ. ಈ ಪ್ರದೇಶದಲ್ಲಿ ನಾವೇನ್ ನೋಡ್ತೀವಿ? ಗ್ರೇಟರ್ ನಿಕೋಬಾರ್ ದ್ವೀಪವನ್ನ ಗಮನಿಸ್ತಾ ಹೋಗ್ತೀವಿ. ಈ ಗ್ರೇಟರ್ ನಿಕೋಬಾರ್ ದ್ವೀಪ ಇದೆಯಲ್ಲ, ಇದು ಭಾರತದ ಪ್ರಾಂತೀಯ ದಕ್ಷಿಣ ತುತ್ತ ತುದಿಯಾಗುತ್ತದೆ. ಅದೇ ರೀತಿಯಾಗಿ ಈ ಭಾಗದಲ್ಲಿ ಕಂಡು ಬರುವಂತಹ ಅಕ್ಷಾಂಶ ಯಾವುದು ಸರ್ ಅಂತ ನೋಡಿದಾಗ ಈ ಭಾಗದಲ್ಲಿ ನಮಗ 6 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶ ಕಂಡು ಬರುತ್ತೆ. ಹಾಗಾದ್ರೆ ಪ್ರಾಂತೀಯ ದಕ್ಷಿಣ ತುತ್ತ ತುದಿಯ ಅಕ್ಷಾಂಶ ಅಂತ ಕೇಳಿದರೆ 6 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶ. ಅದೇ ರೀತಿಯಾಗಿ ಪ್ರಮುಖ ಭೂಭಾಗದ ದಕ್ಷಿಣ ಅಕ್ಷಾಂಶ ಯಾವುದು ಅಂತ ಕೇಳಿದಾಗ ಅದು 8 ಡಿಗ್ರಿ 4 ನಿಮಿಷ ಉತ್ತರ ಅಕ್ಷಾಂಶವಾಗಿರುತ್ತೆ. ಅದೇ ರೀತಿ ಭಾರತದಲ್ಲಿ ಹಾದು ಹೋಗಿರುವ ಒಟ್ಟು ಅಕ್ಷಾಂಶಗಳು ಎಷ್ಟಿದಾವು ಅಂತ ಕೇಳಿದಾಗ ಈ ದೊಡ್ಡ ಅಕ್ಷಾಂಶದಿಂದ ಚಿಕ್ಕ ಅಕ್ಷಾಂಶವನ್ನ ಮೈನಸ್ ಮಾಡ್ಕೋರಿ ಸರ್. ಅಂದರೆ ಭಾರತದ ಪ್ರಮುಖ ಭೂಭಾಗ ಅಂತ ನಾವು ನೋಡಿದಾಗ ಇದಿಷ್ಟು ಏರಿಯಾದಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಅಕ್ಷಾಂಶಗಳಿದಾವೆ ಅಂತ ತಿಳ್ಕೋಬೇಕು ಅಂದ್ರೆ ದೊಡ್ಡ ಅಕ್ಷಾಂಶ ಯಾವುದಾಗಿತ್ತು ಅಂತ ನೋಡಿದ್ವಿ. ನಮಗೆ ದೊಡ್ಡ ಅಕ್ಷಾಂಶ 37 ಡಿಗ್ರಿ 6 ನಿಮಿಷ ಆಗಿತ್ತು. ಅದೇ ರೀತಿಯಾಗಿ ಚಿಕ್ಕ ಅಕ್ಷಾಂಶ ಅಂತ ನೋಡಿದಾಗ 8 ಡಿಗ್ರಿ 4 ನಿಮಿಷ ಆಗುತ್ತಾ. ಇವೆರಡನ್ನ ಮೈನಸ್ ಮಾಡ್ತಾ ಇದ್ದೀನಿ ಅಂದ್ರೆ 6ರಲ್ಲಿ 4 ಹೋದ್ರೆ ಎಷ್ಟಾಗುತ್ತಾ? 2 ಆಗುತ್ತಾ. ಅದೇ ರೀತಿಯಾಗಿ 37ರಲ್ಲಿ 8 ಹೋದ್ರೆ 29 ಆಗುತ್ತಾ. ಹಾಗಾದರೆ ಭಾರತದ ಮೇಲೆ ಹಾದು ಹೋಗಿರುವ ಒಟ್ಟು ಅಕ್ಷಾಂಶಗಳ ಸಂಖ್ಯೆ 29 ಡಿಗ್ರಿ 2 ನಿಮಿಷಗಳಷ್ಟು. ಅಥವಾ ಇದನ್ನ ನಾವು ಏನಂತ ಕನ್ಸಿಡರ್ ಮಾಡಬೇಕು ಅಂತ ನೋಡಿದಾಗ 30 ಅಕ್ಷಾಂಶಗಳು ಎಂದು ಕನ್ಸಿಡರೇಷನ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಸರಿಸುಮಾರು ಭಾರತದಲ್ಲಿ ಹಾದು ಹೋಗಿರುವ ಅಕ್ಷಾಂಶಗಳ ಸಂಖ್ಯೆ ಎಷ್ಟು ಅಂತ ನೋಡಿದಾಗ 30 ಅಕ್ಷಾಂಶಗಳು ಸರಿಸುಮಾರು ಭಾರತದಲ್ಲಿ ಹಾದು ಹೋಗಿದೆ ರೀ. ಅದೇ ರೀತಿಯಾಗಿ ಇದೇ ಭಾರತದ ಮೇಲೆ ವಿಶೇಷ ಅಕ್ಷಾಂಶ ಏನಾದರೂ ಹಾದು ಹೋಗಿದೆನಾ ಅಂದ್ರೆ ಡೆಫಿನೆಟ್ಲಿ ಹಾದು ಹೋಗೈತಿ. ಹಾಗಾದ್ರೆ ನಿಮಗೆ ಒಂದು ಪಾಯಿಂಟ್ ಅನ್ನ ಇಲ್ಲಿ ನೆನ್ಪಿಡ್ಕೊರಿ. ಭೂಮಿಯ ಮೇಲೆ ಅಂತ ನೋಡಿದಾಗ ಒಂದು ಸಮಭಾಜಕ ಆಗಿರ್ಬೋದು, ಕರ್ಕಟಕ ಸಂಕ್ರಾಂತಿ ಇರುತ್ತಾ, ಮಕರ ಸಂಕ್ರಾಂತಿ ಇರುತ್ತಾ, 66 ಉತ್ತರ ಅಕ್ಷಾಂಶ, 66 ದಕ್ಷಿಣಾಕ್ಷಾಂಶ, 90 ಡಿಗ್ರಿ ಉತ್ತರ ಮತ್ತು 90 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳು. ಈ ಅಕ್ಷಾಂಶಗಳನ್ನ ವಿಶೇಷ ಅಕ್ಷಾಂಶಗಳು ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಅರಿಸ್ಟಾಟಲ್ ರವರು ಅಕ್ಷಾಂಶಗಳ ಸಹಾಯದಿಂದ ಭೂಮಿಯ ಮೇಲೆ ಹಂಚಿಕೆಯಾಗಿರುವಂತಹ ಉಷ್ಣಾಂಶದ ವರ್ಗೀಕರಣವನ್ನ ಮಾಡ್ತಾ ಹೋಗ್ತಾರ. ಇದೇ ವರ್ಗೀಕರಣದಲ್ಲಿ ಈ ಅಕ್ಷಾಂಶಗಳನ್ನ ವಿಶೇಷ ಅಕ್ಷಾಂಶಗಳು ಅಂತ ಪರಿಗಣನೆ ಮಾಡ್ತಾ
ಮಾಡ್ತಾ ಹೋಗ್ತೀವಿ. ಅಂದ್ರೆ ಒಂದು ಗೊತ್ತಿರಲಿ, ಭೂಮಿ ಸೂರ್ಯನ ಸುತ್ತ ಇದೆ ಅಂದಾಗ ಭೂಮಿಯ ಎಲ್ಲಾ ವಲಯದಲ್ಲಿ ಸೂರ್ಯನ ನೇರ ಕಿರಣಗಳು ಬೀಳೋದಿಲ್ಲ ಸರ್. ಅಂದರೆ ವಾರ್ಷಿಕ ಚಲನೆ ನಡೆಯುತ್ತಿರುವಾಗ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ಅಂತ ಕನ್ಸಿಡರೇಷನ್ ಮಾಡ್ತಾ ಇದೀವಿ ಅಂದಾಗ ಉತ್ತರ ಗೋಳಾರ್ಧದಲ್ಲಿ ಮ್ಯಾಕ್ಸಿಮಮ್ ಸೂರ್ಯನ ನೇರ ಕಿರಣಗಳು ಬೀಳೋದು ಕರ್ಕಟಕ ಸಂಕ್ರಾಂತಿ ವೃತ್ತದವರೆಗೆ. ಅದೇ ದಕ್ಷಿಣ ಗೋಳಾರ್ಧದಲ್ಲಿ ಸೂರ್ಯನ ನೇರ ಕಿರಣಗಳು ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಬೀಳುತ್ತಾರೆ ಅಂದಾಗ ಮಕರ ಸಂಕ್ರಾಂತಿ ವೃತ್ತದವರೆಗೆ ಬೀಳುತ್ತಾ. ಹಾಗಾದರೆ ಸೂರ್ಯನ ನೇರ ಕಿರಣಗಳನ್ನು ಪಡಿತಾ ಇರುವಂತ ಈ ವಲಯ ಇದೆಲ್ಲ ಕಸದಿಂದ ಮಸದ ವಲಯ, ಇದನ್ನ ಉಷ್ಣ ವಲಯ ಎಂದು ಕನ್ಸಿಡರೇಷನ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಭಾರತದ ಮೇಲೆ ಹಾದು ಹೋಗಿರುವ ಒಂದು ವಿಶೇಷ ಅಕ್ಷಾಂಶ ಯಾವುದು ಅಂದ್ರೆ ಕರ್ಕಟಕ ಸಂಕ್ರಾಂತಿ ವೃತ್ತ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತಲೂ ಸಹ ಕರಿತೀವಿ, 23ನೇ ಉತ್ತರ ಅಕ್ಷಾಂಶ ಅಂತಲೂ ಸಹ ಕರಿತೀವಿ. ಹಾಗಾದರೆ ಭಾರತದ ಮೇಲೆ ಹಾದು ಹೋಗಿರುವ ವಿಶೇಷ ಅಕ್ಷಾಂಶ ಯಾವುದು ಅಂತ ಕೇಳಿದಾಗ ಕರ್ಕಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತಾ, ಅಥವಾ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತಲೂ ಸಹ ಕರಿತೀವಿ. 23ನೇ ಉತ್ತರ ಅಕ್ಷಾಂಶ ಭಾರತದ ಮೇಲೆ ಹಾದು ಹೋಗಿದೆ. ಹಾಗಾದ್ರೆ ಇದು ಯಾವೆಲ್ಲಾ ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ ಅಂತ ಕ್ವಶನ್ ಕೇಳ್ತಾ ಹೋಗ್ತಾನೆ. ಇದು ಹಾದು ಹೋಗಿರುವಂತಹ ರಾಜ್ಯಗಳನ್ನ ನಾವು ನೆನಪಲ್ಲಿಟ್ಕೋಬೇಕು ಅಂದಾಗ ಸಿಂಪಲ್ ಆಗಿ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬನ್ನಿ. ಇದೇ ಭಾರತವನ್ನ ನಾವು ಗಮನಿಸ್ತಾ ಇದೀವಿ ಅಂದಾಗ ಇಲ್ಲಿ ನನಗೆ ಏನ್ ಕಂಡು ಬರುತ್ತಾ, ಗುಜರಾತ್ ಇತ್ತು, ಈ ಭಾಗದಲ್ಲಿ ರಾಜಸ್ಥಾನ, ನಂತರ ನನಗೆ ಏನ್ ಕಂಡು ಬರುತ್ತಾ ಮಧ್ಯಪ್ರದೇಶ ಆದ ನಂತರ ಛತ್ತೀಸ್ಗಢ ಆದ ನಂತರ ಜಾರ್ಖಂಡ್ ಆದ ನಂತರ ಪಶ್ಚಿಮ ಬಂಗಾಳ ಆದ ನಂತರ ತ್ರಿಪುರ ಆದ ನಂತರ ಮಿಜೋರಾಂ ಕಂಡು ಬರುತ್ತಾ. ಹಾಗಾದ್ರೆ ಒಂದ್ ಅರ್ಥ ಮಾಡ್ಕೊಳ್ತಾ ಬನ್ನಿ, 1 ಗುಜರಾತ್, 2 ರಾಜಸ್ಥಾನ್, 3 ಮಧ್ಯಪ್ರದೇಶ, 4 ಛತ್ತೀಸ್ಗಢ, 5 ಜಾರ್ಖಂಡ್, 6 ವೆಸ್ಟ್ ಬೆಂಗಾಲ್, ಅದೇ ತರ 7 ತ್ರಿಪುರ, 8 ಮಿಜೋರಾಂ. ಅದಾದ ನಂತರ ಗೊತ್ತಿರಬೇಕು ಒಟ್ಟು ಎಷ್ಟು ರಾಜ್ಯಗಳು ಹಾದು ಹೋಗಿದವ್ರಿ ಕಸದ ಮೇಲೆ ಅಂತ ನೋಡಿದಾಗ, ಕಸ ಅಥವಾ ಕರ್ಕಟಕ ಸಂಕ್ರಾಂತಿ ವೃತ್ತ ನಮಗ ಭಾರತದ ಒಟ್ಟು 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಎಷ್ಟು ರಾಜ್ಯಗಳು? 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಅದೇ ರೀತಿ ಭಾರತವನ್ನ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಭಜನೆ ಮಾಡುವಂತಹ ಪ್ರಮುಖ ಅಕ್ಷಾಂಶ ಯಾವುದು ಅಂದ್ರೆ ಇದೇ ಕರ್ಕಟಕ ಸಂಕ್ರಾಂತಿ ವೃತ್ತ. ಅದನ್ನ ಹೊರತುಪಡಿಸ್ತಾ ಇದೀವಿ ಅಂದಾಗ ಈ ಅಕ್ಷಾಂಶದ ದಕ್ಷಿಣದಲ್ಲಿರುವಂತಹ ಭೂಭಾಗ ಉಷ್ಣವಲಯಕ್ಕೆ ಸಂಬಂಧಿಸಿದರೆ ಈ ಅಕ್ಷಾಂಶದ ಉತ್ತರದಲ್ಲಿರುವಂತಹ ಭಾಗ ಸಮಶೀತೋಷ್ಣ ವಲಯಕ್ಕೆ ಸಂಬಂಧಿಸುತ್ತದೆ. ಅಂದರೆ ಅಕ್ಷಾಂಶೀಯವಾಗಿ ಭಾರತವು ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯ ಎರಡರಲ್ಲೂ ಹಂಚಿಕೆ ಆಗಿದೆ. ಅದೇ ಏನಾದ್ರೂ ಕ್ವಶನ್ ವಾಯುಗುಣದ ಆಧಾರದ ಮೇಲೆ ಭಾರತದ ಹಂಚಿಕೆ ಅಂತ ಕೇಳಿದಾಗ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ ಅಥವಾ ಉಪ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನ ಭಾರತ ಒಳಗೊಂಡಿದೆ. ಆದರೆ ಅಕ್ಷಾಂಶದ ಆಧಾರದ ಮೇಲೆ ಕೇಳಿದಾಗ ಇದು ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯ ಎರಡರಲ್ಲೂ ಹಂಚಿಕೆ ಆಗಿದೆ ಅನ್ನೋದು ಗೊತ್ತಿರಬೇಕಾಗತ್ತ. ಓಕೆ ವಿದ್ಯಾರ್ಥಿಗಳೇ, ಈಗ ಇಲ್ಲಿ ನೋಡ್ತಾ ಇದೀನಿ ಅಂದಾಗ ಸರ್ ನನಗೆ ಇಲ್ಲಿಂದ ಇಲ್ಲಿವರೆಗೂ ಭಾರತದ ಹಂಚಿಕೆ ಇದೆ ಅಂತ ನೋಡ್ತಾ ಇದೀವಿ ಅಂದಾಗ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಾಗುತ್ತಾರೆ ಅಂತ ನೋಡಿದ್ರೆ ಗೊತ್ತಿರಬೇಕಾಗುತ್ತಾ, ಇದು 3214 ಕಿಲೋಮೀಟರ್ ನಷ್ಟು ಆಗುತ್ತಾ. ಹಾಗಾದ್ರೆ 3214 ಕಿಲೋಮೀಟರ್ ಉತ್ತರದ ತುತ್ತ ತುದಿಯಿಂದ ಹಿಡಿದು ದಕ್ಷಿಣದ ತುತ್ತ ತುದಿಯವರೆಗೂ ಕಂಡು ಬರುತ್ತಾ. ಇದನ್ನು ಹೊರತುಪಡಿಸ್ತಾ ಇದೀವಿ ಅಂದಾಗ ಈ ಮಧ್ಯದಲ್ಲಿ ನಮಗೆ ಒಂದು ಶ್ರೇಣಿಗಳು ಕಂಡು ಬರುತ್ತಾ, ಒಂದು ವಿಂಧ್ಯ ಶ್ರೇಣಿಗಳು ಮತ್ತು ಸಾತ್ಪುರ ಶ್ರೇಣಿಗಳು. ಈ ವಿಂಧ್ಯ ಮತ್ತು ಸಾತ್ಪುರ ಶ್ರೇಣಿಗಳ ಮಧ್ಯದಲ್ಲಿ ಒಂದು ನದಿ ಹರಿಯುತ್ತಾ, ಅದು ಬೇರೆ ಯಾವುದೂ ಅಲ್ಲ, ದಟ್ ಈಸ್ ನರ್ಮದಾ. ಯಾವ ನದಿ ರೀ? ನರ್ಮದಾ. ಹಾಗಾದ್ರೆ ಈ ನರ್ಮದಾ ನದಿ ಇದೆ ಅಲ್ರಿ, ಇದು ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಅತ್ಯಂತ ಉದ್ದವಾದ ನದಿಯಾಗಿದೆ. ಅದನ್ನು ಹೊರತುಪಡಿಸ್ತಾ ಇದ್ದೀವಿ ಅಂದಾಗ ಇದು ಭಾರತವನ್ನ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಭಜನೆ ಮಾಡುವಂತ ಒಂದು ನದಿಯಾಗಿದೆ. ಅದೇ ತರ ಏನಾದರೂ ಕ್ವಶನ್ ಕರ್ನಾಟಕದಲ್ಲಿ ಕರ್ನಾಟಕವನ್ನ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಎಂದು ವಿಭಜನೆ ಮಾಡುವ ನದಿ ಯಾವುದು ಅಂತ ಕೇಳಿದಾಗ ದಟ್ ಈಸ್ ನನ್ ಅದರ್ ದನ್ ತುಂಗಭದ್ರಾ. ಅರ್ಥ ಆಗ್ತಾ ಇದೆನಾ? ಓಕೆ ವಿದ್ಯಾರ್ಥಿಗಳೇ, ಇದನ್ನ ನಾವು ಗಮನಿಸ್ತಾ ಇದೀವಿ ಅಂದಾಗ ಇನ್ನೊಂದು ಪಾಯಿಂಟ್ ಅನ್ನು ನಾವು ಸ್ಟಡಿ ಮಾಡ್ತಾ ಬರೋಣ. ಇದೇ ಅಕ್ಷಾಂಶವನ್ನ ಅಂದರೆ ಕರ್ಕಟಕ ಸಂಕ್ರಾಂತಿ ವೃತ್ತವನ್ನ 2 ಬಾರಿ ಹಾದು ಹೋಗುವ ನದಿ ಯಾವುದು ಅಂತ ಕೇಳ್ತಾನ. ಈ ಕರ್ಕಟಕ ಸಂಕ್ರಾಂತಿ ವೃತ್ತವನ್ನ 2 ಬಾರಿ ಹಾದು ಹೋಗುವಂತ ನದಿ ಬೇರೆ ಯಾವುದು ಅಲ್ಲ, ಮಾಹಿ ಎನ್ನುವಂತ ನದಿ. ಇದನ್ನ ಮಾಹಿ ಅಥವಾ ಮಾಹೆ ನದಿ ಎಂದು ಕರೆಯಲಾಗುತ್ತದೆ. ಏನಂತ ಕರಿತೀವ್ರಿ? ಮಾಹಿ ಅಥವಾ ಮಾಹೆ ನದಿ ಅಂತಲೂ ಸಹ ಕರಿತಾ ಹೋಗ್ತೀವಿ ಅನ್ನೋದು ಗೊತ್ತಿರಬೇಕಾಗುತ್ತಾ. ಓಕೆ, ಇದು ನಾವು ಅಕ್ಷಾಂಶಗಳನ್ನ ಗಮನಿಸ್ತಾ ಇದೀವಿ. ನಂತರ ಆದ ನಂತರ ಈಗ ನೆಕ್ಸ್ಟ್ ಭಾರತದ ಮೇಲೆ ಹಾದು ಹೋಗಿರುವಂತಹ ವಿಶೇಷವಾಗಿರುವಂತಹ ರೇಖಾಂಶಗಳು ಯಾವಿದವು ಅದು ಅಥವಾ ಭಾರತ ಯಾವೆಲ್ಲ ರೇಖಾಂಶಗಳಲ್ಲಿ ಹಂಚಿಕೆ ಆಗಿದೆ ಅನ್ನೋದನ್ನ ನಾವೇನ್ ಮಾಡ್ತಾ ಬರೋಣ, ತಿಳ್ಕೊಳ್ತಾ ಬರೋಣ. ಇಲ್ಲಿ ಅರ್ಥ ಮಾಡ್ಕೊಂತ ಬನ್ನಿ ವಿದ್ಯಾರ್ಥಿಗಳೇ. ಅಕ್ಷಾಂಶ ಅಂದ್ರೆ ಏನಂತ ಡೆಫಿನೇಷನ್ ನಿಮ್ಗೆ ಆಲ್ರೆಡಿ ಗೊತ್ತಿತ್ತು. ರೇಖಾಂಶ ಅಂದ್ರೆ ಏನು ಸರ್? ಭೂಮಿಯ ಮೇಲೆ ಎಳೆದಿರುವಂತಹ ಕಾಲ್ಪನಿಕ ಲಂಬ ರೇಖೆಗಳನ್ನ ರೇಖಾಂಶಗಳು ಅಂತ ಕರಿತಾ ಹೋಗ್ತೀವಿ. ಇವು ಉತ್ತರದಿಂದ ದಕ್ಷಿಣಕ್ಕೆ ಅಥವಾ ದಕ್ಷಿಣದಿಂದ ಉತ್ತರಕ್ಕೆ ಎಳೆಯಲ್ಪಟ್ಟಿರುತ್ತವೆ. ಅದೇ ರೀತಿ ನಥಿಂಗ್ ಬಟ್ ದೀಸ್ ಆರ್ ದ ಇಮ್ಯಾಜಿನರಿ ಲೈನ್ಸ್ ವಿಚ್ ಆರ್ ಡ್ರಾನ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಇನ್ ಎ ವರ್ಟಿಕಲ್ ವೇ ಅನ್ನೋದು ಗೊತ್ತಿರಬೇಕಾಗುತ್ತಾ.
ಹಾಗಾದ್ರೆ ಭಾರತ ಯಾವೆಲ್ಲ ರೇಖಾಂಶಗಳ ಮಧ್ಯದಲ್ಲಿ ಹಂಚಿಕೆ ಆಗಿದೆ ಅನ್ನೋದನ್ನ ತಿಳ್ಕೋಬೇಕು. ಇದನ್ನು ಹೊರತುಪಡಿಸ್ತಾ ಇದೀವಿ ಅಂದಾಗ ಇನ್ನೊಂದು ಪಾಯಿಂಟ್ ಅನ್ನ ಗಮನಿಸಿ. ನಿಮಗೆ ಆವಾಗಲೇ ಹೇಳಿದ್ದೆ, ಭಾರತ ಸಂಪೂರ್ಣವಾಗಿ ಪೂರ್ವಾರ್ಧದಲ್ಲಿ ಹಂಚಿಕೆ ಆಗಿದೆ. ಅಂದರೆ ಪೂರ್ವಾರ್ಧದಲ್ಲಿ ಹಂಚಿಕೆ ಆಗಿದ್ರೆ ಅದರ ಅರ್ಥ ಏನ್ ಗೊತ್ತಾ? ಪೂರ್ವಾರ್ಧದಲ್ಲಿ ಎಳೆಯಲ್ಪಟ್ಟಿರುವಂತಹ ಎಲ್ಲಾ ರೇಖಾಂಶಗಳನ್ನ ಪೂರ್ವ ರೇಖಾಂಶಗಳು ಅಂತ ಕರಿತಾ ಇದ್ದೆ. ಈಗ ಭಾರತ ಸಂಪೂರ್ಣವಾಗಿ ಪೂರ್ವಾರ್ಧದಲ್ಲಿ ಐತಿ ಅಂತ ನೋಡ್ತಾ ಇದೀವಿ ಅಂದಾಗ ಈಚ್ ಅಂಡ್ ಎವ್ರಿ ಲಾಂಗಿಟ್ಯೂಡ್ಸ್ ವಿಚ್ ಆರ್ ಪಾಸಿಂಗ್ ಥ್ರೂ ಇಂಡಿಯಾ ಅವುಗಳನ್ನ ಪೂರ್ವ ರೇಖಾಂಶ ಅಂತಾನೆ ಕರಿತಾ ಹೋಗ್ತೀವಿ, ಈಸ್ಟ್ ಲಾಂಗಿಟ್ಯೂಡ್ಸ್ ಅಂತಾನೆ ಕರಿತೀವಿ ಅನ್ನೋದು ಇಲ್ಲಿ ಗೊತ್ತಿರಬೇಕಾಗತ್ತ. ಹಾಗಾದ್ರೆ ಇದನ್ನ ನಾನು ಗಮನಿಸ್ತಾ ಇದ್ದೀನಿ ಅಂದಾಗ ಈ ಪಾಯಿಂಟ್ಸ್ ಅನ್ನ ನಾವು ಸ್ಟಡಿ ಮಾಡ್ತಾ ಇದೀವಿ ಅಂದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರನ್ರಿ. ಏನ್ ನೋಡ್ತಾ ಬರೋಣ ಅಂತ ನೋಡಿದಾಗ ರೇಖಾಂಶಗಳನ್ನ ಸ್ವಲ್ಪ ಗಮನಿಸ್ತಾ ಬರೋಣ, ಯಾವೆಲ್ಲ ರೇಖಾಂಶಗಳು ಇದಾವು ಅನ್ನೋದನ್ನ ಗಮನಿಸ್ತಾ ಬರೋಣ. ಈಗ ಭಾರತದ ಪೂರ್ವ ಭಾಗ, ಭಾರತದ ಪಶ್ಚಿಮ ಭಾಗ. ಹಾಗಾದ್ರೆ ಭಾರತದ ಪಶ್ಚಿಮದ ತುತ್ತ ತುದಿಯಲ್ಲಿ ಇಲ್ಲಿ ಕಂಡು ಬರ್ತಾ ಇರುವಂತಹ ರಾಜ್ಯ ಯಾವ್ದಾಗುತ್ತರಿ ಅಂದ್ರ ನನಗ ಇಲ್ಲಿ ಗುಜರಾತ್ನ ಹಂಚಿಕೆ ಕಂಡು ಬರುತ್ತಾ. ಹಾಗಾದ್ರೆ ಈ ಗುಜರಾತ್ನ ಈ ಭಾಗದಲ್ಲಿ ನಮಗ ರನ್ ಆಫ್ ಕಚ್ ವಲಯ ಕಂಡು ಬರ್ತಾ ಹೋಗುತ್ತೆ. ಏನ ಕಂಡು ಬರುತ್ತ್ರಿ? ರನ್ ಆಫ್ ಕಚ್ ವಲಯದ ಹಂಚಿಕೆ ಕಂಡು ಬರುತ್ತಾ. ಅದೇ ರೀತಿಯಾಗಿ ಅಂತ ನೋಡಿದಾಗ ಇಲ್ಲಿ ನನಗೆ ಒಂದು ರೇಖಾಂಶ ಇದೆ. ಅದೇ ರೀತಿ ಭಾರತದ ಪೂರ್ವದ ತುತ್ತ ತುದಿಯಲ್ಲಿ ಕಂಡು ಬರುವಂತಹ ಒಂದು ರಾಜ್ಯ ಯಾವುದು ರೀ ಅಂತ ನೋಡಿದಾಗ ಈ ಭಾಗದಲ್ಲಿ ನನಗೆ ಅರುಣಾಚಲ ಪ್ರದೇಶದ ಹಂಚಿಕೆ ಕಂಡು ಬರುತ್ತೆ. ಯಾವುದ್ರಿ? ಅರುಣಾಚಲ ಪ್ರದೇಶದ ಹಂಚಿಕೆ ಕಂಡು ಬರುತ್ತಾ. ಪೂರ್ವದ ತುತ್ತ ತುದಿಯಲ್ಲಿ ಅರುಣಾಚಲ ಪ್ರದೇಶದ ಕಿಬೂತು ಅಥವಾ ಕಿಬೂತಿ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಪಾಯಿಂಟ್ ಅಂತ ಗೊತ್ತಿರಬೇಕು. ಇಲ್ಲೊಂದು ರೇಖಾಂಶ ಕಂಡು ಬರುತ್ತೆ. ಅಂದರೆ ಭಾರತದ ಪೂರ್ವದ ತುತ್ತ ತುದಿಯಲ್ಲಿ ಕಂಡು ಬರುವ ರೇಖಾಂಶ ಯಾವುದು ಅಂತ ಕೇಳಿದಾಗ ಇಲ್ಲಿ ನಮಗ 97 ಡಿಗ್ರಿ 25 ನಿಮಿಷ ಪೂರ್ವ ರೇಖಾಂಶ ಕಂಡು ಬರುತ್ತದೆ. ಅದೇ ರೀತಿಯಾಗಿ ಭಾರತದ ಪಶ್ಚಿಮದ ತುತ್ತ ತುದಿಯಲ್ಲಿ ಕಂಡು ಬರ್ತಾ ಇರುವಂತಹ ಈ ರೇಖಾಂಶ ಯಾವುದು ಅಂತ ನೋಡಿದಾಗ 68 ಡಿಗ್ರಿ 7 ನಿಮಿಷ ಪೂರ್ವ ರೇಖಾಂಶ ಕಂಡು ಬರುತ್ತೆ. ಅಂದರೆ ಭಾರತವು 68 ಡಿಗ್ರಿ 7 ನಿಮಿಷ ಪೂರ್ವ ರೇಖಾಂಶದಿಂದ ಹಿಡಿದು 97 ಡಿಗ್ರಿ 25 ನಿಮಿಷ ಪೂರ್ವ ರೇಖಾಂಶದವರೆಗೆ ಏನಾಗಿದೆ ರೀ ಅಂದರೆ ಹಂಚಿಕೆಯಾಗಿದೆ ಅನ್ನೋದು ನಮಗೆ ಇಲ್ಲಿ ಗೊತ್ತಿರಬೇಕಾಗುತ್ತಾ. ಏನಾಗಿದೆ? ಡಿಸ್ಟ್ರಿಬ್ಯೂಟ್ ಆಗೈತಿ. ಹಾಗಾದ್ರೆ ಈ ಪಾಯಿಂಟ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಗೊತ್ತಿರಲೇಬೇಕಾಗುತ್ತಾ, ನೆನಪಲ್ಲಿ ಇಟ್ಕೊಂಡಿರಿ ಸರ್. ಅದೇ ರೀತಿಯಾಗಿ ಇದನ್ನ ನಾವು ಗಮನಿಸ್ತಾ ಇದೀವಿ ಅಂದಾಗ ಇವಾಗ ಇನ್ನೊಂದು ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡ್ತಾ ಬರೋಣ. ಹಾಗಾದ್ರೆ ಭಾರತದ ಮೇಲೆ ಒಟ್ಟು ಎಷ್ಟು ರೇಖಾಂಶಗಳು ಹಾದು ಹೋಗಿದೆ ಇದನ್ನ ನಾವು ತಿಳ್ಕೋಬೇಕು ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊರಿ. ದೊಡ್ಡ ರೇಖಾಂಶದಿಂದ ಸಣ್ಣ ರೇಖಾಂಶವನ್ನ ಮೈನಸ್ ಮಾಡ್ಕೊರಿ. ಅಂದ್ರೆ ಇಲ್ಲಿ ನನಗ 97 ಡಿಗ್ರಿ 25 ನಿಮಿಷ ಅಂತ ನೋಡ್ತಾ ಇದ್ವಿ. ಅದೇ ರೀತಿ ನನಗೆ ಇಲ್ಲೇನ್ ಕಂಡು ಬರ್ತಾ ಇತ್ತು? 68 ಡಿಗ್ರಿ 7 ನಿಮಿಷ ಕಂಡು ಬರ್ತಾ ಇತ್ತು. 25ರಲ್ಲಿ 7 ಹೋದ್ರೆ 18 ಆಗುತ್ತಾ. ಅದೇ ರೀತಿ 97ರಲ್ಲಿ 68 ಹೋದ್ರೆ ಎಷ್ಟಾಗುತ್ತೆ ಅಂದ್ರೆ 29 ಆಗುತ್ತಾ. ಹಾಗಾದ್ರೆ ಭಾರತದ ಮೇಲೆ ಹಾದು ಹೋಗಿರುವ ಒಟ್ಟು ರೇಖಾಂಶಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಭಾರತದ ಮೇಲೆ ಹಾದು ಹೋಗಿರುವ ಒಟ್ಟು ರೇಖಾಂಶಗಳ ಸಂಖ್ಯೆ 29 ಡಿಗ್ರಿ 18 ನಿಮಿಷಗಳು. ಇದನ್ನ ನಾನು ಸರಿಸುಮಾರು ಎಷ್ಟು ಅಂತ ಕನ್ಸಿಡರೇಷನ್ ಮಾಡಬಹುದು ಅಂದ್ರೆ 30 ರೇಖಾಂಶಗಳು ಎಂದು ಪರಿಗಣನೆ ಮಾಡಬಹುದು. ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ, ಭಾರತದ ಮೇಲೆ ಸರಿಸುಮಾರು 30 ಅಕ್ಷಾಂಶಗಳು ಹಾದು ಹೋಗಿವೆ. ಅದೇ ಭಾರತದ ಮೇಲೆ ಸರಿಸುಮಾರು 30 ರೇಖಾಂಶಗಳು ಹಾದು ಹೋಗಿದೆ ಅನ್ನೋದು ಇದ್ರ ಮುಖಾಂತರ ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಓಕೆನಾ? ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ಗಮನಿಸ್ತಾ ಇದೀವಿ ಅಂದಾಗ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ ಸರ್. ಈಗ ಭಾರತದ ಮೇಲೆ ಯಾವುದಾದ್ರೂ ವಿಶೇಷವಾದ ರೇಖಾಂಶ ಇದೇನಾ ಅಂತ ನೋಡಿದಾಗ ಅದನ್ನ ನಾವು ತಿಳ್ಕೊಳ್ತಾ ಇದೀವಿ ಅಂದಾಗ ಇಲ್ಲಿ ಗಮನಿಸ್ತಾ ಬನ್ನಿ. ಇಲ್ಲಿ ಮಧ್ಯದಲ್ಲಿ ಒಂದು ಎಳೆದಿದ್ದೀನಿ, ಕಾಣಿಸ್ತಾ ಇದೆನಾ? ಇಲ್ಲಿರುವಂತ ಈ ರೇಖಾಂಶವನ್ನ ಏನಂತ ಕರಿತೀವಿ ಅಂದ್ರೆ 82ವರೆ ಪೂರ್ವ ರೇಖಾಂಶ ಅಂತ ಕರಿತಾ ಹೋಗ್ತೀವಿ, ಅಥವಾ ಇದನ್ನ IST ಅಂತ ಕರಿತೀವಿ. ವಾಟ್ ಇಸ್ ದಿಸ್ IST? ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಝೋನ್ ಅಂತ ಕರಿತೀವಿ. ಹಾಗಾದ್ರೆ ಭಾರತದ ಆದರ್ಶ ವೇಳಾವಲಯ ಎಂದು ಇದನ್ನ ಪರಿಗಣಿಸಲಾಗುತ್ತದೆ. ಹಾಗಾದ್ರೆ ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ, ಸಾಮಾನ್ಯವಾಗಿ ಸಮಯದ ಪರಿಕಲ್ಪನೆಯನ್ನ ಅಕ್ಷಾಂಶದ ಸಹಾಯದಿಂದ ತಿಳ್ಕೊಳ್ತೀವೋ ಅಥವಾ ರೇಖಾಂಶದ ಸಹಾಯದಿಂದ ತಿಳ್ಕೊಳ್ತೀವೋ ಅಂತ ಕೇಳಿದಾಗ ರೇಖಾಂಶದ ಸಹಾಯದಿಂದ ತಿಳ್ಕೊಳ್ತಾ ಇರ್ತೀವಿ. ಅದೇ ರೀತಿಯಾಗಿ ಒಂದು ಗೊತ್ತಿರಲಿ, ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಸೂರ್ಯನ ಬೆಳಕು ಚಲಿಸಲು 4 ನಿಮಿಷಗಳಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತಾ. ಇದರ ಅರ್ಥ ಏನ್ ಗೊತ್ತಾ? ಇವಾಗ ಗಮನಿಸಿ. ಈಗ ಇಲ್ಲಿ ಸೂರ್ಯನ ಬೆಳಕು ಬೀಳ್ತಾ ಇದೆ ಅಂದಾಗ ಈ ಪಾಯಿಂಟ್ ನೆನ್ಪಿಡ್ಕೊರಿ, ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಸೂರ್ಯೋದಯ ಆಗದೆ ಎಲ್ಲಿ ಅಂತ ನೋಡಿದಾಗ ಅರುಣಾಚಲ ಪ್ರದೇಶದ ಕಿಬೂತು ಅಥವಾ ಕಿಬೂತಿಯಲ್ಲಿ, ಹೌದಲ್ವಾ? ಹಾಗಾದ್ರೆ ಇಲ್ಲಿ ಸೂರ್ಯನ ಬೆಳಕು ಆಗ್ತಾ ಇದೆ ಅಂದಾಗ ಅಟ್ ಎ ಟೈಮ್ ಇಲ್ಲೂ ಕೂಡ ಸೂರ್ಯನ ಬೆಳಕು ಆಗುತ್ತಾ ಅಂದ್ರೆ ಆಗೋದಿಲ್ಲ ಸರ್. ಇದನ್ನ ನೆನ್ಪಿಡ್ಕೋರಿ. ಹಾಗಾದರೆ ಕ್ರಮೇಣವಾಗಿ ನಮಗೆ ರೇಖಾಂಶಗಳನ್ನು ನೋಡ್ತಾ ಇದೀವಿ ಅಂದಾಗ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಏನಾಗಿರುತ್ತೆ, ನನಗೆ 4 ನಿಮಿಷಗಳಷ್ಟು ವ್ಯತ್ಯಾಸ ಕಂಡು ಬರ್ತಾ ಇರುತ್ತೆ. ಹಾಗಾದ್ರೆ ಇದನ್ನ ನಾವು ನೋಡ್ತಾ ಇದೀವಿ ಅಂದಾಗ ಇಲ್ಲಿ ಭಾರತದ ಪೂರ್ವದ ತುತ್ತ ತುದಿಯಿಂದ
ಎಲ್ಲಿಂದ ಭಾರತದ ಪೂರ್ವದ ತುತ್ತ ತುದಿಯಿಂದ ಭಾರತದ ಪಶ್ಚಿಮದ ತುತ್ತ ತುದಿಗೆ ಸೂರ್ಯನ ಬೆಳಕು ಹೋಗಲು ತೆಗೆದುಕೊಳ್ಳುವಂತ ಸಮಯ ಎಷ್ಟು ಅಂತ ಕೇಳ್ತಾ ಹೋಗ್ತಾನೆ. ಇಲ್ಲಿಂದ ಇಲ್ಲಿಗೆ ಸೂರ್ಯನ ಬೆಳಕು ಚಲಿಸ್ಬೇಕಂದ್ರೆ ಟೋಟಲ್ ಎಷ್ಟು ಟೈಮ್ ತಗೊಳುತ್ತೆ ಅಂತ ಕೇಳ್ತಾನೆ. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿಂದ ಈ ಕಡೆ ಸೂರ್ಯನ ಬೆಳಕು ಹಂತ ಹಂತವಾಗಿ ಬರ್ತಾ ಇದೆ ಅಂದ್ರೆ ಟೋಟಲ್ ಎಷ್ಟು ರೇಖಾಂಶಗಳ ಮೇಲೆ ಬೀಳುತ್ತಾ? 30 ರೇಖಾಂಶಗಳ ಮೇಲೆ ಬೀಳುತ್ತಲ್ವಾ? ಅಂದಾಜು ನೋಡ್ತಿದ್ದೀನಿ, ಅಕ್ಯುರೇಟ್ ಆಗಿ ನೋಡ್ತಾ ಇದೆ ಅಂದಾಗ 29 ಡಿಗ್ರಿ 18 ನಿಮಿಷಗಳಷ್ಟು. ಹಾಗಾದ್ರೆ ಆನ್ ಆನ್ ಅವರೇಜ್ 30 ರೇಖಾಂಶಗಳಿದಾವೆ ಅಂದಾಗ ಈಗ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ 4 ನಿಮಿಷಗಳಷ್ಟು ಟೈಮ್ ತಗೊಳ್ತಾ ಇತ್ತು ಅಂದ್ರೆ 30 ರೇಖಾಂಶಗಳನ್ನ ದಾಟಬೇಕು ಅಂದ್ರೆ 30 × 4 ಮಾಡ್ತೀನಿ, 3 4 12 ಆಗುತ್ತಾ, ಅಂದ್ರೆ 120 ನಿಮಿಷಗಳಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತಾ. ಸರಿ, 120 ನಿಮಿಷ ಅಂದ್ರೂ ಬೇರೆ ಅಲ್ಲ, 2 ಗಂಟೆಗಳಷ್ಟು ಸಮಯ ಅಂದ್ರೂ ಕೂಡ ಬೇರೆ ಅಲ್ಲ. ಎಷ್ಟು ರೀ? 2 ಗಂಟೆಗಳಷ್ಟು ಸಮಯ ಅಂದ್ರೂ ಬೇರೆ ಅಲ್ಲ. ಅಂದರೆ ಭಾರತದ ಪೂರ್ವದ ತುತ್ತ ತುದಿಯಿಂದ ಸೂರ್ಯನ ಬೆಳಕು ಪಶ್ಚಿಮದ ತುತ್ತ ತುದಿಗೆ ಬರಬೇಕಾದರೆ ಸರಾಸರಿ ಎಷ್ಟು ಟೈಮ್ ತಗೊಳ್ತಂದ್ರ ಆನ್ ಆನ್ ಅವರೇಜ್ 2 ಅವರ್ಸ್ ಅಷ್ಟು ಟೈಮ್ ನಾನು ತಗೊಳ್ತಾ ಹೋಗುತ್ತಾ. ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ. ಇದನ್ನ ಹೊರತುಪಡಿಸ್ತಾ ಇದೀವಿ ಅಂದಾಗ ಇವಾಗ ಗಮನಿಸ್ತಾ ಬನ್ನಿ ವಿದ್ಯಾರ್ಥಿಗಳೇ. ಈಗ ಭಾರತದ ಮೇಲೆ ಹಾದು ಹೋಗಿರುವಂತಹ ವಿಶೇಷ ರೇಖಾಂಶಗಳಲ್ಲಿ ಈ IST ಒಂದು ಇಂಪಾರ್ಟೆಂಟ್ ರೇಖಾಂಶ ಆಗುತ್ತಾ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಝೋನ್. 1906 ಮತ್ತು 7 ಸಮಯದಲ್ಲಿ ಇದನ್ನ ನಾವೇನ್ ಮಾಡಿದ್ವಿ ಅಂದ್ರೆ ಇಂಪ್ಲಿಮೆಂಟ್ ಮಾಡ್ಕೊಂಡ್ವಿ. ಇದಕ್ಕೂ ಮೊದಲು ಭಾರತದಲ್ಲಿ ಇದ್ದಂತಹ ವೇಳಾವಲಯಗಳು ಅಂತ ನೋಡಿದಾಗ 3 ವೇಳಾವಲಯಗಳನ್ನ ನಾವು ಫಾಲೋ ಮಾಡ್ತಾ ಇದ್ವಿ. ಒಂದು ಮುಂಬೈ ಅಥವಾ ಬಾಂಬೆ, ಅದಾದ ನಂತರ ಅಂತ ನೋಡ್ತಾ ಇದ್ವಿ ಅಂದಾಗ ಮದ್ರಾಸು, ಮತ್ತೊಂದು ಕೋಲ್ಕತ್ತಾ ವೇಳಾವಲಯಗಳು ಅಂತ 3 ವೇಳಾವಲಯಗಳನ್ನ ಅನುಸರಿಸ್ತಾ ಇದ್ವಿ. ಆದರೆ ಪ್ರಸ್ತುತವಾಗಿ ಒಂದು ವೇಳಾವಲಯವನ್ನ ನಾವು ಕನ್ಸಿಡರೇಷನ್ ಮಾಡ್ತಾ ಇದೀವಿ. ಆ ವೇಳಾವಲಯ ಯಾವುದು ಅಂದ್ರೆ 82 ಪೂರ್ವ ರೇಖಾಂಶ. ಹಾಗಾದ್ರೆ ರೇಖಾಂಶದಿಂದ ರೇಖಾಂಶಕ್ಕೆ ಸಮಯದ ಪರಿಕಲ್ಪನೆ ಬೇರೆ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಆಕ್ಚುಲ್ ಆಗಿ ಇಲ್ಲಿರುವಂತಹ ಸಮಯ, ಇಲ್ಲಿರುವಂತಹ ಸಮಯ ಮತ್ತು ಇಲ್ಲಿರುವಂತಹ ಸಮಯ ಎಕ್ಸಾಕ್ಟ್ ಆಗಿ ಸೇಮ್ ಇರುತ್ತಾ? ಇರಂಗಿಲ್ಲ ಸರ್. ಹಾಗಾದ್ರೆ ಕಂಪ್ಲೀಟ್ಲಿ ಭಾರತ ಒಂದೇ ವೇಳಾವಲಯವನ್ನ ಅಥವಾ ಒಂದು ರೇಖಾಂಶದ ಮೇಲೆ ಇರುವಂತಹ ಸಮಯವನ್ನ ಪರಿಗಣನೆ ಮಾಡುತ್ತಾ. ಹಾಗಾದ್ರೆ ಆ ಪರಿಗಣನೆ ಮಾಡ್ತಾ ಇರುವಂತಹ ರೇಖಾಂಶ ಯಾವುದು ಅಂದ್ರೆ 82 ಪೂರ್ವ ರೇಖಾಂಶ. ಅಂದರೆ ಇಲ್ಲಿ 4 ಗಂಟೆ ಸಾಯಂಕಾಲ ಆಗಿತ್ತು ಅಂದ್ರೆ ಇಲ್ಲೂ 4 ಗಂಟೆ ಸಾಯಂಕಾಲ ಕನ್ಸಿಡರ್ ಆಗುತ್ತಾ, ಇಲ್ಲೂ 4 ಗಂಟೆ ಸಾಯಂಕಾಲ ಅಂತ ಕನ್ಸಿಡರ್ ಆಗುತ್ತಾ, ಇಲ್ಲೂ ಕೂಡ 4 ಗಂಟೆ ಸಾಯಂಕಾಲ ಅಂತ ಕನ್ಸಿಡರೇಷನ್ ಆಗುತ್ತೆ. ಅಂದ್ರೆ ಒಂದೇ ವೇಳಾವಲಯದ ಸಮಯವನ್ನ ಏನ್ ಮಾಡ್ತಾ ಇದೀವಿ ಅಂದ್ರೆ ಅನುಸರಿಸ್ತಾ ಇದೀವಿ ಅನ್ನೋದು ಒಂದು ಗೊತ್ತಿರಬೇಕು. ಹಾಗಾದ್ರೆ ಇದು ಹಾದು ಹೋಗಿರುವಂತ ರಾಷ್ಟ್ರಗಳು ಯಾವುದು ಅಂತ ಕೇಳ್ತಾ ರಾಜ್ಯಗಳು ಯಾವುದು ಅಂತ ಕೇಳ್ತಾ ಬರ್ತಾನ್ರಿ. ಹಾಗಾದ್ರೆ 82 ರೇಖಾಂಶವನ್ನ ನಾವು ನೋಡ್ತಾ ಇದೀವಿ ಅಂದಾಗ ಇದು ಹಾದು ಹೋಗಿರುವಂತಹ ರಾಜ್ಯಗಳು ಯಾವ್ಯಾವ ಇದಾವ್ರಿ? ಹಾಗಾದ್ರೆ ಈ ರಾಜ್ಯಗಳನ್ನ ನಾವು ಗಮನಿಸ್ತಾ ಇದೀವಿ ಅಂದಾಗ ಒಂದು ಪಾಯಿಂಟ್ ಅನ್ನ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಯಾವೆಲ್ಲ ರಾಜ್ಯಗಳ ಮುಖಾಂತರ ಇದು ಹಾದು ಹೋಗ್ತಾ ಇದೆ? ಒಂದು, ನನಗ ಉತ್ತರ ಪ್ರದೇಶದ ಮುಖಾಂತರ ಹಾದು ಹೋಗುತ್ತಾ, ನಂತರ ಮಧ್ಯಪ್ರದೇಶದ ಮುಖಾಂತರ ಹಾದು ಹೋಗುತ್ತಾ, ಛತ್ತೀಸ್ಗಢದ ಮುಖಾಂತರ ಹಾದು ಹೋಗುತ್ತಾ, ಒಡಿಸ್ಸಾ, ಅದಾದ ನಂತರ ಆಂಧ್ರ ಪ್ರದೇಶದ ಮುಖಾಂತರ ಹಾದು ಹೋಗುತ್ತಾ. ಹಾಗಾದರೆ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಸ್ಸಾ ಮತ್ತು ಆಂಧ್ರ ಪ್ರದೇಶದ ಮುಖಾಂತರ 82 ಪೂರ್ವ ರೇಖಾಂಶ ಹಾದು ಹೋಗುತ್ತದೆ ಅಂತ ಗೊತ್ತಿರಬೇಕಾಗುತ್ತಾ. ಈಗ ಅಬ್ಸರ್ವ್ ಮಾಡ್ತಾ ಬನ್ನಿ. ಒಂದು ಕ್ವಶನ್ ಕೇಳಿದ್ದ ಸರ್, ಭಾರತದ ವೇಳಾವಲಯವನ್ನೇ ಅನುಸರಿಸುವಂತಹ ಮತ್ತೊಂದು ರಾಷ್ಟ್ರ ಯಾವುದು ಅಂತ ಕೇಳಿದರೆ ಭಾರತದ ವೇಳಾವಲಯವನ್ನೇ ಅನುಸರಿಸುವಂತಹ ಮತ್ತೊಂದು ರಾಷ್ಟ್ರ ಶ್ರೀಲಂಕಾ. ಯಾವುದು? ಶ್ರೀಲಂಕಾ. ಹಾಗಾದ್ರೆ ಭಾರತದಲ್ಲಿ ಯಾವ ಸಮಯವನ್ನು ನಾವು ಕನ್ಸಿಡರ್ ಮಾಡ್ತೀವಿ ಅದೇ ಸಮಯ ಎಲ್ಲೂ ಸಹ ಕಂಡು ಬರ್ತಾ ಇರುತ್ತೆ ಅಂದ್ರೆ ಶ್ರೀಲಂಕಾದಲ್ಲೂ ಸಹ ಅದೇ ಸಮಯ ಇರುತ್ತೆ ಅನ್ನೋದು ಒಂದು ಗೊತ್ತಿರಬೇಕಾಗುತ್ತಾ. ಹಾಗಾದ್ರೆ ಈಗ ವಿಶೇಷ ರೇಖಾಂಶದಲ್ಲಿ 82 ಪೂರ್ವ ರೇಖಾಂಶವನ್ನ ಕನ್ಸಿಡರ್ ಮಾಡಿದ್ದೆ, ವಿಶೇಷ ಅಕ್ಷಾಂಶದಲ್ಲಿ 23 ಉತ್ತರ ಅಕ್ಷಾಂಶವನ್ನ ಕನ್ಸಿಡರ್ ಮಾಡಿದ್ದೆ. ಅದನ್ನ ಹೊರತುಪಡಿಸ್ತಾ ಇದೀವಿ ಅಂದಾಗ ಇನ್ನೊಂದು ಪಾಯಿಂಟ್ ನೆನ್ಪಿಡ್ಕೊರಿ. ಆವಾಗಲೇ ನನಗ ಉತ್ತರದಿಂದ ದಕ್ಷಿಣದ ತುತ್ತ ತುದಿಗೆ ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು ಅಂತ ನೋಡಿದಾಗ ಆಲ್ಮೋಸ್ಟ್ ಆಲ್ 3 to 14 ಕಿಲೋಮೀಟರ್, 3214 ಕಿಲೋಮೀಟರ್ ಅಂತ ನೋಡಿದ್ವಿ. ಅದೇ ತರ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟಿದೆ ಸರ್ ಡಿಸ್ಟೆನ್ಸ್ ಅಂತ ನೋಡಿದಾಗ ಒಂದು ನೆನ್ಪಿಡ್ಕೊರಿ, ಇಲ್ಲಿಂದ ಇಲ್ಲಿಗೆ ನನಗ ಸರಿಸುಮಾರು 2933 ಕಿಲೋಮೀಟರ್ ಬರುತ್ತೆ. ಅಂದರೆ 2933 ಕಿಲೋಮೀಟರ್ ಪೂರ್ವದಿಂದ ಪಶ್ಚಿಮಕ್ಕೆ, 3214 ಕಿಲೋಮೀಟರ್ ಉತ್ತರದಿಂದ ದಕ್ಷಿಣಕ್ಕೆ. ಅಂದರೆ ಭಾರತ ಪೂರ್ವದಿಂದ ಪಶ್ಚಿಮಕ್ಕೆ ಜಾಸ್ತಿ ಉದ್ದ ಇದೆನೋ ಉತ್ತರದಿಂದ ದಕ್ಷಿಣಕ್ಕೆ ಜಾಸ್ತಿ ಉದ್ದ ಇದೆನೋ ಅಂತ ಕೇಳಿದಾಗ ಡೆಫಿನೆಟ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಅದರ ಲೆಂತ್ ಜಾಸ್ತಿ ಇದೆ ಅಂತ ಗೊತ್ತಿರಬೇಕಾಗುತ್ತಾ. ಓಕೆ, ಇದು ಆದ ನಂತರ ನೆಕ್ಸ್ಟ್ ಗಮನಿಸ್ತಾ ಬರೋಣ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಹೇಳ್ತೀನಿ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ ವಿಶೇಷ ಅಕ್ಷಾಂಶ ಅಂತ ಕನ್ಸಿಡರ್ ಮಾಡಿದಾಗ ಅದು 23 ಉತ್ತರ ಅಕ್ಷಾಂಶ ಅಂತ ನೋಡಿದ್ವಿ. ಅದೇ ತರ ವಿಶೇಷ ರೇಖಾಂಶ ಅಂತ ನಾವು ಕನ್ಸಿಡರೇಷನ್ ಮಾಡ್ತಾ ಇದ್ದೀನಿ ಅಂದಾಗ ಯಾವುದನ್ನ ತಗೋತಾ ಹೋಗ್ತೀನಿ? 82. ಇವೆರಡು ಕೂಡ್ತಾ ಇರುವಂತ ಪಾಯಿಂಟ್ ಯಾವುದು ಅಂತ ಕೇಳ್ತಾ ಹೋಗ್ತಾನೆ. ಹಾಗಾದ್ರೆ ಒಂದು ಅಬ್ಸರ್ವ್ ಮಾಡಿ, ಅಕ್ಷಾಂಶ ಮತ್ತು ರೇಖಾಂಶಗಳು ಕೂಡಿಸುವ ಅಥವಾ ಸಂಧಿಸುವಂತಹ ಸ್ಥಳವನ್ನ ಜಿಯೋ ಕೋಆರ್ಡಿನೇಟ್ಸ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ
ನಮಗ ಅಕ್ಷಾಂಶ ಇದೆ ಅಂತ ತಿಳ್ಕೊಳ್ಳೋಣ, ಅಡ್ಡ ರೇಖೆ, ಇದನ್ನ ರೇಖಾಂಶ ಅಂತ ನೆನ್ಪಿಡ್ಕೋರಿ. ಅಕ್ಷಾಂಶ ಮತ್ತು ರೇಖಾಂಶಗಳು ಸೇರುವಂತ ಈ ಬಿಂದುವನ್ನ ಏನಂತ ಕರೀತಾ ಹೋಗ್ತೀವಿ ಅಂತ ನೋಡಿದಾಗ ಜಿಯೋ ಕೋಆರ್ಡಿನೇಟ್ಸ್ ಅಂತ ಕರೀತಾ ಹೋಗ್ತಾರೆ. ಏನಂತ ಕರೀತಾನ್ರಿ? ಜಿಯೋ ಕೋಆರ್ಡಿನೇಟ್ಸ್ ಅಂತ ಕರೀತಾ ಹೋಗ್ತಾನೆ ಅಂದಾಗ ಗೊತ್ತಿರ್ಬೇಕಾಗತ್ತ. ಹಾಗಾದ್ರೆ ಇವೆರಡು ಸೇರ್ತಾ ಇರುವಂತ ಇಂಪಾರ್ಟೆಂಟ್ ಪ್ಲೇಸ್ ಯಾವುದ್ರಿ ಅಂತ ಕೇಳಿದರೆ ಛತ್ತೀಸ್ಗಢ. ಯಾವುದ್ರಿ? ಛತ್ತೀಸ್ಗಢ. ಹಾಗಾದರೆ ಛತ್ತೀಸ್ಗಢದ ಕುರಿಯಾ ಜಿಲ್ಲೆಯ ಅಂಬಿಕಾಪುರ್ ಅಥವಾ ಅಂಬಿಕಾನಗರ್ ಅಂತಲೂ ಸಹ ಕರೀತಾ ಹೋಗ್ತೀವಿ. ಅಂಬಿಕಾಪುರ್ ಅಥವಾ ಅಂಬಿಕಾನಗರ್ನಲ್ಲಿ ನನಗ ವಿಶೇಷ ರೇಖಾಂಶ ವಿಶೇಷ ಅಕ್ಷಾಂಶ ಕೊಡುತ್ತ. ನಿಮಗೆ ಒಂದು ಕ್ವಶನ್ ಬರ್ತಿರುತ್ತ, ಸರ್ ಹಂಗಂದ್ರ ಮಧ್ಯಪ್ರದೇಶದ ಜಬಲ್ಪುರ್ ಏನ್ ಸರ್, ಅದನ್ನು ನಾನು ಓದಿದ್ದೀನಿ ಅಂತ ಹೇಳ್ಬೋದು. ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ತಾ ಬನ್ನಿ, ಮಧ್ಯಪ್ರದೇಶದ ಈ ಜಬಲ್ಪುರ್ ಇದೆ ಅಲ್ಲ, ಈ ಮಧ್ಯಪ್ರದೇಶದ ಜಬಲ್ಪುರ್ ಭಾರತದ ಭೌಗೋಳಿಕ ಕೇಂದ್ರ, ಜಿಯೋಗ್ರಫಿಕಲ್ ಸೆಂಟರ್ ಆಫ್ ಇಂಡಿಯಾ ಅಂತ ಕನ್ಸಿಡರ್ ಆಗುತ್ತೆ. ಅಂದ್ರೆ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ, ಇಲ್ಲಿ ಹಾದು ಹೋಗ್ತಾ ಇದೆ ಅಂದಾಗ ಇಲ್ಲಿ ನನಗೆ ಏನಿದೆ ಅಂದರೆ ಮಧ್ಯಪ್ರದೇಶದ ಜಬಲ್ಪುರ್ ಕಂಡು ಬರ್ತಾ ಹೋಗುತ್ತೆ. ಹಾಗಾದ್ರೆ ಈ ಮಧ್ಯಪ್ರದೇಶದ ಜಬಲ್ಪುರ್ ಅನ್ನು ನಾವು ಏನಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ಅಂದಾಗ ಇದನ್ನ ಜಿಯೋಗ್ರಫಿಕಲ್ ಸೆಂಟರ್ ಆಫ್ ಇಂಡಿಯಾ ಅಥವಾ ಭಾರತದ ಭೌಗೋಳಿಕ ಕೇಂದ್ರ ಅಂತ ಕರಿತೀವಿ. ಭಾರತದ ಭೌಗೋಳಿಕ ಕೇಂದ್ರ ಅಂತ ಕರಿತಾ ಹೋಗ್ತೀವಿ ಅನ್ನೋದು ಗೊತ್ತಿರಬೇಕು. ಸೆಂಟರ್ ಆಫ್ ಇಂಡಿಯಾ ಈ ಕಡೆಯಿಂದ ಇಲ್ಲಿಂದ ಸೆಂಟರ್ ಪಾಯಿಂಟ್ ಇದಂತ ಕರಿತೀವಿ. ಆದ್ರೆ ಕನ್ಫ್ಯೂಷನ್ ಆಗಕ್ ಹೋಗ್ಬೇಡ್ರಿ, ಇಲ್ಲಿರುವಂತ ರೇಖಾಂಶ 82.5 ಅಲ್ಲ, ಇಲ್ಲಿರುವಂತ ರೇಖಾಂಶ 80 ಡಿಗ್ರಿ ಪೂರ್ವ ರೇಖಾಂಶ. ಹಾಗಾದರೆ ಜಿಯೋಗ್ರಫಿಕಲ್ ಸೆಂಟರ್ ಆಫ್ ಇಂಡಿಯಾ ಅಂದರೆ ಮಧ್ಯಪ್ರದೇಶದಲ್ಲಿ ಕಂಡು ಬರುವಂತ ಈ ಜಬಲ್ಪುರ್ನ ಮೇಲೆ ಹಾದು ಹೋಗ್ತಾ ಇರುವಂತ ರೇಖಾಂಶ 82.5 ಅಲ್ಲ ಸರ್, ಅದು 80 ಡಿಗ್ರಿ ಪೂರ್ವ ರೇಖಾಂಶ ಅನ್ನೋದು ಗೊತ್ತಿರಬೇಕಾಗುತ್ತ. ನೆನಪಲ್ಲಿ ಇಟ್ಕೊಂಡಿರಿ. ಫೈನ್. ಹಾಗಾದರೆ ಇವೆರಡು ನಾವು ನೋಡ್ತಾ ಇದೀವಿ ಅಂದಾಗ ವಿಶೇಷ ಅಕ್ಷಾಂಶ ಯಾವುದು ವಿಶೇಷ ರೇಖಾಂಶ ಯಾವುದು ಅನ್ನೋದನ್ನ ನಾವು ಸ್ಟಡಿ ಮಾಡಿದ್ವಿ. ಇನ್ನೊಂದು ನೆನ್ಪಿಡ್ಕೊಳ್ಳೋಣ. ಈಗ ಇಲ್ಲಿ ಒಂದು ಕ್ವಶನ್ ಕೇಳಿದ್ದ, ವಿಶೇಷ ಅಕ್ಷಾಂಶ ಅಂತ ನೋಡಿದಾಗ ನನಗೆ ಈ ಪಾಯಿಂಟ್ ಅಲ್ಲಿ ಕಂಡು ಬರ್ತಾ ಇತ್ತಲ್ಲ, ಇದು ಕರ್ಕಟಕ ಸಂಕ್ರಾಂತಿ ವೃತ್ತ ವಿಶೇಷ ಅಕ್ಷಾಂಶ. ಅದೇ ರೀತಿ ವಿಶೇಷ ರೇಖಾಂಶ ಅಂತ ನೋಡಿದಾಗ 82.5 ಪೂರ್ವ ರೇಖಾಂಶ. ಹಾಗಾದರೆ ವಿಶೇಷ ಅಕ್ಷಾಂಶ ಮತ್ತು ವಿಶೇಷ ರೇಖಾಂಶ ಎರಡನ್ನೂ ಹಾದು ಹೋಗುವಂತ ನದಿ ಯಾವುದು ಅಂತ ಒಂದ್ಸರಿ ಕ್ವಶನ್ ಕೇಳಿದ್ದ. ನೆನಪಿರ್ಲಿ, ಇದನ್ನ ನಾವು ತಿಳ್ಕೋಬೇಕು ಅಂದಾಗ ನಿಮಗೆ ಒಂದು ಏನ್ ಗೊತ್ತಿರಬೇಕು ಅಂತ ನೋಡಿದಾಗ ಈ ಪೋರ್ಷನ್ ಅಲ್ಲಿ ಒಂದು ನದಿ ಇದೆ. ಹಾಗಾದ್ರೆ ಇಲ್ಲಿಂದ ಕಂಡು ಬರುವಂತ ನದಿ ಯಾವುದು ಅಂತ ನೋಡಿದಾಗ ಈ ಭಾಗದಲ್ಲಿ ನನಗೆ ಗಂಗಾ ನದಿ ಹರಿಯುತ್ತೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಹಾಗಾದ್ರೆ ಈ ಗಂಗಾ ನದಿಗೆ ನಮಗ ಒಂದು ಬಲದಂಡೆಯ ಇಂಪಾರ್ಟೆಂಟ್ ಉಪನದಿ ಕಂಡು ಬರುತ್ತಾ, ಅದು ನನ್ನ ದರ್ದನ್ ಯಾವುದು ಸರ್ ಅಂತ ನೋಡಿದಾಗ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ ಸರ್. ಹಾಗಾದ್ರೆ ಮೈಕಲಾ ಶ್ರೇಣಿಯ ಅಮರಕಂಟಕದ ವಲಯದ ಬಳಿಯಲ್ಲಿ ನನಗ ಸೋನ್ಭದ್ರಾ ಎನ್ನುವಂತ ಒಂದು ಸ್ಥಳ ಇದೆ. ಈ ಸೋನ್ಭದ್ರಾ ಎನ್ನುವಂತಹ ಪ್ರದೇಶದಲ್ಲಿ ಸೋನ್ ಎನ್ನುವಂತ ನದಿ ಉಗಮಗೊಳ್ಳುತ್ತಾ. ಈ ಸೋನ್ ಎನ್ನುವಂತ ನದಿಯು ವಿಶೇಷವಾದಂತ ನದಿ ಅಂತ ಕನ್ಸಿಡರೇಷನ್ ಆಗುತ್ತಾ. ಇಲ್ಲಿ ರಚನೆ ಆದಂತಹ ಈ ನದಿಯು ಬಿಹಾರದ ಪಾಟ್ನಾದ ಬಳಿಯಲ್ಲಿ ಬಂದು ಗಂಗಾ ನದಿಯನ್ನು ಸೇರ್ತಾ ಇದೆ. ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಅಬ್ಸರ್ವ್ ಮಾಡ್ರಿ, ಇದು ಒಂದು ಬಾರಿ ಕರ್ಕಟಕ ಸಂಕ್ರಾಂತಿ ವೃತ್ತವನ್ನ ದಾಟ್ತಾ ಇದೆ. ಅದೇ ರೀತಿಯಾಗಿ ಒಂದು ಬಾರಿ 82.5 ಪೂರ್ವ ರೇಖಾಂಶವನ್ನ ದಾಟ್ತಾ ಇದೆ. ಹಾಗಾದರೆ ಕರ್ಸ ಮತ್ತು 82.5 ಪೂರ್ವ ರೇಖಾಂಶ ಎರಡನ್ನೂ ಹಾದು ಹೋಗುವ ನದಿ ಯಾವುದು ಅಂತ ಕೇಳಿದರೆ ದಟ್ ಇಸ್ ನನ್ ಅದರ್ ದನ್ ಸೋನ್ ಎನ್ನುವಂತಹ ನದಿ ಅನ್ನೋದು ನೆನಪಿರಬೇಕು. ಯಾವ ನದಿ ರೀ? ಸೋನ್ ಎನ್ನುವಂತಹ ನದಿ ಅನ್ನೋದು ಗೊತ್ತಿರಬೇಕಾಗತ್ತ. ಓಕೆ ವಿದ್ಯಾರ್ಥಿಗಳೇ, ಇದು ಆದ ನಂತರ ನೆಕ್ಸ್ಟ್ ಪಾಯಿಂಟ್ ಅನ್ನು ನಾವು ಡಿಸ್ಕಷನ್ ಮಾಡ್ತಾ ಬರೋಣ. ಈಗ ಇಲ್ಲಿ ನಾನು ನಿಮಗೆ ಹೇಳಿದ್ದೆ ಅವೆರಡು ಕೂಡ್ತಾ ಇರುವಂತಹ ಪಾಯಿಂಟ್ ಯಾವುದು ಅಂತ ಹೇಳಿದ್ದೆ. ಇವೆರಡು ಕೂಡ್ತಾ ಇರುವಂತಹ ಪಾಯಿಂಟ್ ನನಗ ಛತ್ತೀಸ್ಗಢದ ಅಂಬಿಕಾಪುರ್ ಅಂತ ಹೇಳಿದ್ದೆ. ಯಾವ್ದ್ರಿ? ಛತ್ತೀಸ್ಗಢದ ಅಂಬಿಕಾಪುರ್ ಅಂತ ನಾವು ಉಲ್ಲೇಖ ಮಾಡಿದ್ವಿ. ಅದೇ ರೀತಿಯಾಗಿ ಅಂತ ನೋಡಿದಾಗ ಇಲ್ಲಿ ಎರಡೂ ವಿಶೇಷ ರೇಖಾಂಶಗಳನ್ನ ದಾಟಿ ಹೋಗ್ತಾ ಇದ್ದಂತ ನದಿ ಯಾವುದು ಅಂತ ಹೇಳಿದ್ದೆ? ಸೋನ್ ಎನ್ನುವಂತ ನದಿ ಅಂತ ಹೇಳಿದ್ದೆ. ಅದನ್ನ ಹೊರತುಪಡಿಸ್ತಾ ಇದೀವಿ ಅಂದಾಗ ಈ ವಿಶೇಷವಾಗಿರುವಂತಹ ಅಕ್ಷಾಂಶ ಯಾವುದು ಸರ್? 23.5 ಉತ್ತರ ಅಕ್ಷಾಂಶ. ಇವನ್ನ ಎರಡು ಬಾರಿ ಹಾದು ಹೋಗುವಂತ ನದಿ ಯಾವುದು ಅಂತ ಕೇಳ್ತಾ ಹೋಗ್ತಾನ, ಅದು ನನ್ನ ದರ್ದನ್ ಮಾಹೆ ಅಥವಾ ಮಾಹಿ ಎನ್ನುವಂತ ನದಿ ಅನ್ನೋದು ಗೊತ್ತಿರಬೇಕು. ಯಾವುದು? ಮಾಹೆ ಅಥವಾ ಮಾಹಿ ಎನ್ನುವಂತ ನದಿ ಅನ್ನೋದು ಗೊತ್ತಿರಬೇಕಾಗುತ್ತ. ಇದನ್ನ ಹೊರತುಪಡಿಸ್ತಾ ಇದೀವಿ ಅಂದಾಗ ಇನ್ನೊಂದು ಪಾಯಿಂಟ್ ಅನ್ನ ಇಲ್ಲಿ ಅಬ್ಸರ್ವ್ ಮಾಡ್ರಿ. ಆವಾಗಲೇ ನಿಮಗೆ ಏನ್ ಹೇಳಿದೆ ರೀ ಅಂದ್ರೆ ಕ್ರಮೇಣವಾಗಿ ನಮಗ ಈ ಪಾಯಿಂಟ್ ಅಲ್ಲಿ ಅಂತ ನೋಡಿದಾಗ ಇಲ್ಲಿ ನಮಗೆ ರೇಖಾಂಶ ಕಂಡು ಬರ್ತಿತ್ತು. ಇದಿಷ್ಟು ಅರುಣಾಚಲ ಪ್ರದೇಶ ಕಿಬೂತಿ ಅಂತ ಹೇಳಿದ್ದೆ, ನೆನಪಾಯ್ತಾ? ಹಾಗಾದರೆ ಈ ಭಾರತದ ಈಶಾನ್ಯ ಭಾಗದ ವಲಯದಲ್ಲಿ ನನಗ ಒಂದು ಇಂಪಾರ್ಟೆಂಟ್ ನದಿ ರಚನೆ ಆಗೋದನ್ನು ನೋಡ್ತೀವಿ. ಇಲ್ಲಿ ಕೈಲಾಸ ಪರ್ವತಗಳು ಕಂಡು ಬರುತ್ತಲ್ಲ, ಈ ಕೈಲಾಸ ಪರ್ವತಗಳ ವಲಯದಲ್ಲಿ ಈ ಪಾಯಿಂಟ್ ಅಲ್ಲಿ ನನಗ ಏನ್ ಕಂಡು ಬರ್ತಾ ಹೋಗುತ್ತಂದ್ರೆ ಒಂದು ನದಿ ಉಗಮ ಆಗೋದನ್ನ ನಾವು ನೋಡ್ತಾ ಹೋಗ್ತೀವಿ. ಆ ನದಿ ಹೆಸರೇನು ರೀ ಅಂತ ಕೇಳಿದಾಗ ಇದು ಬ್ರಹ್ಮಪುತ್ರ ನದಿ.
ಹಾಗಾದ್ರೆ ಇದನ್ನ ಚಮಯಾಂಗ್ ಡಂಗ್ನ ವಲಯದಲ್ಲಿ ಹುಟ್ಟುತ್ತಾ ಇರುವಂತಹ ನದಿ ಯಾವುದು? ಬ್ರಹ್ಮಪುತ್ರ ನದಿ. ಈ ಬ್ರಹ್ಮಪುತ್ರ ನದಿಯು ಕ್ರಮೇಣವಾಗಿ ಏನಾಗ್ತಾ ಹೋಗುತ್ತಾ ಪೂರ್ವಕ್ಕೆ ಹರಿತಾ ಹೋಗುತ್ತಾ ಅದೇ ರೀತಿಯಾಗಿ ಇಲ್ಲಿ ನಮಗ ಏನಾಗ್ತಾ ಬರುತ್ತಾ ನಾಮ್ಚಾ ಬರ್ವಾ ಎನ್ನುವಂತ ಪರ್ವತದಲ್ಲಿ ತಿರುವನ್ನು ಪಡೆದುಕೊಂಡು ಅರುಣಾಚಲ ಪ್ರದೇಶ, ನಂತರ ಅಸ್ಸಾಂನಿಂದ ಬಾಂಗ್ಲಾದೇಶಕ್ಕೆ ಬರುತ್ತೆ ಸರ್. ಹಾಗಾದ್ರೆ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ ವಿದ್ಯಾರ್ಥಿಗಳೇ, ಇದಕ್ಕೆ ಒಂದು ಉಪನದಿ ಇದೆ. ಅದು ಯಾವುದು ರೀ ಅಂತ ಕೇಳಿದಾಗ ಈ ಕಡೆಯಿಂದ ಬರ್ತಾ ಇರುವಂತ ಒಂದು ಇಂಪಾರ್ಟೆಂಟ್ ನದಿ ಅದು ಯಾವುದು ಅಂದರೆ ಜಾಯು ಎನ್ನುವಂತ ನದಿ. ಹಾಗಾದ್ರೆ ಈ ಜಾಯು ಎನ್ನುವಂತಹ ನದಿಯು ಬ್ರಹ್ಮಪುತ್ರ ನದಿಯ ಎಡದಂಡೆಯ ಒಂದು ಉಪನದಿಯಾಗಿದೆ. ಇದನ್ನ ಲೋಹಿತ ಅಂತಲೂ ಸಹ ಕರಿತೀವಿ. ಏನಂತ ಕರಿತೀವಿ? ಲೋಹಿತ ಅಂತಲೂ ಸಹ ಕರಿತೀವಿ ಅಥವಾ ಜಾಯು ನದಿ ಅಂತಲೂ ಸಹ ಕರಿತೀವಿ. ಇದು ಯಾಕೆ ಇಂಪಾರ್ಟೆಂಟ್ ಸರ್? ಯಾಕೆ ಅಂತ ಹೇಳ್ತಾ ಇದ್ದೀನಿ, ಗಮನಿಸ್ತಾ ಬನ್ನಿ ವಿದ್ಯಾರ್ಥಿಗಳೇ. ಈ ಲೋಹಿತ್ ಅಂತ ಪದ ಇದೆಯಲ್ಲ, ಇದು ಅಸ್ಸಾಮಿ ಭಾಷೆಗೆ ಸೇರಿದಂತ ಪದವಾಗಿದ್ದು ಲೋಹಿತ ಎಂದರೆ ರಕ್ತ ಎನ್ನುವ ಅರ್ಥವನ್ನು ಕೊಡುತ್ತಾ. ಭಾರತದಲ್ಲಿ ಕಂಡು ಬರುವಂತಹ ರಕ್ತ ನದಿ ಅಥವಾ ಬ್ಲಡ್ ರಿವರ್ ಅಂತ ಲೋಹಿತ ರಿವರ್ ಅನ್ನ ಕರಿತೀವಿ. ಅದೇ ತರ ಕೆಂಪು ನದಿ ಎಂದು ಯಾವುದನ್ನ ಕರಿತೀವಿ ಅಂದ್ರೆ ಬ್ರಹ್ಮಪುತ್ರವನ್ನ ಕರಿತೀವಿ. ಸರ್ ಅದನ್ನ ಯಾಕೆ ಕೆಂಪು ನದಿ ಅಂತ ಕರಿತೀವಿ? ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ಉತ್ತರ ಮಹಾಮೈದಾನ ರಚನೆ ಆಗಿದೆ ಎಂದರೆ ನದಿಗಳ ಸಂಚಯನದಿಂದ ಆಗಿದೆ. ಒಂದು ಸಟ್ಲೇಜ್, ಗಂಗಾ ಮತ್ತು ಬ್ರಹ್ಮಪುತ್ರಗಳಿಂದ ರಚನೆ ಆಗಿದೆ. ಈ ಪೋರ್ಷನ್ ಇದೆ ಅಲ್ಲ, ಈ ಪೋರ್ಷನ್ ನನಗ ಬ್ರಹ್ಮಪುತ್ರ ನದಿಯಿಂದ ರಚನೆ ಆದಂತ ಮೈದಾನವನ್ನ ಹೊಂದಿದೆ ಅಥವಾ ಇದನ್ನ ಪೂರ್ವ ಮೈದಾನ ಅಂತ ಕರಿತಾ ಇದ್ವಿ. ಈ ಪೂರ್ವ ಮೈದಾನ ಯಾವ ಮಣ್ಣಿನಿಂದ ಸಂಚಿತಗೊಂಡಿದೆ ಅಂದರೆ ಇದು ಕೆಂಪು ಮಣ್ಣಿನಿಂದ ಸಂಚಿತಗೊಂಡಿದೆ. ಹಾಗಾದ್ರೆ ಇದು ಕೆಂಪು ಮಣ್ಣಿನಿಂದ ಸಂಚಿತಗೊಂಡಿದೆ, ಆದ್ದರಿಂದ ಇದನ್ನ ಕೆಂಪು ಮಣ್ಣಿನ ಮೈದಾನ ಅಂತ ಕರಿತೀವಿ. ನೀರಿಗೆ ತನ್ನದೇ ಆದ ಬಣ್ಣ ಇರೋದಿಲ್ಲ. ಕೆಳಗಡೆ ಮಣ್ಣು ಯಾವ ಕಲರ್ ಇರುತ್ತೋ ಅದೇ ಕಲರ್ ಅನ್ನ ನದಿ ಪಡ್ಕೊಳ್ತಾ ಇರುತ್ತೋ. ಈ ಕೆಂಪು ಮಣ್ಣಿನ ಮೈದಾನದಲ್ಲಿ ಮುಖಾಂತರ ಈ ನದಿ ಹರಿಯುವಾಗ ನೋಡಲು ಕೆಂಪು ಬಣ್ಣದಲ್ಲಿ ಗೋಚರವಾಗುತ್ತೆ. ಅದಕ್ಕೋಸ್ಕರ ಕೆಂಪು ನದಿ ಅಂತ ಕರಿತೀವಿ. ಇದನ್ನ ಯಾಕೆ ನಾನು ಹೇಳಬೇಕು ಅಂತ ಅನ್ಕೊಂಡೆ ಅಂದ್ರೆ, ಒಂದು ಗಮನಿಸಿ, ಭಾರತದ ಪೂರ್ವದ ತುತ್ತ ತುದಿಯಲ್ಲಿ ಕಂಡು ಬರುವ ನದಿ ಯಾವುದು ಅಂತ ಕೇಳ್ತಾನೆ, ದಟ್ ಈಸ್ ಲೋಹಿತ ಅಥವಾ ಜಾಯು ನದಿ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಭಾರತದಲ್ಲಿ ಮೊದಲು ಸೂರ್ಯೋದಯವನ್ನ ಪಡೆದುಕೊಳ್ಳುವಂತ ನದಿ ಯಾವುದು ಅಂದ್ರೆ ಜಾಯು ನದಿ ಅಥವಾ ಲೋಹಿತ ನದಿಯನ್ನ ನಾವು ಕನ್ಸಿಡರ್ ಮಾಡ್ತೀವಿ ಅನ್ನೋದು ಈ ಪಾಯಿಂಟ್ ನ ಮುಖಾಂತರ ನೀವು ಅರ್ಥ ಮಾಡ್ಕೊರಿ. ಓಕೆ ಫೈನ್. ಇದು ಆದ ನಂತರ ನೆಕ್ಸ್ಟ್ ನಾವು ಏನು ಗಮನಿಸ್ತಾ ಹೋಗೋಣ ರೀ ಅಂತಂದ್ರೆ, ಈಗ ಇದೇ ಭಾರತದ ಅಕ್ಷಾಂಶವಾಗಿ ಮತ್ತು ರೇಖಾಂಶವಾಗಿ ಹೆಂಗೆ ಹಂಚಿಕೆ ಆಗಿತ್ತು ಅಂತ ನಮ್ಗೆ ಆಲ್ರೆಡಿ ಗೊತ್ತಾಯ್ತು. ಹಾಗಾದ್ರೆ ಇವಾಗ ಭಾರತದ ಗಾತ್ರ ಏನು, ವಿಸ್ತೀರ್ಣದಲ್ಲಿ ಇದು ಪ್ರಪಂಚದಲ್ಲಿ ಎಷ್ಟನೇ ದೊಡ್ಡ ರಾಷ್ಟ್ರವಾಗುತ್ತಾ, ಈ ಪಾಯಿಂಟ್ಸ್ ಅನ್ನು ನಾವಿಲ್ಲಿ ತಿಳ್ಕೊಬೇಕಾಗುತ್ತಾ. ಒಂದು ಗಮನಿಸ್ತಾ ಬರೋಣ. ಈ ಭಾರತ ಅಂತ ನಾವು ನೋಡ್ತಾ ಇದ್ದೀವಿ ಅಂದಾಗ, ಈ ಭಾರತ ವಿಸ್ತೀರ್ಣ ಅಂತ ನೋಡಿದಾಗ ಒಂದು ಗಮನಿಸ್ತಾ ಬನ್ನಿ, 32 ಲಕ್ಷದ ಎಷ್ಟು ಸರ್? 32,87,263 ಚದುರ ಕಿಲೋಮೀಟರ್ನಷ್ಟು ಏನಿದೆ ರೀ ಅಂದ್ರೆ ಇದರ ವಿಸ್ತೀರ್ಣ ಕಂಡು ಬರುತ್ತಾ. ಹಾಗಾದ್ರೆ ಟೋಟಲ್ ಏರಿಯಾ ಆಫ್ ಇಂಡಿಯಾ ಅಂತ ನೋಡ್ತಾ ಇದೀವಿ ಅಂದಾಗ ಇದರ ವಿಸ್ತೀರ್ಣವನ್ನ ಇಷ್ಟು ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಈ ವಿಸ್ತೀರ್ಣವನ್ನ ನೋಡ್ತಾ ಇದೀವಿ ಅಂದಾಗ ಪ್ರಪಂಚದ ಭೂಭಾಗದಲ್ಲಿ ಇದು ಎಷ್ಟು ಪ್ರತಿಶತದಷ್ಟು ಪಾಲನ್ನ ಒಳಗೊಂಡಿದೆ ಅಂದರೆ 2.4% ಪಾಲನ್ನ ಒಳಗೊಂಡಿದೆ. ಅಂದ್ರೆ ಟೋಟಲ್ ವರ್ಲ್ಡ್ ಅಲ್ಲಿ ಇರುವಂತಹ ಎಲ್ಲಾ ಕಂಟ್ರೀಸ್ ಅನ್ನ 100% ಅಂತ ಕನ್ಸಿಡರ್ ಮಾಡಿದೆ ಅಂದ್ರ ಭಾರತ ಅದಕ್ಕೆ ಎಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಹೊಂದಿದೆ ಅಥವಾ ಎಷ್ಟು ಪರ್ಸೆಂಟ್ ಆಗುತ್ತೆ ಅಂದ್ರೆ 2.43 ಅಥವಾ 2.4% ಆಗುತ್ತೆ ಅಂತ ಗೊತ್ತಿರಬೇಕಾಗುತ್ತ. ಇದನ್ನ ಹೊರತುಪಡಿಸ್ತಾ ಇದೀವಿ ಅಂದಾಗ ಪ್ರಪಂಚದಲ್ಲಿ ಇದು ಎಷ್ಟನೇ ಸ್ಥಾನವನ್ನ ಹೊಂದಿದೆ ರೀ ಅಂತ ಕೇಳಿದರೆ ಇದು ಪ್ರಪಂಚದಲ್ಲಿ 7ನೇ ಅತ್ಯಂತ ದೊಡ್ಡದಾದಂತಹ ರಾಷ್ಟ್ರವಾಗಿದೆ. 7th ಬಿಗ್ಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅನ್ನೋದು ಗೊತ್ತಿರಬೇಕಾಗುತ್ತ. ಹಾಗಾದ್ರೆ ಇಲ್ಲಿ ಮೊದಲೇದು ಯಾವುದು, ಎರಡನೇದು ಯಾವುದು, 3 ಯಾವುದು, 4 ಯಾವುದು, ಈ ತರ ಕೇಳ್ತಾ ಹೋಗ್ತಾನ. ಸೊ ಅದಕ್ಕೋಸ್ಕರ ಗೊತ್ತಿರಬೇಕು. ಇಲ್ಲಿ ಟಾಪ್ 10 ಕಂಟ್ರೀಸ್ ಅಂತ ನೋಡಿದಾಗ ಒಂದು ರಷ್ಯಾ, ನಂತರ ಕೆನಡಾ, ನಂತರ ಚೀನಾ, ಯುನೈಟೆಡ್ ಸ್ಟೇಟ್ಸ್ ಅಥವಾ USA ಅಥವಾ ಅಮೆರಿಕ, ನಂತರ ಬ್ರೆಜಿಲ್, ಆಸ್ಟ್ರೇಲಿಯಾ, ಇಂಡಿಯಾ, ಅರ್ಜೆಂಟೈನಾ, ಕಜಕಿಸ್ತಾನ್ ಮತ್ತು ಅಲ್ಜೀರಿಯಾ. ಅಟ್ಲೀಸ್ಟ್ ನನ್ನ ಭಾರತದವರೆಗೂ ನಿಮಗೆ ಗೊತ್ತಿರಬೇಕಾಗುತ್ತಾ. ಇದನ್ನ ನೆನ್ಪಿಟ್ಕೋಬೇಕಂದ್ರೆ ಒಂದು ಸಿಂಪಲ್ ಕೋಡ್ ಇದೆ, ಅದನ್ನ ಹೇಳ್ತೀನಿ ಗಮನಿಸಿ. RK ಕಬಾಬ್ ಅಂತ ಒಂದು ಸಿಂಪಲ್ ಕೋಡ್ ಇದೆ ಸರ್, ಇದನ್ನ ನೆನ್ಪಿಟ್ಕೊಳ್ತಾ ಬನ್ನಿ. ಹಾಗಾದ್ರೆ ಇದರ ಹಂಚಿಕೆ ಗೊತ್ತಾಗ್ತಾ ಬರುತ್ತೆ. R ಇಂದ ನಾನು ರಷ್ಯಾ ಅಂತ ಕನ್ಸಿಡರೇಷನ್ ತಗೊಳ್ತಾ ಇದ್ದೀನಿ. ಯಾವುದು? ರಷ್ಯಾ. K ಇಂದ ಏನನ್ನ ತಗೊಳ್ತಾ ಇದ್ದೀನಿ ಅಂದಾಗ ಕೆನಡಾ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. C ಇಂದ ನಾವೇನ್ ತಗೊಳ್ತಾ ಇದೀವಿ ಅಂದಾಗ ಚೀನಾ ಅಂತ ಕನ್ಸಿಡರೇಷನ್ ಮಾಡ್ತಾ ಇದೀವಿ. A ಇಂದ ಅಮೇರಿಕಾ, ಯಾವುದ್ರಿ? ಅಮೇರಿಕಾ. ಅದಾದ ನಂತರ B ಇಂದ ಬ್ರೆಜಿಲ್ ಅನ್ನೋದು ಗೊತ್ತಿರಬೇಕು. ಯಾವುದು? ಬ್ರೆಜಿಲ್. ಮತ್ತೆ A ಇಂದ ಅಂತ ನೋಡ್ತಾ ಇದೀವಿ ಅಂದಾಗ ಆಸ್ಟ್ರೇಲಿಯಾ ಅಂತ ಗೊತ್ತಿರಲಿ. ಯಾವುದು? ಆಸ್ಟ್ರೇಲಿಯಾ. ಅದಾದ ನಂತರ B ಇಂದ ಮತ್ತೇನ್ ಬರುತ್ತೆ ಅಂದ್ರೆ ಭಾರತ ಕಂಡು ಬರುತ್ತೆ. ಏನ್ರಿ? ಭಾರತ. ಹಾಗಾದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತಾ ಸರ್? ಆಸ್ಟ್ರೇಲಿಯಾ ಅತ್ಯಂತ ಚಿಕ್ಕ ಖಂಡದಲ್ಲಿ ಪರಿಗಣನೆ ಮಾಡಿಕೊಂಡಾಗ ವಿತ್ ರೆಸ್ಪೆಕ್ಟ್ ಟು ಕಾಂಟಿನೆಂಟ್ಸ್ ಅಂತ ಕೇಳಿದ್ರೆ ಆಸ್ಟ್ರೇಲಿಯಾ ಅತ್ಯಂತ ಚಿಕ್ಕ ಖಂಡ. ಆದರೆ ದೇಶದ ಆಧಾರದ ಮೇಲೆ ಕೇಳ್ತಾ ಇದೆ ಅಂದಾಗ ಆಸ್ಟ್ರೇಲಿಯಾ 6ನೇ ದೊಡ್ಡ ರಾಷ್ಟ್ರ, ಅದರ ನಂತರದಲ್ಲಿ ಭಾರತ 7ನೇ ದೊಡ್ಡ ರಾಷ್ಟ್ರ. ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಇಂಡಿಯಾ ಇಸ್ ದ 7th ಬಿಗ್ಗೆಸ್ಟ್ ಕಂಟ್ರಿ ಅನ್ನೋದು ಗೊತ್ತಿರಬೇಕು. ಈ ಮ್ಯಾಪ್ನ ಮುಖಾಂತರ ಅದನ್ನು ನೀವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಅದನ್ನು ಹೊರತುಪಡಿಸ್ತಾ ಇದೀವಿ ಅಂದಾಗ ಇದೇ ಭಾರತದಲ್ಲಿ ಅತ್ಯಂತ ದೊಡ್ಡದಾದ ರಾಜ್ಯಗಳು ಯಾವುದು ಅಂತ ಕೇಳ್ತಾ ಹೋಗ್ತಾನ್ರಿ.
ಹಾಗಾದ್ರೆ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಈ ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡ್ತಾ ಬರೋಣ. ಇದೇ ಭಾರತದಲ್ಲಿ ಕಂಡು ಬರುವಂತ ಅತ್ಯಂತ ದೊಡ್ಡದಾದ ರಾಜ್ಯಗಳು ಯಾವುದು ರೀ ಅಂತ ಕೇಳಿದರೆ ಒಂದು ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡ್ತಾ ಬರೋಣ. ಫೈನ್, ಇಲ್ಲಿ ನಾವು ಒಂದು ಚಿತ್ರದ ಸಹಾಯದಿಂದ ನೋಡ್ತಾ ಬರೋಣ. ಒಂದನೇದು ರಾಜಸ್ಥಾನ್, ಎರಡನೆಯದು ಮಧ್ಯಪ್ರದೇಶ್, ಮೂರನೆಯದು ಮಹಾರಾಷ್ಟ್ರ, 4 ಉತ್ತರ ಪ್ರದೇಶ್, 5ನೇದು ಗುಜರಾತ್, 6ನೇ ಸ್ಥಾನದಲ್ಲಿ ನನಗೆ ಕರ್ನಾಟಕ ಕಂಡು ಬರುತ್ತಾ. ಏನು ಕಂಡು ಬರುತ್ತಾ? ಕರ್ನಾಟಕ ಕಂಡು ಬರುತ್ತಾ. ಇವಾಗ ನಿಮಗೆ ಕ್ವಶನ್ ಸ್ಟಾರ್ಟ್ ಆಗುತ್ತಾ, ಸರ್ ಕರ್ನಾಟಕ 7 ಇದೆ, ಕರ್ನಾಟಕ 8 ಇದೆ. ಇಲ್ಲಿ ಕೇಳ್ರಪ್ಪ, ಕರೆಕ್ಟಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊರಿ. ಮೊದಲು ಕರ್ನಾಟಕ ಗಾತ್ರದಲ್ಲಿ ಎಷ್ಟು ಅಂತ ನೋಡ್ತಾ ಇದ್ದೀವಿ ಅಂದಾಗ ಸರಿಸುಮಾರು 791 ಚದುರ ಕಿಲೋಮೀಟರ್ನಷ್ಟು ಏನನ್ನ ಒಳಗೊಂಡಿದೆ ರೀ ಅಂದಾಗ ವಿಸ್ತೀರ್ಣವನ್ನು ಒಳಗೊಂಡಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ ಕರ್ನಾಟಕದ್ದು ಅಂತ ಗಮನಿಸಿದಾಗ. ಹಾಗಾದ್ರೆ ಇಲ್ಲಿ 2014ಕ್ಕೂ ಮೊದಲು ಕರ್ನಾಟಕದ ಸ್ಥಾನ ಏನಾಗಿತ್ತು ರೀ ಅಂತ ನೋಡಿದಾಗ 8ನೇ ಅತ್ಯಂತ ದೊಡ್ಡದಾದ ರಾಜ್ಯ ಅಂತ ಕನ್ಸಿಡರೇಷನ್ ಆಗ್ತಿತ್ತು. ಸರ್ ಮತ್ತೆ 2014 ನಂತರ ಯಾಕೆ ಚೇಂಜ್ ಆಯಿತು ಅಂತ ಕೇಳಿದ್ರೆ ಅಬ್ಸರ್ವ್ ಮಾಡ್ತಾ ಬನ್ನಿ. 2014ರಲ್ಲಿ ಜೂನ್ 2ರ ಸಮಯದಂದು ಆಂಧ್ರ ಪ್ರದೇಶ ವಿಭಜನೆಗೊಳ್ಳುತ್ತಾ. ಆಂಧ್ರ ಪ್ರದೇಶ ವಿಭಜನೆಗೊಂಡು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಎಂದು 2 ರಾಜ್ಯಗಳಾಗಿ ಸ್ಪ್ಲಿಟ್ ಆಗುತ್ತಾ. ಸೊ ಅದರ ಏರಿಯಾ ಕಡಿಮೆ ಆಯಿತು. ಆವಾಗ ಕರ್ನಾಟಕದ ಸ್ಥಾನ ಎಷ್ಟಿದ್ದದ್ದು 8 ಇದ್ದದ್ದು ಏನಾಗಿ ಕನ್ವರ್ಟ್ ಆಯಿತು ಅಂದ್ರೆ 7th ಪೊಸಿಷನ್ಗೆ ಬಂತು ಗಾತ್ರದಲ್ಲಿ. ಇದು ಆದ ನಂತರ ನೆಕ್ಸ್ಟ್ 2019ರ ಸಮಯದಲ್ಲಿ ಜಮ್ಮು ಕಾಶ್ಮೀರ, ಯಾವುದ್ರಿ ಜಮ್ಮು ಕಾಶ್ಮೀರ ರಾಜ್ಯದ ಸ್ಥಾನಮಾನದಿಂದ ಅದು ಏನಾಗಿ ಬದಲಾಗುತ್ತದೆ, ಯೂನಿಯನ್ ಟೆರಿಟರಿಯಾಗಿ ಬದಲಾಗುತ್ತಾ. ಅಂದರೆ ಇಲ್ಲಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಅಂತ ಸ್ಪ್ಲಿಟ್ ಆಗ್ತಾ ಬರುತ್ತಾ. ಹಾಗಾದ್ರೆ ಈಗ ರಾಜ್ಯದ ಸ್ಥಾನಮಾನದಿಂದ ಇದು ಹೊರಗಡೆ ಉಳಿತು ಅಂದಾಗ ಈಗ ಕರ್ನಾಟಕ ಮತ್ತೆ 7ನೇ ಸ್ಥಾನದಲ್ಲಿ ಇದ್ದದ್ದು ಎಷ್ಟನೇ ಸ್ಥಾನಕ್ಕೆ ಬರುತ್ತಾ, 6ನೇ ಸ್ಥಾನಕ್ಕೆ ಬರುತ್ತಾ. ಅಟ್ ಪ್ರೆಸೆಂಟ್ಲಿ ಕರ್ನಾಟಕ ಇಸ್ ದ 6th ಬಿಗ್ಗೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಅಂತ ಗೊತ್ತಿರಬೇಕು. ಅದೇ ರೀತಿಯಾಗಿ ಇಲ್ಲಿ ಜನಸಂಖ್ಯೆಯಲ್ಲಿ ಅಂತ ಕನ್ಸಿಡರೇಷನ್ ಮಾಡ್ತಾ ಇದ್ದಾನೆ ಅಂದಾಗ ಯಾವುದು ಭಾರತದ ನೀವು ಎಕ್ಸಾಂಪಲ್ ತಗೊಳ್ತಾ ಇದ್ದೀರಿ ಅಂದ್ರೆ ಒಂದು ಅಬ್ಸರ್ವ್ ಮಾಡ್ತಾ ಬರೋಣ. ಈಗ ಭಾರತದ್ದು ಜನಸಂಖ್ಯೆ ಅಂತ ನೋಡ್ತಾ ಇದ್ದೀವಿ ಅಂದಾಗ ಒಂದು ಗಮನಿಸ್ತಾ ಬರೋಣ. ಜನಸಂಖ್ಯೆಯನ್ನ ಪರಿಗಣನೆ ಮಾಡ್ತಾ ಇದ್ದ ಅಂದರೆ ಪಾಪ್ಯುಲೇಷನ್ ಅಂತ ನೋಡ್ತಾ ಇದ್ದೀವಿ. ಆನ್ ದ ಬೇಸಿಸ್ ಆಫ್ ಪಾಪ್ಯುಲೇಷನ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನ ಮುಖಾಂತರ ಒಂದು ಏನ್ ಕಂಡಕ್ಟ್ ಆಗ್ತಾ ಬರುತ್ತೆ ಅಂದ್ರೆ ಸೆನ್ಸಸ್ ಕಂಡಕ್ಟ್ ಆಗ್ತಾ ಬರುತ್ತಾ. ಅಂದರೆ ಪ್ರತಿ 10 ವರ್ಷಕ್ಕೆ ಒಂದು ಬಾರಿ ಜನಗಣತಿಯನ್ನ ಮಾಡ್ತಾರೆ. ಈ ಸರಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಜನಗಣತಿಯ ಜೊತೆಯಲ್ಲಿ ಜಾತಿ ಗಣತಿಯನ್ನು ಸಹ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಿರಬೇಕಾಗುತ್ತೆ. ಹಾಗಾದ್ರೆ ಈಗ ಇಲ್ಲಿ ಅಂತ ನೋಡಿದಾಗ ನಮಗೆ ಅಧಿಕೃತವಾಗಿ ಇರುವಂತಹ ದತ್ತಾಂಶ ಯಾವ ವರ್ಷದ್ದು ಅಂದ್ರೆ 2011ರ ಸಮಯದ ಡಾಟಾ ಇತ್ತು. ಸರ್ 2021ರ ಟೈಮಲ್ಲಿ ಮತ್ತೆ ಕೊರೋನಾ ಯಾವುದು ನಾವು ಡಾಟಾವನ್ನ ತಗೊಳ್ಳಿಲ್ವಾ, ಸೆನ್ಸಸ್ ಅನ್ನ ಮಾಡ್ಲಿಲ್ವಾ ಅಂತಂದ್ರೆ ಬಿಕಾಸ್ ಆಫ್ ದ ಕೊರೋನಾ ಪ್ಯಾಂಡಮಿಕ್ ಸಿನಾರಿಯೋ ಇತ್ತು. ಅದಕ್ಕೋಸ್ಕರ ಯಾವುದೇ ರೀತಿ ಜನಗಣತಿಯನ್ನ ಮಾಡಲಿಲ್ಲ. 3 ವರ್ಷಗಳ ಕಾಲ ಮುಂದೂಡಲಾಯಿತು ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತಾ. ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ. ಅಕಾರ್ಡಿಂಗ್ ಟು 2011 ಇನ್ ಇಂಡಿಯಾ ಭಾರತದಲ್ಲಿ ನಾವು ಕನ್ಸಿಡರೇಷನ್ ಮಾಡ್ತಾ ಇದೀವಿ ಅಂದಾಗ 2011ರ ಸಮಯದಲ್ಲಿ ಭಾರತದಲ್ಲಿ ಸರಿಸುಮಾರು 121 ಕೋಟಿ ಜನಸಂಖ್ಯೆಯನ್ನು ನಾವು ಕಾಣಬಹುದಿತ್ತು. 121 crore ಪಾಪ್ಯುಲೇಷನ್ ನೋಡ್ತಿದ್ವಿ. ಅದೇ 2011ರ ದತ್ತಾಂಶವನ್ನು ಕನ್ಸಿಡರೇಷನ್ ಮಾಡ್ತಾ ಇದೀವಿ ಅಂದಾಗ ಪರ್ಸೆಂಟೇಜ್ ಬೇಸ್ ಅಲ್ಲಿ ನೋಡಿದಾಗ ಭಾರತದ ಜನಸಂಖ್ಯೆ ಸರಿಸುಮಾರು 17.5 ಎಷ್ಟು ರೀ 17.5% ನಷ್ಟು ಪಾಲನ್ನ ಒಳಗೊಂಡಿದೆ. 17.5% ನಷ್ಟು ಏನನ್ನ ಒಳಗೊಂಡಿದೆ, ಪಾಲನ್ನ ಒಳಗೊಂಡಿದೆ ಅನ್ನೋದು ಗೊತ್ತಿರಬೇಕಾಗುತ್ತಾ. ಇದನ್ನ ಹೊರತುಪಡಿಸ್ತಾ ಇದೀವಿ ಅಂದಾಗ ಇವಾಗ ಅಬ್ಸರ್ವ್ ಮಾಡ್ತಾ ಬನ್ನಿ. ಇದೇ 2011ರ ನಂತರದಲ್ಲಿ ನಮಗ 2021-22ರ ಸಮಯದಲ್ಲಿ 21 ಮತ್ತು 22 ಸಮಯದಲ್ಲಿ ಏನಾಗುತ್ತಾರೆ ಅಂದ್ರೆ ಯುನೈಟೆಡ್ ನೇಷನ್ ಮುಖಾಂತರ ಜನಸಂಖ್ಯಾ ಅಂದಾಜು ವರದಿ ಬಿಡುಗಡೆ ಆಗುತ್ತಾ. ಜನಸಂಖ್ಯಾ ಅಂದಾಜು ವರದಿಯ ಮುಖಾಂತರ ನೋಡ್ತಾ ಇದೀವಿ ಅಂದಾಗ ಸರ್ ಇವಾಗ ಭಾರತದಲ್ಲಿ ಇದ್ದಂತ ಜನಸಂಖ್ಯೆ ಎಷ್ಟು ಅಂತ ನೋಡಿದರೆ 142.8 ಕೋಟಿ ಜನಸಂಖ್ಯೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಇದರ ಆಧಾರದ ಮೇಲೆ ಕನ್ಸಿಡರೇಷನ್ ಮಾಡ್ತಾ ಇದೀವಿ ಅಂದಾಗ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ, ಭಾರತ ನಂಬರ್ 1 ಪೊಸಿಷನ್ ಅಲ್ಲಿ ಬರುತ್ತಾ. ಅಂದ್ರೆ ಇದಕ್ಕೆ ಕನ್ಸಿಡರೇಷನ್ ಮಾಡಿದಾಗ ಭಾರತ ಸೆಕೆಂಡ್ ಇತ್ತು. ಹಾಗಾದ್ರೆ ಈ ದತ್ತಾಂಶದ ಆಧಾರದ ಮೇಲೆ ನೋಡಿದಾಗ ಭಾರತ ಜನಸಂಖ್ಯೆಯಲ್ಲಿ ಏನಾಗುತ್ತಂದ್ರ ಮೊದಲನೇ ಸ್ಥಾನದಲ್ಲಿದೆ. ಇದು ನಮ್ಮ ಹೆಮ್ಮೆ. ಎದ್ರ ಮುಂದದೀವಿ ಗೊತ್ತಿಲ್ಲ, ಇದ್ರಾಗಂತೂ ಬಹಳ ಮುಂದದೀವಿ ನಾವು. ಓಕೆ, ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಳ್ಳಿ. ಆಲ್ ಕ್ರೆಡಿಟ್ಸ್ ಗೋಸ್ ಟು ಕೊರೋನಾ. ಕೊರೋನಾ ಆಗ ಕುಂತ ಎಲ್ಲರೂ ಸಾಯಕ್ ಕುಂತಾರ, ಪಕ್ಕದ ಮನೆಗೆ ಗೊತ್ತಿಲ್ದಂಗೆ ಮದುವೆ ಆಗ್ಯಾರಪ್ಪ.
ಓಕೆ, ಲೆಟ್ ಇಟ್ ಬಿ. ಈಗ ಇದನ್ನ ನಾವು ನೋಡ್ತಾ ಇದೀವಿ ಅಂದಾಗ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ, ಇಲ್ಲಿ ನನಗೆ ಎಷ್ಟು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಹಾಕಿತ್ತು ಅಂದ್ರೆ 17.72% ಆಗೋದನ್ನ ನಾವು ನೋಡ್ತಾ ಇದ್ವಿ. ಅದಾದ ನಂತರ ಇತ್ತೀಚಿನ ವರದಿಯ ಪ್ರಕಾರ ನೋಡ್ತಾ ಇದ್ದೀವಿ ಅಂದಾಗ 2025ರ ಸಮಯದಲ್ಲಿ ನಮ್ಮ ಭಾರತದಲ್ಲಿ 146 ಕೋಟಿಗಿಂತಲೂ ಹೆಚ್ಚು ಜನಸಂಖ್ಯೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಮೋರ್ ದೆನ್ 146 crores ಮೊದಲನೇ ಸ್ಥಾನದಲ್ಲಿ ಕಂಡು ಬರುತ್ತಾ. ಅದೇ ತರ 17.78% ಗಿಂತಲೂ ಹೆಚ್ಚು ಜನಸಂಖ್ಯೆಯನ್ನು ನಾವು ಪ್ರಸ್ತುತವಾಗಿ ಭಾರತದಲ್ಲಿ ನೋಡ್ತೀವಿ. ಹಾಗಾದ್ರೆ ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ, ನಾವು ಇನ್ನೂ ಕೂಡ ಎದಕ್ಕೆ ಸ್ಟಿಕ್ ಆಗಿದ್ದೀವಿ ಅಂದ್ರೆ ಇನ್ನೂ ಕೂಡ ನಾವು 2011ರ ಡಾಟಾವನ್ನ ಫಾಲೋ ಮಾಡ್ತಾ ಇದೀವಿ. ಯಾಕೆಂದ್ರೆ ಇವೆರಡೂ ಡಾಟಾ ಯುನೈಟೆಡ್ ನೇಷನ್ ಇಂದ ಅಪ್ಡೇಟ್ ಆಗ್ತಾ ಇರುವಂತ ಡಾಟಾ, ನಾವು ಅದನ್ನ ಫಾಲೋ ಮಾಡಿದ್ದಿಲ್ಲ. ನಾವು ಫಾಲೋ ಮಾಡೋದು ಯಾವ ಡಾಟಾವನ್ನ ಅಂದ್ರೆ ಭಾರತದ ಸರ್ಕಾರದಿಂದ ಬಿಡುಗಡೆ ಆಗುವಂತಹ ಪ್ರತಿ 10 ವರ್ಷಕ್ಕೆ ಒಂದು ಬಾರಿ ಆಗುವಂತಹ ಸೆನ್ಸಸ್ ರಿಪೋರ್ಟ್ ಅನ್ನು ನಾವು ಫಾಲೋ ಮಾಡ್ತೀವಿ. ಈಗ ಆಗ್ತಾ ಇದೆ ಸರ್. ಓಕೆ, ಹಾಗಾದ್ರೆ ಈಗ ಅಬ್ಸರ್ವ್ ಮಾಡ್ತಾ ಇದೀವಿ ಅಂದಾಗ ಹಂತ ಹಂತವಾಗಿ ನಮ್ಮ ಭಾರತದ ಜನಸಂಖ್ಯೆ ಏನಾಗ್ತದೆ, ಹೆಚ್ಚಳ ಆಗ್ತಾ ಇದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಜನಸಂಖ್ಯೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಭಾರತ ಇತ್ತು ಅಂತ ನೋಡಿದಾಗ ಒಂದು ಗಮನಿಸ್ತಾ ಬರೋಣ, ಭಾರತದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತ ರಾಜ್ಯ ಯಾವುದು ಅಂತ ಕೇಳ್ತಾನ. ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತ ರಾಜ್ಯ ಉತ್ತರ ಪ್ರದೇಶ. ಯಾವುದ್ರಿ? ಉತ್ತರ ಪ್ರದೇಶ. ಹಾಗಾದ್ರೆ ಕರ್ನಾಟಕದ ಸ್ಥಾನಮಾನ ಏನು ಅಂತ ನೋಡಿದಾಗ ಕರ್ನಾಟಕ ಜನಸಂಖ್ಯೆಯಲ್ಲಿ 8ನೇ ಸ್ಥಾನವನ್ನ ಒಳಗೊಂಡಿದೆ. ಆಯ್ತು, ಓಕೆ ಫೈನ್. ಇದಾದ ನಂತರ ನೆಕ್ಸ್ಟ್ ಪಾಯಿಂಟ್ ಅನ್ನ ನಾವು ನೋಡ್ತಾ ಇದೀವಿ ಅಂದಾಗ ಇದನ್ನ ನೋಡ್ತಾ ಬನ್ನಿ. ಈ ಚಿತ್ರ ನಿಮಗೆ ಕಾಣಿಸ್ತಾ ಇದೆನಾ? ಫೈನ್. ಇಲ್ಲಿ ನಾವು ಏನನ್ನ ಇಂಡಿಕೇಟ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಗಮನಿಸ್ತಾ ಬನ್ನಿ, ಇದೇ ಭಾರತದಲ್ಲಿ ಕಂಡುಬರುವಂತ ರಾಜ್ಯಗಳು, ಅದಾದ ನಂತರ ಅವುಗಳ ಪ್ರಮುಖ ರಾಜಧಾನಿಗಳು, ಇದರ ಜೊತೆಯಲ್ಲಿ ನಮಗ ಯೂನಿಯನ್ ಟೆರಿಟರೀಸ್ ಯಾವುದು ಅಂತ ನೋಡ್ತಾ ಬರೋಣ. ಒಂದು ಗಮನಿಸ್ತಾ ಬರೋಣ, ಇಲ್ಲಿ ನಮಗ ಒಟ್ಟು ಕಂಡು ಬರುವಂತಹ ರಾಜ್ಯಗಳ ಸಂಖ್ಯೆ ಎಷ್ಟು ರೀ ಅಂತ ನೋಡಿದಾಗ 28 ರಾಜ್ಯಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಎಷ್ಟು ರಾಜ್ಯಗಳನ್ನು ನೋಡ್ತೀವಿ ರೀ? 28 ಸ್ಟೇಟ್ಸ್ ಅನ್ನ ನಾವು ನೋಡ್ತಾ ಹೋಗ್ತೀವಿ. 28 ರಾಜ್ಯಗಳನ್ನ ನಾವು ಗಮನಿಸಬಹುದು ಅನ್ನೋದು ಒಂದು ಇಲ್ಲಿ ಅರ್ಥ ಆಗ್ಬೇಕಾಗತ್ತ. ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತಾ ಇದ್ವಿ ಅಂದಾಗ 28 ರಾಜ್ಯಗಳನ್ನ ನಾವು ಗಮನಿಸ್ತಾ ಇದ್ವಿ. ರಾಜ್ಯ ಅಂತ ನೋಡಿದಾಗ ಇವುಗಳ ಸಂಖ್ಯೆ ಎಷ್ಟು ರೀ ಅಂದ್ರೆ 28. ಇದರಲ್ಲಿ ಅತ್ಯಂತ ದೊಡ್ಡದಾದಂಥ ರಾಜ್ಯ ಯಾವುದು ಅಂತ ನೋಡಿದ್ದೆ ಆಲ್ರೆಡಿ, ರಾಜಸ್ಥಾನ್ ಅಂತ ನೋಡ್ತಾ ಇದ್ವಿ. ಅದಾದ ನಂತರ 2ನೇ ಸ್ಥಾನದಲ್ಲಿ ಏನು ಕಂಡು ಬರ್ತಾ ಇತ್ತು? ಮಧ್ಯಪ್ರದೇಶ. 3ನೇ ಸ್ಥಾನದಲ್ಲಿ ಏನಿತ್ತು ಅಂದ್ರೆ ಮಹಾರಾಷ್ಟ್ರ ಕಂಡು ಬರ್ತಿತ್ತು. ಅದೇ ರೀತಿ ಅತ್ಯಂತ ಚಿಕ್ಕದಾದ ರಾಜ್ಯಗಳು ಅಂತ ನೋಡಿದಾಗ ಸಿಂಪಲ್ ಆಗಿ GST ಅಂತ ನೆನ್ಪಿಡ್ಕೊಳ್ತಾ ಬನ್ನಿ. ಹಾಗಾದ್ರೆ GST ಏನ್ ಸರ್ ಅಂದಾಗ ಜಿ ಇಂದ ನನಗೆ ಗೋವಾ ಸಿಗ್ತಾ ಬರುತ್ತಾ, ಅದೇ ರೀತಿ ಎಸ್ ಇಂದ ನಮ್ಗೆ ಏನ್ ಸಿಗ್ತಾ ಬರುತ್ತಾ? ಸಿಕ್ಕಿಂ ಸಿಗ್ತಾ ಬರುತ್ತಾ. ಇದಾದ ನಂತರ ಟಿ ಇಂದ ಏನ್ ಸಿಗುತ್ತೆ ರೀ ಅಂದ್ರೆ ತ್ರಿಪುರಾ ಅಂತ ಗೊತ್ತಿರಬೇಕಾಗುತ್ತೆ. ಯಾವ್ದ್ರಿ? ತ್ರಿಪುರಾ ಅನ್ನೋದು ನೆನ್ಪಿಡ್ಕೊರಿ. ಇದನ್ನ ಹೊರತುಪಡಿಸ್ತಾ ಇದೀವಿ ಅಂದಾಗ ಇಲ್ಲಿ ನಮಗ ಕಂಡು ಬರುವಂತಹ ಪ್ರಮುಖ ಯೂನಿಯನ್ ಟೆರಿಟರೀಸ್ ಯಾವ್ಯಾವು ಅಂತ ಕೇಳ್ತಾ ಹೋಗ್ತಾನೆ. ಭಾರತದಲ್ಲಿರುವಂತಹ ಪ್ರಮುಖ ಯೂನಿಯನ್ ಟೆರಿಟರೀಸ್ಗಳು ಯಾವುದು ಅಂತ ಕೇಳ್ತಾ ಬರ್ತಾನ. ಇದನ್ನ ನಾವು ಗಮನಿಸ್ತಾ ಇದೀವಿ ಅಂದಾಗ ಇಲ್ಲಿ ಒಂದು ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡ್ತಾ ಬರೋಣ. ನಿಮಗೆ ಎಲ್ಲರಿಗೂ ಗೊತ್ತಿತ್ತು ಲಡಾಖ್ ಅನ್ನೋದು ಒಂದು ಯೂನಿಯನ್ ಟೆರಿಟರಿ, ಹೌದಲ್ವಾ? ಹಾಗಾದ್ರೆ ಇಲ್ಲಿ ಗೊತ್ತಿರಲಿ, ಭಾರತದ ಅತ್ಯಂತ ದೊಡ್ಡದಾದಂತಹ ಕೇಂದ್ರಾಡಳಿತ ಪ್ರದೇಶ ಯಾವುದು ರೀ ಅಂತ ಕೇಳಿದಾಗ ದಟ್ ಈಸ್ ಲಡಾಖ್. ಯಾವ್ದ್ರಿ? ಲಡಾಖ್. ಅದೇ ರೀತಿ ಭಾರತದ ಅತ್ಯಂತ ಚಿಕ್ಕದಾದಂತಹ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳಿದಾಗ ಅದು ಲಕ್ಷದ್ವೀಪ ಅನ್ನೋದು ಗೊತ್ತಿರಬೇಕಾಗತ್ತ. ಬಿಗ್ಗೆಸ್ಟ್ ಯಾವುದು ಮತ್ತು ಸ್ಮಾಲೆಸ್ಟ್ ಯಾವುದು ಅಂತ ಗೊತ್ತಿರಬೇಕಾಗತ್ತ. ಇದಾದ ನಂತರ ನೆಕ್ಸ್ಟ್ ನನಗೆ ಯಾವ್ದು ಕಂಡು ಬರುತ್ತಾ? ಜಮ್ಮು ಕಾಶ್ಮೀರ. ಇದು ಕೂಡ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದೆ. ಅದಾದ ನಂತರ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಚಂಡೀಗಢ ಅಂತ ನೋಡ್ತಾ ಇದೀವಲ್ಲ, ಈ ಚಂಡೀಗಢನು ಕೂಡ ಏನು ರೀ ಅಂತ ನೋಡಿದಾಗ ಇದೊಂದು ಯೂನಿಯನ್ ಟೆರಿಟರಿ ಅನ್ನೋದು ಗೊತ್ತಿರಲಿ. ನಂತರ ಅಂತ ನೋಡ್ತಾ ಇದೀವಿ ಅಂದಾಗ ಈ ನ್ಯೂ ಡೆಲ್ಲಿ ಇದೆಲ್ಲ, ಇದು ನ್ಯಾಷನಲ್ ಕ್ಯಾಪಿಟಲ್ ಸಹ ಹೌದು, ಅದೇ ರೀತಿಯಾಗಿ ಯೂನಿಯನ್ ಟೆರಿಟರಿನೂ ಸಹ ಹೌದು ಅನ್ನೋದು ಇಲ್ಲಿ ನಮಗೆ ಗೊತ್ತಿರಬೇಕಾಗತ್ತ. ಇದಾದ ನಂತರ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ, ಇಲ್ಲಿ ದಾದ್ರಾ ಅಂಡ್ ನಗರ ಹವೇಲಿ ಮತ್ತು ದಿಯು ಅಂಡ್ ದಮನ್ಗಳಿದೆಲ್ಲ, ಇವೆಲ್ಲವನ್ನ ಸೇರಿಸಿ ಒಂದು ಯೂನಿಯನ್ ಟೆರಿಟರಿ ಅಂತ ಕನ್ಸಿಡರೇಷನ್ ಮಾಡ್ತೀವಿ. ಮೊದಲು ಇವೆರಡು ಬೇರೆ ಬೇರೆ ಇತ್ತು, ಆದ್ರೆ ಇವೆರಡನ್ನ ಏನ್ ಮಾಡ್ತಾ ಇದೀವಿ ಅಂದಾಗ ಆಡಳಿತ ದೃಷ್ಟಿಕೋನದಿಂದ ಇವೆರಡನ್ನು ಕೂಡ ಒಂದೇ ಕೇಂದ್ರಾಡಳಿತ ಪ್ರದೇಶ ಅಂತ ಪರಿಗಣನೆ ಮಾಡಲಾಗುತ್ತಿದೆ. ಅದಾದ ನಂತರ ನಮಗ ಮತ್ತೇನ್ ಕಂಡು ಬರ್ತಾ ಹೊರತರಿ ಅಂದಾಗ ಪಾಂಡಿಚೇರಿ ಅಥವಾ ಪುದುಚೇರಿ ಕಂಡು ಬರ್ತಾ ಹೋಗುತ್ತೆ. ಯಾವ್ದ್ರಿ? ಪಾಂಡಿಚೇರಿ ಮತ್ತು ಪುದುಚೇರಿ. ಇದಾದ ನಂತರ ನನಗೆ ಏನಿದೆ ರೀ ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ಗಳು, ಇವೆಲ್ಲವೂ ಕೂಡ ಯೂನಿಯನ್ ಟೆರಿಟರಿಯ ಪಟ್ಟಿಗೆ ಬರುತ್ತಾ. ಹಾಗಾದ್ರೆ ಒಂದು ಅಂಡಮಾನ್ ನಿಕೋಬಾರ್, ನಂತರ ಪಾಂಡಿಚೇರಿ ಅಥವಾ ಪುದುಚೇರಿ, ಲಕ್ಷದ್ವೀಪ, ದಾದ್ರಾ ನಗರ ಹವೇಲಿ ಮತ್ತು ದಿಯು ಅಂಡ್ ದಮನ್. ಅದಾದ ನಂತರ ಯಾವುದು ಸರ್ ಅಂತ ನೋಡಿದಾಗ ಇಲ್ಲಿ ನಮಗ ಚಂಡೀಗಢ ಕಂಡು ಬರುತ್ತಾ, ಜಮ್ಮು ಕಾಶ್ಮೀರ ಹಾಗೂ ಲಡಾಖ್. ಬಿಗ್ಗೆಸ್ಟ್ ಯಾವುದು ಅಂತ ಕೇಳ್ತಾ ಇದ್ದೇನೆ ಅಂದಾಗ ಅದು ಲಡಾಖ್ ಆಗುತ್ತಾ, ಸ್ಮಾಲೆಸ್ಟ್ ಯಾವುದು ರೀ ಅಂತ ನೋಡಿದಾಗ ಅದು ಲಕ್ಷದ್ವೀಪ ಆಗುತ್ತೆ ಅನ್ನೋದು ಗೊತ್ತಿರಬೇಕಾಗುತ್ತಾ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ಇವತ್ತು ನಾವು ಡಿಸ್ಕಷನ್ ಮಾಡಿದ್ದು ಕಂಪ್ಲೀಟ್ಲಿ ಎದಕ್ಕೆ ರಿಲೇಟೆಡ್ ಆಗಿದೆ ಅಂತ ನೋಡಿದಾಗ ಭಾರತಕ್ಕೆ ಸಂಬಂಧಿಸಿರುವಂತ ಒಂದು ಕಿರು ಪರಿಚಯ ಮಾತ್ರ.
ದಟ್ಸ್ ಎನ್ ಎ ಸ್ಮಾಲ್ ಇಂಟ್ರೊಡಕ್ಷನ್ ಟು ಇಂಡಿಯನ್ ಜಿಯೋಗ್ರಫಿ. ಹಾಗಾದ್ರೆ ನೆಕ್ಸ್ಟ್ ನಾವೇನು ಸ್ಟಡಿ ಮಾಡ್ತಾ ಹೋಗ್ತೀವಿ ಅಂದಾಗ ಭಾರತದ ಸುತ್ತಲೂ ಇರುವಂಥ ನೆರೆಹೊರೆಯ ರಾಜ್ಯಗಳು, ಅವುಗಳ ಬಾರ್ಡರ್ಗಳನ್ನು ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಗಡಿ ಅಂದ್ರೆ ಏನು ಅಂತ ಡಿಸ್ಕಷನ್ ಮಾಡ್ತೀವಿ, ಗಡಿಗಳ ವಿಧಗಳು ಏನು ಅಂತ ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಅಂತ ನೋಡಿದಾಗ ಅದಾದ ನಂತರ ಭಾರತದಲ್ಲಿ ಕಂಡುಬರುವಂಥ ಭೌಗೋಳಿಕ ಲಕ್ಷಣಗಳು, ಹಿಮಾಲಯಗಳು, ಮೈದಾನಗಳು, ಮರುಭೂಮಿಗಳು, ಪ್ರಸ್ಥಭೂಮಿಗಳು, ಅದಾದ ನಂತರ ಅಂತ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಪಶ್ಚಿಮ ಘಟ್ಟ, ಪೂರ್ವ ಘಟ್ಟ, ಕರಾವಳಿ ಮತ್ತು ದ್ವೀಪಗಳು, ಈ ಭೂಸ್ವರೂಪಗಳನ್ನು ನಾವೇನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿರುವಂಥ ಒಂದೊಂದೇ ಚಾಪ್ಟರ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಕ್ಲಾಸನ್ನು ನೋಡಿ ಮತ್ತೊಂದ್ಸರಿ ರಿವಿಷನ್ ಮಾಡ್ಕೋರಿ. ಅದಾದ ನಂತರ ನೋಟ್ಸ್ ಅನ್ನು ಕೂಡ ಏನ್ ಮಾಡ್ತಾ ಬಂದ್ರಿ ಜೊತೆಗೆ ಬರ್ಕೊಳ್ತಾ ಬನ್ನಿ ವಿದ್ಯಾರ್ಥಿಗಳೇ. ಓಕೆ, ಹಾಗಾದ್ರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ವಿದ್ಯಾರ್ಥಿ ಮಿತ್ರರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ತಾ ಬನ್ನಿ. ಅದೇ ರೀತಿಯಾಗಿ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ. ನಿಮ್ಮ ಸಪೋರ್ಟ್ ಎಲ್ಲಿವರೆಗೂ ಇರುತ್ತೋ ನನ್ನ ವಿಡಿಯೋಸ್ ಕೂಡ ಅದೇ ತರ ಅಪ್ಲೋಡ್ ಆಗ್ತಾನೆ ಇರುತ್ತೆ. ಓಕೆ ವಿದ್ಯಾರ್ಥಿಗಳೇ, ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಕೊನೆಯದಾಗಿ ಒಂದು ಮಾತು ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ತಾ ಬನ್ನಿ. ಚಿಂತಾಯಶ್ಚ ಚಿತಾಯಶ್ಚ ಬಿಂದು ಮಾತ್ರಂ ವಿಶೇಷತಂ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವನಂ. ಅಂದರೆ ಇಲ್ಲಿ ಚಿಂತೆಗೂ ಮತ್ತು ಚಿತೆಗೂ ಕೇವಲ ಏನು ವ್ಯತ್ಯಾಸ ಇದೆ ರೀ ಅಂತ ನೋಡಿದಾಗ ಈ ಬಿಂದು ಮಾತ್ರ ವ್ಯತ್ಯಾಸ ಇದೆ. ಇಲ್ಲಿ ಚಿತೆ ಸತ್ತಂತಹ ವ್ಯಕ್ತಿಯನ್ನ ಸುಟ್ಟು ಹಾಕಿದ ಅಂದ್ರ ಈ ಚಿಂತೆ ಎನ್ನುವುದು ಜೀವಂತವಾಗಿರುವ ವ್ಯಕ್ತಿಯ ಜೀವನವನ್ನೇ ಸುಟ್ಟು ಹಾಕುತ್ತೆ. ಅದಕ್ಕೋಸ್ಕರ ಜಾಸ್ತಿ ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಕರೆಕ್ಟ್ ಕ್ಲಾಸ್ ಕೇಳ್ರಿ, ನೋಟ್ಸ್ ಮಾಡ್ಕೋರಿ, ಎಕ್ಸಾಮ್ಗೆ ರೈಟ್ ಸ್ಟ್ರಾಟಜಿಯನ್ನು ಯೂಸ್ ಮಾಡಿಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡ್ಕೋರಿ. ಸರ್ ಇದು ಎಕ್ಸಾಮ್ ಆಗಿಲ್ಲ ಅಂತಂದ್ರೆ ಏನಿಲ್ಲ ರೀ, ಪ್ರಪಂಚ ಏನು ಮುಳುಗಂಗಿಲ್ಲ, ಅರ್ಥ ಮಾಡ್ಕೋರಿ. ಆದರೆ ನಿಮ್ಮ ಮನಸ್ಸಿಗೆ ಅನಿಸಿರ್ಬೇಕು, ನಾನು ನಿಜವಾಗಲೂ ನನ್ನ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಬಳಕೆ ಮಾಡಿಕೊಂಡ, ನಾನು ನಿಜವಾಗ್ಲೂ ಎಕ್ಸಾಮ್ಗೆ ಕರೆಕ್ಟಾಗಿ ಓದಿದ್ನಾ ಅಂತ ಅನ್ಕೋರಿ. ಇನ್ ಕೇಸ್ ನೀವು ಸಂಪೂರ್ಣ ಸಾಮರ್ಥ್ಯದಿಂದ ನೀವು ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡಿದ್ರಿ ಆದರೂ ಫೇಲ್ ಆದ್ರಿ ಅಂತ ತಿಳ್ಕೋರಿ, ಅವಾಗ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ಯಾಕಂದ್ರೆ ನಿಮ್ಮ ಎಫರ್ಟನ್ನು ನೀವು ಹಾಕಿರ್ತೀರಿ, ಅವಾಗ ನಿಮಗೆ ಗಿಲ್ಟ್ ಕಾಡೋದಿಲ್ಲ. ಅದಕ್ಕೋಸ್ಕರ ಸಂಪೂರ್ಣ ಪ್ರಯತ್ನವನ್ನು ಪಡ್ರಿ, ಆಮೇಲೆ ಏನಾಗುತ್ತಾ ಆಮೇಲೆ ಬಿಡೋಣಂತ. ಓಕೆನಾ? ನಿಮ್ಮ ಈ ಪ್ರೊಸೆಸ್ಸಿಗೆ ಮಾತ್ರ ಏನು ಮಾಡ್ತಾ ಬನ್ರಿ ಅಂತ ಅಂದರೆ ನೀವು ಪ್ರಿಪ್ರೇಷನ್ ಫೋಕಸ್ ಮಾಡಿರಿ, ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಸರ್. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಅದೇ ಥರ ವಿಡಿಯೋನ ಆದಷ್ಟು ವಿದ್ಯಾರ್ಥಿ ಮಿತ್ರರೊಂದಿಗೆ ಹಂಚಿಕೊಳ್ತಾ ಬನ್ನಿ. ಧನ್ಯವಾದಗಳು. ಮತ್ತೆ ನಾನು ಮುಂದಿನ ತರಗತಿಯಲ್ಲಿ ಅನಿಲ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಮುಂದೆ ಇರ್ತೀನಿ. ಧನ್ಯವಾದಗಳು.